ಯಾಕೋ ಬಾಯ್ ಬಿಡ್ತಾ ಇಲ್ಲ ನೀನು? ಯಾರೋ ನೀನು? 3 ಗಂಟೆಯಿಂದ ಕೇಳ್ತಾ ಇದ್ದೀನಿ ನಾನು. ಕೊಪ್ಪೇನೋ ನಿನ್ಗೆ? ಏಯ್ ಎಂತ ರೌಡಿನ? ನಾನು ರೌಡಿನ ಕಣೋ. ಬಾರೋ, ಏನೋ ನೋಡ್ತಾ ಇದ್ಯಾ? ಬಾರೋ ನೋಡೋಣ ನಾನಾ ನೀನಾ? ನಿನ್ಗೆ ನರ ಟ್ರೀಟ್ಮೆಂಟೇ ಬೆಸ್ಟ್ ಕಣೋ. ಬಂದೆ ತಡಿಯೋ. ಇಲ್ಲ ನೋಡು, ಸಾಹೇಬ್ರಿಗೆ ಕೋಪ ತರಿಸಿ ಜೀವನ ಹಾಳು ಮಾಡ್ಕೋಬೇಡ. ಒದೆ ತಿನ್ನು ಸತ್ತೋಗ್ಬಿಡ್ತೀಯ ನೋಡು. ನೀನ್ ನೋಡೋದಕ್ಕೆ ಹೇಳ್ತಾ ಇದೀನಿ. ನರ ಟ್ರೀಟ್ಮೆಂಟ್ ಮಾಡೋದು ಗೊತ್ತಾ ನಿನ್ಗೆ? ಮೈನ್ ಪಾಯಿಂಟ್ ಅಲ್ಲೇ ನರ ಕಟ್ಟಿ, ಇನ್ನೊಂದ್ ಕಡೆ ಆ ದಾರನ ಕಿಟಕಿ ಕಟ್ಟಿ ನಿಧಾನ ಕೊಡಿದ್ರೆ ಮನುಷ್ಯನ್ ಕತೆ ಅಷ್ಟೇ. ನೋಡಿದ್ಯಾ, ನಾನ್ ಇಷ್ಟು ಸೀರಿಯಸ್ ಆಗಿ ಮಾತಾಡಿದ್ರು ಕಾಮಿಡಿ ಅಂತ ನಗ್ತಾ ಇದ್ದಾನೆ ಇವನು. ಸರಿ, ನಿನ್ ಬಾಡಿಲಿ ಎಷ್ಟು ನರ ಓಡಾಡ್ತದೆ ಅಂತ ಗೊತ್ತಾ ನಿನ್ಗೆ? ನೀನ್ ನಗೋದ್ ನೋಡಿದ್ರೆ ನಿನ್ಗೇನು ಗೊತ್ತಿಲ್ಲ ಅನ್ಸುತ್ತೆ. ಆದ್ರೆ ಈ ಟ್ರೀಟ್ಮೆಂಟ್ ಅಲ್ಲಿ ನಮ್ ಸಾಹೇಬ್ರು ನಂಬರ್ 1. ಅವನ್ನ ಎತ್ತಿ ಕಟ್ರೋ. ಇದರ ಮೇಲೆ ಸರಿ ನಿಂತ್ಕೊಳ್ಳೋ. ಯಾರು ಅಂತ ತೋರಿಸ್ತೀನಿ. ಸರ್ ಏನೇ ಕೈಯಲ್ಲಿ ಟ್ರೀಟ್ಮೆಂಟ್ಗೆ ಸರ್? ನಿನ್ನ ಈ ನರ ಟ್ರೀಟ್ಮೆಂಟ್ ಇಂದ ತಂಜಾವೂರು ಸ್ಟೇಷನ್ ಒಬ್ಬ ಸತ್ತು ಹೋಗಿದ್ದಾನೆ. ನಾನು ಸತ್ತೋಗ್ತೀಯ ಅಂತ ಹೇಳ್ದೆ, ಆದ್ರೆ ಬಾಯ ಬಿಡ್ತಲ್ಲ ಇವನು. ಒಳ್ಳೆ ಮಾತಲ್ಲಿ ಕೇಳಿದ್ವಿ, ಹೊಡೆದ್ ಕೇಳಿದ್ವಿ, ಕಣ್ಬಿಟ್ಟು ನೋಡ್ತಾನೆ ಇದನ್ನ ಬಿಟ್ರೆ ಬಾಯ ಬಿಡ್ತಲ್ಲ ಸರ್. ಯಾರು ಅವನು? ಯೋ ಸ್ವಲ್ಪ ಸರಿರಪ್ಪ. ನೀವು ಹೋಗಿ ಸರ್. ಸರ್, ಅವನು 6 ಜನಕ್ಕೆ ಹೊಡೆದಿದ್ದಾನೆ ಸರ್. ಅವ್ರಿಗೇನಾರ ಆಗ್ಬಿಟ್ರೆ? ಅವ್ರು ಸತ್ತು ಹೋಗಿದ್ರು ಪರವಾಗಿಲ್ಲ, ಅವರೇ ಹೊಡೆದಾಡ್ಕೊಂಡು ಸತ್ರು ಅಂತ FIR ಮಾಡಿ ಕೇಸ್ ಕ್ಲೋಸ್ ಮಾಡ್ಬಿಡು. ಏನ್ ಸರ್ ನೀವು? ಅವನೇ ದೊಡ್ಡ ರೌಡಿ. ಅವನಿಗೆ ಯಾರೋ ರೌಡಿ? ಅವರು ಯಾರು ಅಂತ ಗೊತ್ತಾ? ಸರ್ ದಯವಿಟ್ಟು ಕ್ಷಮಿಸ್ಬಿಡಿ ಸರ್. ಇವಾಗ್ಲೇ ನಿಮ್ ಬಗ್ಗೆ ಗೊತ್ತಾಗಿದ್ದು. ನೀವ್ ಯಾರು ಅಂತ ಗೊತ್ತಾಗ್ದೆ ನಿಮ್ ಬಗ್ಗೆ ತಪ್ಪಾಗಿ. ನಾನಿಲ್ಲಿಗೆ ಓದಕ್ಕೆ ಅಂತ ಬರ್ಲಿಲ್ಲ, ಅವನ್ನ ಎತ್ತಕ್ಕೆ ಅಂತಾನೆ ಬಂದಿದ್ದು. ಸರಿ ಸರ್, ನೀವೇನ್ ಮಾಡಿದ್ರು ನಾನು ಅದಕ್ಕೆ ಸಹಾಯ ಮಾಡ್ತೀನಿ. ಏನಮ್ಮ, ಏನ್ ನಿನ್ ಸಮಸ್ಯೆ?
ನಾನು ಹೇಳೋದನ್ನ ತಪ್ಪಾಗಿ ತಿಳ್ಕೊಬೇಡ. ನೀನ್ ಡೈಲಿ ಹೋಗೋ ಕಾಲೇಜ್ ರೂಟನ್ನ ಬದಲಾಯಿಸು. ನಿನ್ ಫೋನ್ ನಂಬರ್ ಕೂಡ ಬದಲಾಯಿಸು. ಇದನ್ ಡೆಪ್ಯೂಟಿ ಕಮಿಷನರ್ ಆಗಿ ಹೇಳ್ತಿದ್ದೀರಾ ಅಥವಾ ನನ್ನ ಅಪ್ಪನಾಗಿ ಹೇಳ್ತಿದ್ದೀರಾ? ಡೆಪ್ಯೂಟಿ ಕಮಿಷನರ್ ದೃಷ್ಟಿಯಿಂದನೂ ಅಪ್ಪ ಅನ್ನೋ ಅಕ್ರೆಯಿಂದನೂ ಹೇಳ್ತಾ ಇದ್ದೀನಿ. ಯಾಕಪ್ಪ? ನೀವು ಮಾಡಿರೋ ಸಾಧನೆಗೆ ಲೆಕ್ಕನೇ ಇಲ್ಲ. ನೀವು ಮಾಡಿರೋ ಎನ್ಕೌಂಟರ್ ಲೆಕ್ಕ ಇಲ್ಲ. ಆ ರೌಡಿ ಜೀವಾಗೂ ನಿಮಗೂ ಏನ್ ಸಂಬಂಧ? ಯಾಕೆ ಅವನಿಗೆ ಹೀಗೆ ಭಯ ಪಡ್ತೀರಾ? ಹೇಳಿ. ಅದನ್ನ ಹೇಳೋ ಪರಿಸ್ಥಿತಿಯಲ್ಲಿ ನಾನಿಲ್ಲ. ಕೇಳೋ ಅಂತ ಶಕ್ತಿನೂ ನಿನಗಿಲ್ಲ. ಅವನಿಂದ ಹೇಗೆ ಕಾಪಾಡಬೇಕು ಅಂತ ನನಗೆ ಗೊತ್ತಿದೆ. ಬೃಂದ, ನನ್ನ ಪ್ರಾಣ ಕಣೋ. ಹೋಗಿ ನೆಮ್ಮದಿಯಾಗಿ ರೆಸ್ಟ್ ಮಾಡೋ. ಹೋಗಮ್ಮ. ನೆಮ್ಮದಿ ಎಲ್ಲಿಂದ ಬರ್ಬೇಕು? ಹೇ ಜೀವ, ಪೊಲೀಸ್ ಡಿಪಾರ್ಟ್ಮೆಂಟೇ ನನ್ನ ಕೈಲಿದೆ ಕಣೋ. ಒಬ್ಬ ರೌಡಿ ನೀನು ನನ್ನೇ ಆಟ ಆಡಿಸ್ತಿದ್ಯಾ? ನಿನ್ನ ನಾ ಹೇಳೋದನ್ನ ಅರ್ಥ ಮಾಡ್ಕೊಳ್ಳೋ ಅಗತ್ಯ ನನಗಿಲ್ಲ. ನಿನ್ಗೇನ್ ತಲೆ ಕೆಟ್ಟಿದ್ಯಾ? ನಿಮ್ಮ ಅಪ್ಪನಿಂದಾನೇ ಸಾಲ್ವ್ ಮಾಡೋದಕ್ಕಾಗದೇ ಇರೋ ಪ್ರಾಬ್ಲಮ್ನ ಆ ಇನ್ಸ್ಪೆಕ್ಟರ್ ಸಾಲ್ವ್ ಮಾಡ್ತಾರೆ ಅಂತ ಹೇಗೆ ಅನ್ಕೊಂಡೆ? ನೀನ್ ಪೊಲೀಸ್ ಸ್ಟೇಷನ್ಗೆ ಹೋದೆ ಅಂತ ಜೀವನ್ ಗೊತ್ತಾಯ್ತು ಅಂದ್ರೆ ಏನೇ ಮಾಡ್ಬಿಡ್ತಾನೆ. ಅವನ್ ಏನಾದ್ರೂ ನನ್ನ ಎದುರುಗಡೆ ಬಂದ್ರೆ ಅವನನ್ನಿಲ್ಲ ಅನಿಸ್ಬಿಡ್ತೀನಿ. ಏನದ್ಕೆ ಹಿಂಗ್ ನಡ್ಕೋತಾ ಇದೀರಲ್ಲ ನೀವು? ಅಣ್ಣಂಗೆ ಎಷ್ಟು ಬೇಜಾರಾಗಿದೆ ಗೊತ್ತಾ? ಇನ್ಮೇಲೆ ಪೊಲೀಸ್ ಗಿಲೀಸ್ ಅಂತೆಲ್ಲ ಹೋಗ್ಬೇಡಿ. ಹೋದ್ರೆ ಅವ್ರಿಗೆ ತಾನೇ ಅವಮಾನ. ಅವ್ನ್ ಅನ್ಕೊಂಡಿರೋದು ಆಗಲ್ಲ. ಅವನ್ ಹತ್ರ ಹೋಗಿ ಹೇಳು. ಅದಕ್ಕೆ ನೀವಿಲ್ಲ ಅಂದ್ರೆ ಅಣ್ಣ ಸತ್ತೋಗ್ಬಿಡ್ತಾನ. ಅದಕ್ಕೆ ಸತ್ರೆ ಸಾಯ್ಲಿ ಬಿಡು. ಯಾರನ್ ಸಾಯ ಕೇಳ್ತಿದ್ಯಾ ನಿನ್ನ? ಬೃಂದ, ನೀನ್ ನನಗ್ ಬೇಕು. ನೀನು ನನಗ್ ಬೇಕು 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 ಬೇಕು. ನೀನು ನನಗ್ ಸಿಕ್ಕಿಲ್ಲ ಅಂದ್ರೆ ಬೇರೆ ಯಾರಿಗೂ ಸಿಗ್ಬಾರ್ದು. ನಿಮ್ಮಪ್ಪ DCP ಜೀವ ಇಂದನೇ ಈ ಜೀವನ ಏನು ಮಾಡಕ್ಕಾಗಿಲ್ಲ. ನೀನು ಅನಾವಶ್ಯಕವಾಗಿ ಅಲ್ಲಿ ಇಲ್ಲಿ ಅಲಿತಾ ಇದೀಯಾ. ಬೇಡ ಕಣೆ, ಬೇಡ. ಏಯ್, ನಿನ್ನ ಅಂದವಾದ ಮುಖದಲ್ಲಿ ಟೆನ್ಷನ್ ಬೇಡ. ಸ್ವಲ್ಪ ನಗಮ್ಮ. ನಗು, ನಗೆ. ಏಯ್ ಬನ್ರೋ, ನಿಮ್ಮ ಅತ್ತಿಗೆನ ನನ್ನ ಕಣ್ಣಲ್ಲಿ ಕ್ಲಿಕ್ ಮಾಡ್ಬಿಟ್ಟೆ. ನಿಮ್ಮಚ್ಚಿ ಪಿಂಡ. ನಾನು ಕಣ್ಣೇ ಬಿಡೋದಿಲ್ಲ. ನನ್ನನ್ನು ಹಾಗೆ ಗಾಡಿನಲ್ಲಿ ಕರ್ಕೊಂಡು ಕೂರಿಸ್ಬಿಡ್ರೋ. ವಾಟ್ ಎ ಸ್ಮೈಲ್ ಸ್ವೀಟ್ ಹಾರ್ಟ್. ರೈಟ್ ರೈಟ್. ಜೀವ, ನಾನು ಜೀವನದಿಂದ ಮಾತಾಡ್ತಿರೋದು. ನಾನು ಆಸೆ ಪಟ್ಟಿರೋ ಡೆಪ್ಯೂಟಿ ಕಮಿಷನರ್ ಪದವಿಗೆ ಒಬ್ಬ ಅಡ್ಡ ಬಂದಿದ್ದಾನೆ. ನನಗೆ ಆ ಪದವಿ ಬೇಕು, ಖಂಡಿತ ಬೇಕು. ನೀನೇನ್ ಮಾಡ್ತೀಯ ಹೇಳು. ಎತ್ತು ಬಿಡ್ತೀನಿ. ಡೆಪ್ಯೂಟಿ ಕಮಿಷನರ್ ಪದವಿಗೆ ನೀನು ಆಸೆ ಪಟ್ಟಿದ್ದು ತುಂಬಾ ದೊಡ್ಡ ತಪ್ಪು. ತುಂಬಾ 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 ದೊಡ್ಡ ತಪ್ಪು ಕಣೋ. ನೀನ್ ಹೋಗೋಣ, ಮಿಕ್ಕಿದೆಲ್ಲ ನಾನು ನೋಡ್ಕೋತೀನಿ. ಮಗ, ಶೇಕ್ಸ್ಪಿಯರ್ದು ಹ್ಯಾಮ್ಲೆಟ್ ಓದಿದ್ಯಾ? ಇದರಲ್ಲಿ ಏನ್ ಬರ್ದಿದ್ದಾರೆ ನೀನ್ ಮೊದ್ಲೋಗಮ್ಮ. ಯಾಕೋ ಹೆದರ್ಸ್ತೀಯಾ? ಯಾವ ಕಾಲೇಜ್ಗೆ ಹೋದ್ರು ಇವರೇ ಬರ್ತಾರಪ್ಪ. ಬ್ಯಾಕ್ ಡ್ರಾಪ್ ಚೇಂಜೇ ಮಾಡಲ್ಲ ಅಂತಾರೆ. ಕರ್ಮ. ನಮ್ ಕಾಲೇಜ್ ಯಾಕೋ 50% ಪಾಸ್ ಆಗಿದೆ. ನೀನ್ ಸ್ಟೂಡೆಂಟ್ ಆಗಿರೋದ್ರಿಂದ ಇನ್ನೇನಾಗಕ್ ಸಾಧ್ಯ? ಇನ್ನೇನಾಗತ್ತೆ? ಹಾಯ್ ಮಗ. ಏಯ್ ಬಾರ ಇಲ್ಲಿ. ಮಗನ ಇವನ್ ತುಂಬಾ ಓಲ್ಡ್ ಬ್ಯಾಚ್ ಆಗ್ಬಿಟ್ನಲ್ಲ. ಇನ್ನು ಯಾಕೆ ಕಾಲೇಜ್ ಬಿಟ್ಟು ಹೋಗಿಲ್ಲ? ಆ ಬುಕ್ ಕೊಡೋ ಇಲ್ಲಿ. ಇಲ್ಲಿ ನೋಡು, ಈ ಸಿಲೆಬಸ್ ಚೇಂಜ್ ಆಗಿ 15 ವರ್ಷ ಆಗಿದೆ. ಇನ್ನು ಈ ಕರ್ಮನೇ ಓದ್ತಿದ್ದಾರೆ. ಏನು ಏಟಿಸ್ ಕಡಿಮೆ ಬಿತ್ತು? ಬೆಳಿಗ್ಗೆ ಟಿಫನ್ ಮಾಡಿಲ್ವಾ? ಗೊತ್ತಿಲ್ವೇ? ಇವನು ಹೊಡೆಯಕ್ ಬರ್ತಾನೋ ಓದಕ್ ಬರ್ತಾನೋ? ಓದ್ಕೊಂಡೇ ಹೊಡಿಯಕ್ ಬಂದಿದ್ದಾನೆ. ಲೇ ಓಲ್ಡ್ ಸ್ಟೂಡೆಂಟ್, ನೀನ್ ಇವ್ನು ಹೊಡೆದಿರೋದ್ ಮಾತ್ರ ನೋಡಿದ್ಯಾ, ಇವ್ನು ಆಡಿರೋದ್ ನೋಡಿರ್ಲಲ್ಲ. ಹಾಗಾದ್ರೆ ಎಲ್ಲ ಆಡ್ದ? ನೀಲಾ ಜೊತೆ ಗೋವಾದಲ್ಲಿ ಸೇರ್ಕೊಂಡು ಆಡ್ದ ನೋಡು ಆಟ. ಅಸೂಯ ಅಸೂಯ ಅಸೂಯ. Now we are going to talk about the components of electronic injection system. Why there is the importance of electronic injection system is nothing but because you are going to use it in various systems, mechanical system, hydraulic system and etc. Excuse me sir. Yes, ಹೇಳು ಜೀವಾ. Sorry.
ಜಗಣ್ಣ ಮಗನೇ, ಏನೋ ಹೇಳಿದ್ದೆ ನಾನು ನಿನ್ಗೆ? ಆ ಹುಡುಗಿಗೆ ತೊಂದರೆ ಕೊಡಬೇಡ ಅಂತ ಹೇಳಿದ್ದೆ ತಾನೆ? ಕಾಲೇಜಲ್ಲಿ ನಡೆದಿರೋದನ್ನ ಕಾಲೇಜಲ್ಲೇ ಬಿಡ್ಬೇಕು. ಅದನ್ನ ಬಿಟ್ಟು ನನ್ನ ನೋಡ್ಸಕ್ಕೇನೆ ಜನಗಳು ಕರೆಸ್ತೀಯ ನೀನು? ಏನೋ ನೋಡ್ತಾ ಇದ್ಯಾ? ನನ್ ಮೇಲೆ ಕೈ ಮಾಡಿದ್ರೆ ನಮ್ಮ ಅಪ್ಪನಿಗೆ ಗೊತ್ತಾದ್ರೆ? ನಿಮ್ಮಪ್ಪ ಏನ್ ದೊಡ್ಡಾನ? ಮಾಡ ಫೋನ್ ಮಾಡ, ಕರ್ಸವನ್ನ ಮಾಡ ಫೋನು. ನಿನ್ನ ಹೆತ್ತಿರೋ ಮಹಾ ಗಂಡಸು ಯಾರು ಅಂತ ನಾನು ನೋಡ್ಬೇಕು. ಫೋನ್ ಮಾಡು, ಫೋನ್ ಮಾಡು. ಏನ್ ವಿಷಯ? ತಕ್ಷಣ ಬಾ ಅಂದೆ. MLA ಮಗ ಒಬ್ಬ ಟಾರ್ಚರ್ ಮಾಡ್ತಿದ್ದ ಅಂತ ಹೇಳಿದ್ನಲ್ಲ, ಅವನಿನ್ ಮೇಲೆ ನನ್ ತಂಟೆಗೆ ಬರಲ್ಲ ಕಣೆ. ಏನ್ ಮಾಡ್ದೆ? ನಾನೇನ್ ಮಾಡ್ದೆ? ನನ್ ಫ್ರೆಂಡು ಅವನಿಗೊಂದ್ 4 ಕೊಟ್ಟ. ತಕ್ಷಣ ಅವರಪ್ಪ ಜನರ ಜೊತೆ ಕಾಲೇಜ್ಗೆ ಬಂದ್ಬಿಟ್ಟ. ನಮ್ ಇಡೀ ಏರಿಯಾನೇ ಕಿರುಬೆರಳಲ್ಲೇ ತಿರುಗಿಸಿ ಆಡ್ಸಿರೋ ಭೂಪ ಕಣೋ ನಾನು. ಅಸೆಂಬ್ಲಿಲಿ ಅದೆಷ್ಟು ಜನರು ಪಂಚೆ ಉದುರಿಸಿದೀನಿ ಗೊತ್ತಾ ನಾನು? ನನ್ನ ಹಿಸ್ಟ್ರಿಲೇ ಅದೆಷ್ಟು ಜನರಿಗೆ ಹೊಡೆದು ಕೈ ಕಾಲು ಮುರಿದಾಕಿಲ್ಲ ನಾನು. ಇದೆಲ್ಲ ಗೊತ್ತೇನೋ ನಿನ್ಗೆ? ಲೇ ಅಪ್ಪ, ಬಾರೋ ಮಗನೆ ಬಾ. ಯಾವ ನನ್ನ ಮಗನೋ ನಿನ್ ಮೇಲೆ ಕೈ ಮಾಡಿದ್ದು ಹೇಳೋ? ಇಲ್ಲೇ ಸಿಗ್ದು ಉಪ್ಪಿನಕಾಯಿ ಹಾಕ್ಬಿಡ್ತೀನಿ ಅವನನ್ನ. ಜೀವ ಅಪ್ಪ. ಜೀವನ? ಯಾವನ್ಲ ಅವನು ಜೀವ? ಜೀವ ಗಂಡ್ಸಾಗಿದ್ರೆ ಹೊರಗಡೆ ಬಾರೋ. ಇನ್ನು ಏನೋ ಇಲ್ಲೇ ನೋಡ್ಕೊಂಡು ನಿಂತಿದ್ಯಾ? ಹೋಗೋ, ಎಳ್ಕೋ ಬಾರೋ ಅವಳನ್ನ. ಆ ಜೀವ ಇವಾಗ ಬಂದು ಇವಳನ್ನ ಹೆಂಗ್ ಕಾಪಾಡ್ತಾನೆ ಅಂತ ನೋಡೋಣ. ಹಾಕೋ ಅವಳ ಮೇಲೆ ಕೈನಾ. ಅಪ್ಪ, ಇವನೇ ಕಣಪ್ಪ. ಸಾಯ್ಸಪ್ಪ ಇವನನ್ನ. ಇವನ್ನ ಇಲ್ಲೇ ಮುಗಿಸ್ಬಿಡಪ್ಪ. ಬಾಪ. ಯಾರ ಜೊತೆ ಆಟ ಆಡ್ತಿದ್ಯಾ? ಇವತ್ತಿನ ಹುಟ್ಟಿಲ್ಲ ಅನ್ಸ್ಬಿಡ್ತೀನಿ ಕಣೋ. ನಿನ್ ಕಾಲೇಜ್ಗೆ ಯಾಕೋ ಹುಡುಗಿರ್ ಶೋಕಿ ಬೇರೆ ನನಗೆ. ನಿನ್ನ ಇವತ್ತು ಸಾಯಿಸ್ಬಿಡ್ತೀನಿ ಕಣೋ. ಸ್ವಾಮಿ, ಇವತ್ತಿಂದ ಇವನು ನಿಮಗ್ ಬಿಟ್ಟಿರೋ ಹರಕೆ ಕುರಿ. ನೀವ್ ಯಾವಾಗ ಬೇಕಾದ್ರೂ ಇವನ್ನ ಕಡ್ದಾಕ್ಬೋದು. ನೀವು ಅಂತ ಗೊತ್ತಿಲ್ದೇನೆ ಬಂದ್ಬಿಟ್ಟೆ. ನನ್ನನ್ನ ಕ್ಷಮಿಸ್ಬಿಡಿ ಸ್ವಾಮಿ. ಬಂದ್ರು ಹೋಗೋಣ. ಮನೆಗ್ ಬಾಯ್. ಏನಪ್ಪ ನೀನು ನನಗೆ ಬಿಡ್ತಿದ್ಯಾ? ಈಗ ನಾನ್ ನೆಮ್ಮದಿಯಿಂದ ಉಸಿರಾಡ್ಬೋದು ಅಲ್ವೇ? ನಿನ್ ಫ್ರೆಂಡಿಗೆ ಹೇಳಿ ಇವಳ ಪ್ರಾಬ್ಲಮ್ನ ಸಾಲ್ವ್ ಮಾಡಿಸ್ಬೋದಲ್ವಾ? ಅವನ್ಗೆ ಪೊಲೀಸ್ ಅಂದ್ರೆ ಆಗಲ್ಲ. ಅದ್ರಲ್ಲೂ ಇವ್ರಪ್ಪ ಡೆಪ್ಯೂಟಿ ಕಮಿಷನರ್ ಅಂತಂದ್ರೆ ಖಂಡಿತ ಮಾಡಲ್ಲ. ಆದ್ರೂ ಕೂಡ ಅವ್ನ್ ಒಳ್ಳೆ ಮೂಡಲ್ಲಿದ್ದಾಗ ನಾನೇ ನಿನ್ ಪ್ರಾಬ್ಲಮ್ ಬಗ್ಗೆ ಹೇಳ್ತೀನಿ. ಈಗ ಮೊದ್ಲು ಜ್ಯೂಸ್ ಕುಡಿ. ಅವ್ನ್ ಹೇಗಿರ್ತಾನೆ? ಫೋಟೋ ಏನಾರಿದ್ಯಾ? ಇದೇ ಕಣೆ, ತೋರ್ಸೆ. ತಗೋ ನೋಡು. ನೋಡೆ. ಇವನ್ ಹೆಸರೇನು? ಜೀವ. ಏನಂದೆ? ಇವನ್ ಹೆಸರು ಜೀವನಾ? ಸರ್, ನೀವು ಕಳಿಸೋ ಎಲ್ಲ ಎವಿಡೆನ್ಸು ಬಂದಿದೆ. ಸರಿ ಸರ್. ಹಾಗಾದ್ರೆ ಈಗ ನಾನು ಅವನ್ನ ನೀವು ಅವನನ್ನು ಮುಗಿಸ್ಬಿಡಿ. ಓಕೆ. ಉಳಿದಿದ್ದೆಲ್ಲ ನಾನು ನೋಡ್ಕೋತೀನಿ. ಓಕೆ ಓಕೆ. ಅಣ್ಣ, ಸ್ಟಾಪ್ ಸ್ಟಾಪ್ ಸ್ಟಾಪ್. ಲೈ ಆಫ್ರಿಕಾ ಕೋತಿ, ನಿನ್ನೆ ಕಣ ಇಡೀ ಬೀದಿನೇ ಕತ್ಲು ಮಾಡ್ಬಿಟ್ಟಿದ್ಯಲ್ಲ. ಏನೋ ಎಷ್ಟೊಂದ್ ಜನ ಸೂರ್ಯ ಇನ್ನು ಹುಟ್ಟೇ ಇಲ್ಲ ಅಂತ ಮನೇಲೇ ಇದಾರೆ. ಹೊರಟೋಗಿಲ್ಲಿಂದ. ಪ್ಲೀಸ್ ಹೆಲ್ಪ್ ಮಿ ಬಾಸ್. ಗಬ್ಬು, ಮೊದ್ಲು ಹಾಕೊಳ್ಳೋ ಅದನ್ನ. ಏನೋ ಮೊದಲೆಲ್ಲ ಸಿಗ್ನಲ್ ನಿಂತ್ಕೊಂಡು ಭಿಕ್ಷೆ ಬಿಡ್ತಾ ಇದ್ರಿ, ಇವಾಗೇನೋ ರಸ್ತೆ ಮಧ್ಯದಲ್ಲಿ ನಿಂತ್ಕೊಂಡು. ಸರ್, ಐ ಆಮ್ ನಾಟ್ ಎ ಬೆಗ್ಗರ್ ಸರ್. ಖಂಡಿತವಾಗ್ಲೂ ನಿನ್ ಭಿಕ್ಷಕನೇ. ಐ ವಾಂಟ್ ಲಿಫ್ಟ್ ಸರ್. ಲಿಫ್ಟ್ ಬೇಕಾ? ನೀನೊಂದ್ ಕೆಲಸ ಮಾಡ್ಬೇಕು. ಏನ್ ಗೊತ್ತಾ? ದೊಡ್ಡ ಅಪಾರ್ಟ್ಮೆಂಟ್ ಹೋಗ್ಬೇಕು, ಇಲ್ಲ ಅಂದ್ರೆ ಯಾವ್ದಾದ್ರು ಮಾಲ್ಗೆ ಹೋಗ್ಬೇಕು. ನನ್ನ ಹತ್ರ ಲಿಫ್ಟ್ ಇಲ್ಲ. ಲಿಫ್ಟ್ ಹೇಳಿಲ್ಲ ಸರ್, ಕೇಳಿದ್ವಿ ಈ ಲಿಫ್ಟ್. ಇದಳ ಇದು ಯಾವ್ದೋ ರಾಂಗ್ ಆಗಿರೋ ಲಿಫ್ಟ್ ಇದೆಯಲ್ಲ. ಪ್ಲೀಸ್ ಸರ್, ಪ್ಲೀಸ್ ಸರ್. ಇಲ್ಲಿ ಬನ್ನಿ ಬ್ರದರ್, ನಿನ್ನ ನೋಡ್ತಿದ್ರೆ ಲಿಫ್ಟ್ ಕೊಡ್ಬೇಕು ಅಂತ ಆಸೆ ಆಗ್ತಾ ಇದೆ. ಥ್ಯಾಂಕ್ ಯು. ಆದ್ರೆ ನನ್ಗೊಬ್ಬನಿಗೆ ಮಾತ್ರ ಪೆಟ್ರೋಲ್ ಇದೆ. ವೆರಿ ಸಾರಿ. ತಗೋ 1 ರೂಪಾಯಿ. ಏನಕ್ಕೆ ಸರ್ ಇದು?
ಯಾವ್ದಾದ್ರು ಟೂತ್ ಪೇಸ್ಟ್ ತಗೊಂಡು ಚೆನ್ನಾಗಿ ಈ ಅಂತ ಹಲ್ಲುಜ್ಜೋ ಆಗ್ಲಾದ್ರೂ ನಿನ್ನ ಮನುಷ್ಯ ಅನ್ಕೋತಾರೆ. ಟಾರ್ ಡಬ್ಬು ತರ ಇದೆಯಾ ಟಾಮ್ ಕ್ರೂಸ್ ಕನ್ನಡಕ ಬೇರೆ. ಬ್ಲಾಡಿ ಬೇಗರ್ ಬಾಯ್. ಸರ್ 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 ಮಗ, ಮೊದ್ಲು ಮಡ್ರಾಸ್ ಅಲ್ಲಿ ಒಂದು ಕಾನೂನು ತರ್ಬೇಕು ಕಣ. ಯಾವ ಕಾನೂನು ತರ್ಬೇಕು? ವಯಸ್ಸಾಗಿರೋ ಅಜ್ಜಿರಲ್ಲ ಬೈಕ್ ಓಡಿಸಬಾರ್ದು, ಚೂಡಿದಾರು ಹಾಕೋಬಾರ್ದು. ಹತ್ರ ಹೋಗಿ ನೋಡಿದ್ರೆ ಗೊತ್ತಾಗೋದು ಯಾರು ಮುದುಕಿ ಯಾರು ಫಿಗರು ಅಂತ. ಇವಾಗ ಬೇರೆ ಹೆಲ್ಮೆಟ್ ಹಾಕೊಳ್ಳೋದು ಕಂಪಲ್ಸರಿ ಮಾಡ್ಬಿಟ್ಟಿದಾರ. ಹಲ್ಲುದ್ರೋಗಿರೋ ಅಜ್ಜಿರೆಲ್ಲ ಹೆಲ್ಮೆಟ್ ಹಾಕೊಂಡು ಹುಡುಗಿರ್ ತರ ತಿರ್ಗಾಡ್ತಾ ಇರ್ತಾರೆ. ಮಗ, ನಮ್ಮ ಅತ್ತೆಗೆ ಜುಟ್ಟು ಉದ್ದ ಇದೆ, ಹೆಂಗ ಹೆಲ್ಮೆಟ್ ಹಾಕೋದು? ಕತ್ತಿ ತಗೊಂಡು ಜುಟ್ ಕಟ್ ಮಾಡ್ಬಿಡು, ಇಲ್ಲ ಅಂದ್ರೆ ಜಡೆ ಮೇಲೆ ಹೆಲ್ಮೆಟ್ ಹಾಕೊಳಕ್ ಕೇಳು. ಜಡೆ ಉದ್ದ ಹಾಕಿ ನಿಮ್ ಮಾಮನೆ ಕಾರಣ, ಹೋಗ ಅವನ ಕೇಳೋ. ಜುಟ್ಟು ಉದ್ದ ಆದ್ರೆ ನಾನೇನ್ ಮಾಡ್ಲಿ? ಲೇ ಮಗ, ಅದು ಕಾರ್ ಸ್ಪ್ರೇ ಕಣ. ಇರ್ಲಿ ಬಿಡ, ಯಾವ ಕರ್ಮ ಆದ್ರೆ ಏನು, ಹಾಕೊಂಡ್ರೆ ಸ್ಮೆಲ್ ಬರುತ್ತೆ ತಾನೆ. ಏನೋ ಒಂಥರ ಇದೆಯಾ? ನಂಗೂ ಹಂಗೆ ಇದೆ ಕಣೋ. ಲೇ, ಕಾರಲ್ಲಿ ಎಸಿ ಇಲ್ಲ, ಅಟ್ಲೀಸ್ಟ್ ಒಂದ್ ಫ್ಯಾನ್ ಆದ್ರೂ ಹಾಕಿಸ್ಬಾರ್ದ? ಅದನ್ನೇ ಕಣ ನಾ ಅಪ್ಪನ್ ಕೇಳ್ದೆ. ಅದಕ್ಕೆ ನಮ್ಮ ಅಪ್ಪ ನಿನ್ ಗಾಳಿ ಬೇಕ್ತಾನೆ ಅಂತ ಟಾಪ್ನೇ ಎತ್ಬಿಟ್ಟ. ಮತ್ ಇನ್ನೇನು ಇಟ್ಕೊಂಡಿದ್ಯಾ? ಮಾರ್ಬಿಡೋ ತಾನೆ? ಮಾರ್ಬೇಕು, ಆದ್ರೆ ನಾನ್ ಓಡಿಸಿದ ಗಾಡಿ ಅಂದ್ರೆ ಯಾರು ತಗೋತಾರೆ? ಇವ್ನು ಓಡಿಸಿದ ಗಾಡಿಗೆ ರೇಂಜೇ ಬೇರೆ. ಯಾವ್ದೋ ಹಳೆ ಫಾರಿನ್ ಕಾರ್ ಅಂತ ಅನ್ಕೊಂಡು ಲೈನ್ ಅಲ್ಲಿ ಬಂದು ನಿಂತ್ಕೊಂಡ್ಬಿಡ್ತಾರೆ. ಆದ್ರೆ ಓಡಿಸಿದ್ರೆ ತಾನೇ ಗಾಡಿ ಗೊತ್ತಾಗೋದು. ಅದಕ್ಕೆ ಇವನ್ನ ಓಡ್ಸಕ್ ಬಿಟ್ಟಿದ್ದೀನಿ. ಏನಲ್ಲ ಫ್ಲೈಟ್ ಓಡಿಸ್ತಿದ್ಯಾ? ಕಾರು ಕಣ ಓಡಿಸ್ತಿರೋದು, ನೋಡ್ಕೊಂಡು ಓಡ್ಸ. ಹೆಂಗಿತ್ತು ಇದು? ಸೂಪರ್ ಕಣ. ಏನ್ ಅವನೇ ಗುದ್ಬಿಟ್ಟು ನಮಗೆ ಬೈತಾ ಇದಾನೆ. I'm sorry. I am very, very, very sorry. Again sorry. ಎಷ್ಟು ಧೈರ್ಯ ನಿನಗೆ? ನಮ್ ಗಾಡಿಗೆ ಗುತ್ತಿಯಾ? ನನ್ ಬ್ಯಾಕ್ ಗ್ರೌಂಡ್ ಗೊತ್ತಿಲ್ಲ ನಿನಗೆ, ಸುಮ್ಮನೆ ಹೊಡಿತಾ ಇದೀಯಾ? ಏನ್ ದೊಡ್ಡ ಕಲೆಕ್ಟ್ರಾ? ಏನ್ ಪೊಲೀಸಾ? ಇಲ್ಲ ನೀನೇನ್ ದೊಡ್ಡ ರೌಡಿನ? ಇಲ್ಲ ಏನ್ ದೊಡ್ಡ ಅಂಬಾನಿ ವಂಶದವನೇನೋ ನೀನು? ಏನೋ ಬ್ಯಾಕ್ ಗ್ರೌಂಡ್ ನಿಂದಿದ್ರಲ್ಲಿ? ನನ್ನ ಹೆಸರು ಜೀವ. ನಾನ್ ಭವಾನಿ ಇಂಜಿನಿಯರಿಂಗ್ ಕಾಲೇಜಲ್ಲಿ ಓದ್ತಾ ಇದ್ದೀನಿ. ಸಾಯಂಕಾಲ 6 ಗಂಟೆವರೆಗೂ ಕಾಲೇಜಲ್ಲೇ ಇರ್ತೀನಿ. ನೀನದೇನೋ ಬ್ಯಾಕ್ ಗ್ರೌಂಡ್ ಗಿಗ್ರೌಂಡ್ ಅಂತೆಲ್ಲ ಹೇಳಿದ್ಯಲ್ಲ, ಸಾಧ್ಯವಾದ್ರೆ ಅವ್ರನ್ನೆಲ್ಲ ಕರ್ಕೊಂಡ್ ಬಾ, ಬಂದ್ ನೋಡು. ನಿಮ್ಗೆ ಆಯ್ತಾ ಕೊಂಡ್ರ? ನಿಮ್ಗೆ ಸರಿಯಾ ಮಾಡ್ತೀನಿ ನೋಡ್ರಿ. ಅವ್ನಿಗೇನ್ ಮಸಾಜ್ ಮಾಡ್ತಾ ಇದೀಯಾ? ಕುಂಗ್ಫು ಬರೇ, ನಡಿಯಾ ನಡಿಯಾ. ಲೇ ಮಗ, ಅಲ್ಲಿ ನೋಡೋ. ಆಯ್ತು ಕಣೋ, ಹೋಗೋ ದಾರಿಯಲ್ಲಿ ನಿನಗೆ ಬೀರ್ ಕೊಡಿಸ್ತೀನಿ, ಸುಮ್ನೆ ಇರು. ಲೇ, ಹಿಂದೆ ಗಾಡಿ ಬರ್ತಾ ಇದೆ ನೋಡೋ. ಎಲ್ಲಿ? ಎಲ್ಲ ಗಾಡಿ ಮುಂದೆ ಹೋಗ್ತಿದ್ಯಲ್ಲ, ಹಿಂದೆ ಯಾವ್ದು ಬರ್ತಾ ಇದೆ? ಅಯ್ಯೋ, ತಿರುಗಿ ಆ ಚೂಡಿದಾರನ ನೋಡು. ಓ, ಆ ಚೂಡಿದಾರನ? ಹೌದು, ಚೂಡಿದಾರ ನೋಡ್ದೆ. ಏನ್ ಇವಾಗ? ಲೇ, ಅಲ್ಲಿ ಜಗಳ ಆಯ್ತಲ್ಲ, ಅಲ್ಲಿ ನೋಡ್ದೆ ಅವಳನ್ನ. ಹೌದು, ಇವಳು ಯಾಕೆ ನಮ್ಮನೆ ಫಾಲೋ ಮಾಡ್ತಾ ಇದ್ದಾಳೆ? ಮಗ, ನಾನು ಕೂಡ ಅವ್ಳು ನೋಡ್ದೆ ಕಣೋ. ಅಲ್ಲಿ ಜಗಳ ಆಡ್ಬೇಕಾದ್ರೆ ಲುಕ್ ಮೇಲೆ ಲುಕ್ ಕೊಡ್ತಾನೆ ಇದ್ಲು ನಮ್ ಜೀವಾಗೆ. ಇವಾಗ ನೋಡಿದ್ರೆ ನಮ್ಮನೆ ಫಾಲೋ ಮಾಡ್ತಾ ಇದ್ದಾಳೆ. ಲೇ, ಅವನೇನೋ ದೊಡ್ಡ ರೌಡಿ ಅನ್ಕೊಂಡೆ, ನೋಡಿದ್ರೆ ವೇಸ್ಟ್ ಬಾಡಿಗಳು ಒಂದ್ ಫಿಗರ್ ನಮ್ನ ಫಾಲೋ ಮಾಡಕ್ ಬಿಟ್ಟಿದ್ದಾರೆ. ಏಯ್, ರೋಡ್ ಅಂದ್ಮೇಲೆ 500 ಫಿಗರ್ ಬರುತ್ತೆ ಹೋಗುತ್ತೆ, ಅಷ್ಟ್ ಮಾತ್ರಕ್ಕೆ ಅವ್ರು ನಮ್ಮನೆ ಫಾಲೋ ಮಾಡ್ತಿದಾರೆ ಅಂತ ಅನ್ಕೋಬಾರ್ದು. ಹಂಗಂತ ಜೀವ ಅನ್ಕೋತಾನೆ ಅಲ್ವಾ ಮಗ? ಲೇ, ಏನೋ ಇಡ್ಬೇಕಾದ್ರೆ ಮರ್ಯಾದೆ ಮರ್ಯಾದೆ. ಸುಮ್ನೆ ಕುಡಿಯೋ ಪರದೇಶಿ. ಹಂಗ್ ಮರ್ಯಾದೆಯಿಂದ ಹೇಳ್ಬಿಟ್ಟು ಹೋಗೋಣ. ಏನೇ ದಿಢೀರಾಗಿ ಇಲ್ಲಿ ಬಂದಿದ್ಯಾ? ನೀನ್ ಹೇಳಿ ಜೀವ ಅವನೇ ತಾನೆ? ಹೌದು. ಅವನನ್ನ ಇಂಟ್ರೊಡ್ಯೂಸ್ ಮಾಡ್ಸೆ. ಅವನಿವಾಗ ಯಾವ ಮೂಡಲ್ ಇದ್ದಾನೆ ಅಂತಾನೆ ಗೊತ್ತಿಲ್ಲ. ಇವಾಗ ಹೋಗಿ ನನ್ ಪ್ರಾಬ್ಲಮ್ ನಿನಗೆ ಗೊತ್ತು ತಾನೆ? ಗೊತ್ತು. ಅದನ್ನ ಸಾಲ್ವ್ ಮಾಡಕ್ಕೆ ಇವನೇ ಸರಿಯಾದ ವ್ಯಕ್ತಿ ಅಂತ ಅವತ್ ನೀನೇ ತಾನೇ ಹೇಳಿದ್ದು. ಇಂಟ್ರೊಡ್ಯೂಸ್ ಮಾಡ್ಸು, ನಾನು ಮಾತಾಡ್ಕೋತೀನಿ. ಏನಾಗತ್ತೆ ಅಂತ ಗೊತ್ತಾಗ್ತಿಲ್ವಲ್ಲ. ಬಾ. ಲೇ ಮಗ, ಆ ಚೂಡಿದಾರ ಇಲ್ಲೇ ಬರ್ತಾ ಇದ್ದಾಳೆ ಕಣೋ. ಸುಂದರವಾಗಿದ್ರೇನೆ ಪ್ರಾಬ್ಲಮ್ ಕಣೋ. ಯಾರು? ನೀನಾ? ಏನೋ ನಾನ್ ಸುಂದರವಾಗಿದ್ದೀನಿ ಅಂದ್ರೆ ನಿನ್ ತಡ್ಕೊಳಕ್ ಆಗಲ್ವಾ? ಸರಿ, ಇವನೇ ಕಣಪ್ಪ ಸುಂದರಾಂಗ. ಲೈ, 250 ml ಫೆವಿಕಾಲ್ ಡಬ್ಬಾ ತರ ಬರ್ತಾ ಇದ್ದಾಳೆ. ಅಂಟ್ಕೊಂಡ್ಬಿಟ್ರೆ ತೆಗಿಯಕ್ಕೆ ಆಗಲ್ಲ, ಹುಷಾರು. ಜೀವ,
ಇವಳು ನನ್ ಫ್ರೆಂಡು. ಏನ್ ಡೊನೇಷನ್ ಬೇಕಾ? ಇಲ್ಲ ಇಲ್ಲ, ಇವಳು ಒಬ್ಳೇ ಮಾತಾಡ್ಬೇಕಂತೆ. ಒಬ್ಳೆ ಮಾತಾಡ್ಬೇಕಾ? ಅಲ್ಲಿ ವಾಶ್ ಬೇಸಿನ್ ಹತ್ರ ಯಾರು ಇಲ್ಲ, ಅಲ್ಲೋಗಿ ಒಬ್ಳೆ ಮಾತಾಡ್ಲಿ. ಛೀ, ಜೀವ ನಿನ್ನ ಹತ್ರ ಮಾತಾಡ್ಬೇಕಂತೆ. ನೀವ್ ಮಾತಾಡ್ತಾ ಇರಿ. ನೀ ಮಾತಾಡೆ. ನನ್ ಕ್ಲಾಸಲ್ಲಿ ಸ್ವಲ್ಪ ಕೆಲ್ಸ ಇದೆ, ಬರ್ತೀನಿ. ಕ್ಲಾಸಲ್ಲಿ ಕೆಲ್ಸ ಇದೆಯಾ? ಪ್ಲೀಸ್ ನಿಮ್ ಜೊತೆ ಸ್ವಲ್ಪ ಮಾತಾಡ್ಬೇಕು. ಲೈ, ಏನ ಇನ್ನು ನೋಡ್ತಾ ಇದ್ಯಾ? ನಾಚಿಕೆ ಇಲ್ಲೋ? ಎದೋಳ್ರ. ನನ್ನ ಹೆಸರು ಬೃಂದಾ. ನನ್ಗೊಂದ್ ದೊಡ್ಡ ಸಮಸ್ಯೆ ಆಗಿದೆ. ಅದನ್ನ ನಿಮ್ ಕೈಲೇ ಸಾಲ್ವ್ ಮಾಡಕ್ಕಾಗೋದು. ಪ್ಲೀಸ್ ನಾನು ಹೇಳೋದ್ ಸ್ವಲ್ಪ ಕೇಳಿ. ಯಾರು ನೀನು? ನಿನಗೂ ನನಗೂ ಏನ್ ಸಂಬಂಧ? ನಾನು ಯಾಕೆ ನಿನ್ನ ಸಮಸ್ಯೆನೆಲ್ಲ ಕೇಳಿಸ್ಕೋಬೇಕು? ಸುಮ್ಮನೆ ಹೋಗಿಲಿಂದ. ಪ್ಲೀಸ್ ನಾನು ಹೇಳೋದ್ ಸ್ವಲ್ಪ ಕೇಳಿ. ಸುಮ್ಮನೆ ಹೋಗ್ತೀಯಾ? ಯಾಕೆ ಕೋಪ ಮಾಡ್ಕೋತಿದ್ದೀರಾ? ಮೊದಲು ನಾನು ಹೇಳ್ತಿರೋದನ್ನ ಕೇಳಿ. ನೀವೇ ಅದನ್ನ ಸಾಲ್ವ್ ಮಾಡಕ್ಕಾಗೋದು. ಹೋಗು. ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಪ್ಲೀಸ್ ಹೋಗು ಅಂತಂದೆ. ಪ್ಲೀಸ್ ಜಸ್ಟ್ ಹೆಲ್ಪ್ ಮೀ. ಇವಾಗ ಹೋಗ್ತೀಯಾ ಇಲ್ವಾ? ಅಯ್ಯೋ, ರಕ್ತ. ಗೊತ್ತು, ರಕ್ತಾನೆ. ಹೋಗು. ಯಾಕೆ ಹೀಗೆಲ್ಲ ಮಾಡ್ತಿದ್ದೀರಾ? ಇರಿ ಇರಿ ಇರಿ. ಏನ ಹುಡುಗಿರು ಮಾತಾಡಿದ್ರೆ ಉರ್ದು ಬಿಡ್ತೀಯಾ? ಹೆಣ್ಣು ಹೂ ಒಂದೇ ಕಣ. ಇಲ್ಲಿ ನೋಡಿ ಎಷ್ಟು ರಕ್ತ ಬರ್ತದೆ. ಕೈ ಕೊಡು. ಇವಾಗ್ಲಾದ್ರೂ ಹುಡುಗಿರ ಜೊತೆ ಚೆನ್ನಾಗಿ ಮಾತಾಡೋದು ಕಲ್ತ್ಕೊಳ್ಳೋ. ಅರ್ಥ ಆಯ್ತಾ? ಅರ್ಥ ಆಯ್ತು ಅನ್ಸುತ್ತೆ. ಇನ್ಮೇಲೆ ಚೆನ್ನಾಗಿ ಮಾತಾಡೋ. ಹುಷಾರು. ಏನಂದಿನ ಸುಮ್ನಿರ. ಮಗ ಸೆಂಟಿಮೆಂಟ್ ಹೀರೋ ಆಗ್ಬಿಟ್ಟೆ ಕಣ. ಸೆಂಟಿಮೆಂಟ್ ಹೀರೋನ? ಈ ಮೂತಿ ಹಿಡ್ಕೊಂಡು ಸೀರಿಯಲ್ ಅಲ್ಲೂ ಹೀರೋ ಆಗಲ್ಲ ಕಣ. ಇಷ್ಟಕ್ಕೆಲ್ಲ ಇಷ್ಟೊಂದಾಗೋಯ್ತೇನಾ? ಒಡ್ಸ್ಕೊಂಡ್ ನೋಡು, ಗೊತ್ತಾಗುತ್ತೆ. ನಾನ್ ಹೇಳಿದ್ದೆ ಅಲ್ವೇನೆ, ನೀನ್ ಯಾಕೆ ಅರ್ಜೆಂಟಾಗಿ ಕಾಲೇಜಿಗೆ ಬಂದೆ? ಅದಕ್ಕೆ ಅಷ್ಟು ವರ್ಟಾಗಿ ನಡ್ಕೋಬೇಕಾ? ಅವನ್ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೀರಾ. ನನಗ್ ಹೆಲ್ಪ್ ಮಾಡ್ದವನ್ನ ನಿಮಗೂ ಹೆಲ್ಪ್ ಮಾಡೋ ಹಾಗೆ ಮಾಡ್ತೀನಿ. ಅವ್ನ್ ಒಳ್ಳೆ ಮೂಡಲ್ಲಿದ್ದಾಗ ನಾನೇ ಮಾತಾಡಿ ನಿನ್ನನ್ ಕರಿತೀನಿ. ಇಲ್ ನೋಡೆ, ಇವಳು ಯಾವಾಗ ನಿನ್ ಮ್ಯಾಟರ್ ಹೇಳಿ ನಿನ್ ಪ್ರಾಬ್ಲಮ್ ಸಾಲ್ವ್ ಆಗೋದು? ನನ್ ಮಾತ್ ಕೇಳು. ಏನು? ನೀನ್ ನೇರವಾಗಿ ಅವನ್ ಮನೆಗೆ ಹೋಗು. ಅವ್ನ್ ನಾರ್ಮಲ್ ಆಗಿದಾನ ನೋಡು. ಅವನ್ ಒಳ್ಳೆ ಮೂಡಲ್ಲಿದ್ರೆ ಅವನ್ ಹತ್ರ ಹೋಗಿ ನಿನ್ ಪ್ರಾಬ್ಲಮ್ ಹೇಳು. ಇದೇ ದಾರಿ. ಅವನ ಅಡ್ರೆಸ್ ಬೇಕಲ್ಲ? ಅಡ್ರೆಸ್ ಏನೇ ಅಡ್ರೆಸ್ಸು? ಅವ್ನ್ ಬೆಳಗ್ಗೆ ಎದ್ದಾಗಿಂದಾನು ರಾತ್ರಿ ಮಲ್ಕೊಳ್ಳೋವರೆಗೂ ಫುಲ್ ಡೀಟೇಲ್ಸ್ ನಾನ್ ಕೊಡ್ತೀನಿ. ಓಕೆನಾ? ಸರಿ. ಅಯ್ಯೋ ಛೇ, ಇಂಥ ವೆದರ್ಗೆ ಒಂದು ಕ್ವಾರ್ಟರ್ ಕೊಡ್ಸಿದ್ರೆ ತಣ್ಣು ಕುಡ್ದು ಮಲ್ಕೋಬಹುದಾಗಿತ್ತು. ಇದೆಲ್ಲ ಬ್ಯಾಟ್ ಇಟ್ಕೊಂಡು ಆಡ್ತಾರ ನೋಡು, ಅವ್ರಿಗೆ ಸೆಟ್ ಆಗುತ್ತೆ. ನಿನ್ ಟೆನ್ನಿಸ್ ಪ್ಲೇಯರ್ ಬಗ್ಗೆ ತಾನೇ ಹೇಳಿದ್ದು. ಬಾಯಿ ಮುಚ್ಕೊಂಡು ಕುಡಿಯೋ. ಲೇ ಲೇ, ಯಾಕೋ ಅಭಿಷೇಕ ಮಾಡ್ಕೋತಾ ಇದೀಯಾ? ಇವನೇ ತಾನೇ ಬಾಯಿ ಮುಚ್ಕೊಂಡು ಕುಡಿ ಅಂತ ಹೇಳಿದ್ದು. ಇನ್ನೂ ಉದ್ದಾರ ಆಗಿಲ್ಲ ಮಗ. ಯಾಕೆ? ಒಂದಿನ ಅವ್ನ್ ಹುಡುಗಿ ಫೋನ್ ಮಾಡ್ಬಿಟ್ಟು ಮನೇಲಿ ಯಾರು ಇಲ್ಲ ಬಾ ಅಂತ ಹೇಳಿದ್ಲಂತೆ. ಅದಕ್ಕೆ ಈ ದಡ್ಡ ಮನೇಲಿ ಯಾರು ಇಲ್ಲ ಅಂದ್ಮೇಲೆ ನಾನ್ ಬಂದ್ ಏನ್ ಮಾಡ್ಲಿ ಅಂತ ಫೋನ್ ಕಟ್ ಮಾಡ್ಬಿಟ್ಟ. ಆಮೇಲೆ ನಾನು ಹೋಗ್ಬಿಟ್ಟು ಬಂದೆ. ಲೇ ಮಗ, ನಿನ್ ತಂಗಿ ಬಂದಿದ್ದಾಳ ನೋಡು. ನಾವ್ ಅಪ್ಪಗ್ ನಾನು ಒಬ್ನೇ ಮಗ ಅಂದ್ಮೇಲೆ ಯಾವ್ದೋ ತಂಗಿ ಹಿಂಗೆ ಅನ್ಕೊಂಡು. ಅಯ್ಯಯ್ಯೋ, ಈ ಹುಡ್ಗಿನ ಇವಳು ಯಾಕೆ ಇಲ್ಲಿಗೆ ಬಂದ್ಲು? ಅವಳು ಬಂದ್ರೆ ನನಗ್ ಬೀಳ್ತಾವಲ್ಲ ಏಟು. ನಿಜವಾಗ್ಲೂ ನಾನ್ ಬರಕ್ ಕೇಳಲಿಲ್ಲ. ಅದು ಒಂದ್ ಹಾಕಿದ್ರೆ ತಡ್ಕೊಳಲ್ಲ ನೀನು. ಏಯ್, ಒಂದು ಹುಡ್ಗನೇ ಹುಡ್ಗಿ ಹಿಂದೆ ಸುತ್ತಬೇಕು, ಹುಡ್ಗಿ ಹುಡ್ಗನ ಹಿಂದೆ ಸುತ್ತಿದ್ರೆ ಚೆನ್ನಾಗಿರಲ್ಲ. ಅದು ಹೊರಟೋಗು, ಹೋಗೋ. ಅವತ್ ನೀವೇನ್ ಕೇಳಿದ್ರಿ? ನನಗೂ ನಿನಗೂ ಏನ್ ಸಂಬಂಧ ಅಂತ. ಈಗ ನಾನು ಒಂದ್ ಸಂಬಂಧದ ಜೊತೆ ಬಂದಿದ್ದೀನಿ. ಏನ್ ಸಂಬಂಧ ಹೇಳು? ಐ ಲವ್ ಯು. ನಿಮ್ಮನ್ನೆಲ್ಲ ಹೊಡಿಬಾರ್ದು, ಸಾಯ್ಸಾಕ್ಬಿಡ್ಬೇಕು. ಅಯ್ಯೋ, ಕಲ್ಲೆತ್ಕೋತಾನೆ. ಬೇಗ ಬಾರೋ ಬಾರೋ. ಆಟೋ ನಿಲ್ಸು. ಮಾತಾಡ್ಬಿಟ್ಟು ಹೋಗ್ತೀಯಾ? ಅವನೇನ್ ಪಿಜ್ಜಾ ತರಕ ಹೋಗಿದ್ದಾನೆ, ದೊಡ್ಡ ಕಲ್ ತಗೊಂಡ್ ಬರ್ತಾ ಇದ್ದಾನೆ. ಫಸ್ಟ್ ಹೋಗಮ್ಮ. ಕಲ್ ತಗೊಂಡ್ಬಂದ್ರೆ ಮ್ಯಾಟ್ರೆ ಮುಗ್ದೋಗುತ್ತೆ. ಗಾಡಿಗೆ ಹೋಗಿ ಬೇಗ ಹೋಗಿ. ಏನೋ ಮಗ ಸೈಲೆಂಟ್ ಆಗ್ಬಿಟ್ಟೆ. ಅವನ್ ಕೆಳಗಡೆ ಕಲ್ಲ ಹಾಕಿದ್ ನೋಡಿ ನನ್ ಜೀವನ ಬಾಯಿಗೆ ಬಂದಂಗಾಯ್ತು ಕಣ. ಲೈ, ಹತ್ರ ಬರ್ತಾನೆ. ಇವಾಗ ಏನೋ ಮಾಡೋದು? ಆಲ್ರೆಡಿ ಶುರು ಮಾಡ್ಕೊಂಡ್ಬಿಟ್ಯಾ? ಹೇಳಿದ್ರೆ ನಾನು ಜಾಯ್ನ್ ಆಗ್ತಾ ಇರ್ಲಿಲ್ವಾ? 6 ತಿಂಗಳ ಹಿಂದೆ ಜೀವ ದುಡ್ಡಲ್ಲಿ ನಾನು ಆರಾಮಾಗಿ ಕುಡಿತಾ ಇದ್ದೆ.
ಇವತ್ ನನ್ ದುಡ್ಡಲ್ಲಿ ಯಾವ್ದ್ಯಾವ್ದೋ ನಾಯಿಗಳು ಕುಡಿತಾ ಇದಾವೆ. ಏನ್ ಮಾಡೋದು, ಎಲ್ಲ ನನ್ನ ಹಣೆ ಬರ. ಹೇಳು ಮಲೈ, ಇವ್ರು ನನ್ನ ಫ್ರೆಂಡು ಡಾಕ್ಟರ್ ಕಾರ್ತಿ. ನಮಸ್ಕಾರ ಸರ್. ಇವ್ರು ವಕೀಲ ಮೂರ್ತಿ, ಇವ್ರು ನನ್ನ ಫ್ರೆಂಡು. ನಮಸ್ಕಾರ ಸರ್. ಮಗ, ಇಷ್ಟು ದೊಡ್ಡ ದೊಡ್ಡ ಜನರ ಜೊತೆ ಕುಡಿಯೋ ನೀನು ಸೈಕಲ್ ಪಂಚರ್ ಹಾಕೋ ಸಾಧಾರಣ ಮನುಷ್ಯನಾದ ನನ್ನನ್ನು ಕೂರ್ಸ್ಕೊಂಡು ಕುಡಿತಾ ಇದೆಯಲ್ಲ ನೀನು. ನಿಂದು ದೊಡ್ಡ ಮನ್ಸು ಮಗ. ಯಾವ ದೊಡ್ಡ ಮನ್ಸು ಇಲ್ಲ. ಎಣ್ಣೆಗೆ ಸೋಡಾ ಬಾಟ್ಲು ಸೈಡ್ ಡಿಶ್ ಬೇಕು ಅಂದ್ರೆ ಯಾವಂತ ತಗೊಂಬರ್ತಾನೆ, ನೀನ್ ಹೋಗಿ ತಗೊಂಬರ್ತೀಯಾ? ಅದಕ್ಕೆ ನಿನ್ನ ಕರ್ಸಿರೋದು, ಓಡೋಗ್ ತಗೊಂಬಾ. ಮಗ, ನೀನ್ ಮಾತಾಡಿದ ಮಾತು ನಾನು ಎದೆಗೆ ಮೊಳೆ ಹೊಡೆದಂಗಾಯ್ತು ಕಣೋ. ಚಪ್ಲಿ ಕೈಗೆ ತಗೊಳಕ್ಕೂ ಮುಂಚೆ ಓಡೋಗೋ. ತತ್ವ ಮಾತಾಡ್ಬೇಡ, ಹೋಗೋ. ನಾನು ಹೋಗಲ್ಲ. ಯಾಕೆ? ನಾನು ಹೋದ ತಕ್ಷಣ ನೀವು ಮಾತ್ರ ಎಣ್ಣೆ ಎಲ್ಲ ಕುಡಿದು ಬಿಟ್ರೆ? ಅಯ್ಯೋ ಚೀ ದಡ್ಡ, ರಾಯ್ ಅವನಾದ್ರು ಕುಡಿತಾರೇನಾ? ಸೋಡಾ ಇದ್ರೆ ಕುಡಿಬಹುದು, ಹೋಗ್ಬಿಡ್ಬಾರೋ. ಹೋಗ್ಬಿಡ್ತೀನಿ. ಅದು ಡಾಕ್ಟರ್ ಸರ್, ನಾನ್ ಬಿಟ್ಟು ಯಾರು ಕುಡಿಬಾರ್ದು. ಖಂಡಿತವಾಗ್ಲೂ ಕುಡಿಯಲ್ಲ. ವಕೀಲ್ ಸರ್, ನೀವೇ ಸಾಕ್ಷಿ. ಕುಡಿಯೋದಿಲ್ಲ ತಾನೆ? ಸತ್ಯವಾಗ್ಲೂ ಕುಡಿಯಲ್ಲಪ್ಪ. ಇವ್ರ ತಲೆ ಮೇಲೆ ಆಣೆ ಮಾಡಿ. ಇವನ್ ತಲೆ ಮೇಲೆ ಕತ್ ಮೇಲೆ ಆಣೆ ಮಾಡ್ತೀವಿ, ಕುಡಿಯೋದಿಲ್ಲ ಕಣ. ಹೋಗ್ ತಗೊಂಬಾರೋ. ಸರಿ, ಹೋಗ್ಬಿಡ್ತೀರಿ. ಹೋಗು. ಕುಡಿಬಾರ್ದು. ಟಾರ್ಚರ್ ಮಾಡ್ಬೇಡ, ಹೋಗೋ. ನಿನ್ ನಂಬೆ ಹೋಗ್ತಾ ಇದ್ದೀನಿ. ಅಬ್ಬಾ ಬಂದ್ಬಿಡ್ತಾನೆ, 10 ನಿಮಿಷಕ್ಕೆಲ್ಲ ಬಂದ್ಬಿಡ್ತಾನೆ, ಬೇಗ ಬರ್ತಾನೆ. ಯಾಕೋ ಇನ್ನೂ ಬಂದಿಲ್ಲ? ಬರ್ತಾನೆ ಬರ್ತಾನೆ. ಬೀಳ್ತಾವ್ ನೋಡು, ಕೆಳಗಡೆ ಇಡೋ ಅಲ್ಲೇ. ಲೇ, ಸುಮ್ನೆ ನೋಡ್ದೆ ಕಣ. ಲೇ, ಮುಟ್ಬೇಡ ಕಣ. ಯಾಕೆ ಇಷ್ಟೊತ್ತಾದ್ರೂ ಬರ್ಲಿಲ್ಲ ಇವನು? ಪಕ್ಕದ ಅಂಗಡಿಗೆ ಹೋದ್ರೆ ಇಷ್ಟೊತ್ತಾಗತ್ತಾ? ಲೇ ಮಗ, 6 ಗಂಟೆ ಆಯ್ತು, ಇನ್ನು ಬರ್ಲೇ ಇಲ್ವಲ್ಲ? ಎಲ್ಲಿ ಹಾಳಾಗ್ಬಿಟ್ನೋ ನಿನ್ ಫ್ರೆಂಡು? ಎಲ್ಲರೂ ಮೂಡೌಟ್ ಆಗಿದ್ದಾರೆ. ಇವ್ ನೋಡಿದ್ರೆ ವಾಸ್ ನೋಡ್ತಾ ಇದ್ದಾನೆ. ಸರಿ, ಅವ್ನ್ ಬರೋದ್ ಬರ್ಲಿ, ನಾವು ಈಗ ರಾಗ್ ಒಂದ್ ಪೆಗ್ ಹಾಕೋಣ. ನೋಡಿದ್ರ, ಕುಡಿಯೋದಿಲ್ಲ ಅಂತ ನನ್ ಜೊತೆಗೆ ಆಣೆ ಮಾಡಿ ನಾನು ಹೋಗಿದ ತಕ್ಷಣ ಕುಡಿತಾ ಇದ್ದೀರಾ? ನೀವ್ ಈ ತರ ಮಾಡ್ತಿರತ್ತ ಗೊತ್ತಿದ್ದಕ್ಕೆ ಹುಷಾರಾಗಿ ಮರೆಯಲ್ಲಿ ನಿಂತ್ಕೊಂಡು ನಿಮ್ಮನ್ನೇ ನೋಡ್ತಾ ಇದ್ದೆ. ಮರೆಯಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ಯಾ ಅಂದ್ರೆ ನೀನ್ ಇಲ್ಲಿಂದ ಹೋಗೇ ಇಲ್ವಾ? ನಾನು ಹೋದ್ರೆ ನೀವು ಕುಡಿದು ಬಿಡ್ತೀರಲ್ಲ. ಇವಾಗ ಫುಲ್ ಬಾಟ್ಲೆ ಕೊಡ್ತೀನಿ, ಕುಡಿತೀಯಾ? ಫುಲ್ಲ ತಗೊಳ, ಕುಡಿಯ. ಏನಮ್ಮ, ನಿಮ್ ಮಾವ ಅಂದ್ರೆ ನಿನ್ಗೆ ಅಷ್ಟೊಂದು ಇಷ್ಟನಾ? ಬಾಯಿಲೆ, ಯಾಕೆ ಅಷ್ಟು ದೂರ ನಿಂತಿದ್ಯಾ? ಹತ್ರ ಬಾ. ಎಸ್ಕೇಪ್ ಆಗಕ್ ನೋಡ್ಬೇಡ, ಅದು ಈ ಮಾವನ ಹತ್ರ ನಡೆಯಲ್ಲ. ಬಾರೆ ನೀನು, ಬಾರೆ ಇಲ್ಲೇ. ಯಾಕೆ ಡೋರ್ ಅದಾಗದೆ ಮುಚ್ಕೊಂಡ್ಬಿಡ್ತು? ಬಂದ್ಬಿಟ್ಯಾ? ಅಯ್ಯೋ ದೃಷ್ಟಿ ಬೊಂಬೆ. ಜೀವ ರೂಮಲ್ಲಿ ನೀನೇನೋ ಮಾಡ್ತಿದ್ಯಾ? ಭಜನೆ ಮಾಡ್ತಾ ಇದೀನಿ. ನೀನೇನ್ ಮಾಡ್ತಾ ಇದೀಯ ಇಲ್ಲಿ? ನಾನು ಅದೇ ಮಾಡ್ತಾ ಇದ್ದೀನಿ. ಜೀವ ಇಲ್ಲಿ ನೋಡು, ಮಲ್ಕೊಂಡಿದ್ದ ನೋಡು. ಜೀವ ಕುಂಬಳಕಾಯಿ ಬಂದಿದೆ. ಏನೋ ಅದು ನಿನ್ನ. ಇಲ್ಲಿಗೆ ಯಾಕೆ ಬಂದೆ? ಏನೇ ಆಗಿದ್ರು ಸರಿ, ಅವಳಿಗೆ ರಸ್ತೆ ಮಧ್ಯದಲ್ಲಿ ಅವಮಾನ ಮಾಡಬಾರ್ದಿತ್ತು. ಗೊತ್ತಿದೆ, ಅವಳ ನಂಬರ್ ಹೇಳು ಸಾಕು. ಸಾರಿ ಕಣಮ್ಮ, ಮಾಮ ಬರ್ತಾನೆ ಅಂತ ಕಾಯ್ತಾ ಇದ್ಯಾ? ಹಲೋ. ಐ ಲವ್ ಯು ಬೇಬಿ. ಇಡಿಯಟ್. ಹಲೋ. ನಿನ್ ಮೊಬೈಲ್ ಕಟ್ ಮಾಡ್ತಿ ಅಂತ ಗೊತ್ತಿತ್ತು, ಅದಕ್ಕೇನೆ ಲ್ಯಾಂಡ್ ಲೈನ್ಗೆ ಬಂದೆ. ಮಾವನಿಗೊಂದು ಚಿಕ್ಕ ಗುಡ್ ಮಾರ್ನಿಂಗ್ ಹೇಳು. ಚಪ್ಲಿಲ್ ಹೊಡಿತೀನಿ. ಇಡೋ ಫೋನು. ಚಪ್ಲಿಲ್ ಹೊಡೆದ್ರೆ ತುಟಿ ಹರಿದೋಗುತ್ತೆ. ಏನೇ ಅವಾಗ ನೀನ್ ಇಲ್ಲೇ ಮುತ್ಕೊಡ್ತೀಯಾ? ಇಡಿಯಟ್. ಹಲೋ. ಏಯ್ ಪೊರ್ಕಿ ನನ್ ಮಗನೇ, ನಾಲ್ಗೆ ಇಳಿ ಬಿಟ್ಕೊಂಡು ಯಾಕೋ ನನ್ ಹಿಂದೆ ನಾಯಿ ತರ ಅಲಿತ್ಯಾ? ನಾನ್ ಜೀವ ಮಾತಾಡ್ತಾ ಇರೋದು. ಗೊತ್ತು ಕಣೋ ಪೊರ್ಕಿ ನನ್ ಮಗನೇ. ಅದೇನ್ ಜೀವ ಅಂತ ಬಡ್ಕೋತ್ಯಾ? 4 ಜನ ಹೊಡ್ಬಿಟ್ರೆ ನೀನೇನ್ ದೊಡ್ಡ ರೌಡಿನಾ? ನಿನ್ ಮೂತಿಗ್ ಲವ್ ಬೇರೆ. ಇಡಿಯಟ್. ಇನ್ನೊಂದ್ಸಲ ನನಗ್ ಫೋನ್ ಮಾಡ್ದೆ ನೋಡು, ಏನ್ ನಡೆಯುತ್ತೆ ಅಂತ ನನಗೆ ಗೊತ್ತಿಲ್ಲ. ಇಡೋ ಫೋನು. ರಾಸ್ಕಲ್. ಏನಿದು? ಅವಳು ನನ್ನಿಂದ ಬಿದ್ದಿದ್ದಾಳೆ, ನಾನೇ ಅವಳಿಂದ ಬಿದ್ದಿದ್ದೀನಿ ಅಂತ ಹೇಳ್ತಿದ್ದಾಳೆ. ಅವಳು ಯಾಕೆ ಹಾಗೆ ಮಾತಾಡಿದ್ಲು? ಒಂದ್ಸಲ ಅವಳಿಗೋಸ್ಕರ ಏನಾರು ಮಾತಾಡಿದ್ರೆ ನಿನ್ನೂ ಸಾಯ್ಸಾಕ್ಬಿಡ್ತೀನಿ. ಹೋಗ. ಸಾರಿ ಕಣೋ, ಜೀವ ಲೈನಲ್ಲಿದ್ದಾನೆ, ಮಾತಾಡು.
ನೀನೇನು ಅನ್ಕೋತಿದ್ಯಾ ಅಂತ ನನಗೊತ್ತು. ಇನ್ನೊಂದೆರಡು ದಿನ ಸಹಿಸ್ಕೊ. ಒಂದು ಒಳ್ಳೆ ಸಮಯನ ನೋಡಿ ಅವನ ಕತೆ ಮುಗಿಸ್ತೀನಿ. ತಗೋ ಮಾತಾಡು. ಏನೇ ಒಂದೇ ಒಂದು ಗುಡ್ ಮಾರ್ನಿಂಗ್ ತಾನೇ ಹೇಳಕ್ ಹೇಳಿದ್ದು, ಫೋನ್ ಪಟ್ ಪಟ್ ಅಂತ ಕಟ್ ಮಾಡ್ತೀಯಾ? ನೀನೇನೋ ನಿನ್ನ ಮಗಳಿಗೆ ಫೋನ್ ಕೊಡು ಅಂದ್ರೆ ಕೈಲಿಟ್ಕೊಂಡು ಆಕಾಶ ನೋಡ್ತಾ ಇದೀಯಾ? 2 ದಿನದಲ್ಲಿ ನಿನಗೂ ನನಗೂ ಮದುವೆ. ಬಾವಾ ಏರ್ಪಾಟ್ ಮಾಡು. ಇರೋವರೆಗೂ ಇದ್ ನಡೆಯಲ್ಲ ಕಣೋ. ನೀನಿದ್ರೆ ತಾನೇ ರೆಡಿ ಆಗು. ಏನೋ ನನ್ನ ಹೆಂಡತಿ ಆಗೋದಕ್ಕೆ. ಓಕೆ ಗುಡ್ ಮಾರ್ನಿಂಗ್. ಅಯ್ಯೋ ಆಫ್ರಿಕಾ ಕೋತಿ, ಲೈ ಆಫ್ರಿಕಾ ಕೋತಿ, ಆ ಬಾಳೆಹಣ್ಣು ಕೊಡಿಲಿ. ಬಾಬಾ 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 ಬಾಯ್ಲಿ ತಗೋ. ಏಯ್ ಯಾಕೋ ಕಾಲು ಗೆಜ್ಜೆ ಹಾಕೊಂಡಿದ್ಯಾ? ನಾನೇನು ಪಾಪ ಮಾಡಬಾರ್ದು ಅಂತ. ಪಾಪ ಮಾಡಕ್ಕೂ ಗೆಜ್ಜೆ ಹಾಕೊಳ್ಳಕ್ಕೂ ಏನ್ ಸಂಬಂಧನೋ? ಅಯೋಗ್ಯ. ಗುಡ್ ಕ್ವಶನ್ ಬಾಸ್. ಏನ್ ದೊಡ್ಡ ಕೌನ್ ಬನ್ನೇಗ ಕರೋಡ್ಪತಿ, ಇವನ ಹತ್ರ ನಾನು ಕ್ವಶನ್ ಕೇಳ್ತೀನ? ಛೀ ಆನ್ಸರ್ ಹೇಳ. ಬಾಸ್, ನಾನ್ ನಡ್ಕೊಂಡು ಹೋಗ್ಬೇಕಾದ್ರೆ ಇರುವೆ ಮತ್ತೆ ನೊಣ ಕೂಡ ವಾಕಿಂಗ್ ಮಾಡ್ತವೆ. ಸರಿ, ಸೊ ಈ ಗೆಜ್ಜೆ ಶಬ್ದಕ್ಕೆ ಅವೆಲ್ಲ ಪಕ್ಕಕ್ಕೆ ಹೋಗ್ಬಿಡ್ತವೆ ಅಂತ ಅಂದ್ಬಿಟ್ಟು ನಾನು ಈ ಗೆಜ್ಜೆ ಹಾಕೊಂಡು ಓಡಾಡ್ತಾ ಇದ್ದೀನಿ ಬಾಸ್. ಪಾಪ ಮಾಡಬಾರ್ದು ಅಂತ. ಹೌದು ಬಾಸ್. ಲೇ ಇವನ್ ತುಂಬಾ ಒಳ್ಳೆಯವನು ಕಣ. ಛೇ ಇವ್ನ್ ಹೋಗ್ಬಿಟ್ಟು ಭಿಕ್ಷುಕ ಕೋತಿ ಅಂತ ತುಂಬಾ ಕೆಟ್ಟದಾಗ ಬೈದ್ಬಿಟ್ನಲ್ಲ. ಥ್ಯಾಂಕ್ ಯು ಬಾಸ್. ಲೇ ನೀನೊಂದು ಕರಿ ವಜ್ರ ಕಣ. ಹೌದು, ನೀನು ಪಾಪನೇ ಮಾಡಿಲ್ವ ಬ್ರದರ್? ಯಾಕೆ ಮಾಡಿಲ್ಲ? ಒಂದೇ ಒಂದ್ಸಲ. ಯಾಕೋ ಮೂಗಲೆಲ್ಲ ಬೆಳ್ ತೋರಿಸ್ತೀಯಾ? ಇವನೇನ್ ದೊಡ್ಡ ಫಿಲ್ಮ್ ಡೈರೆಕ್ಟ್ರು, ಟಾಪ್ ಯಾಕೊಂಡು ಓಡಾಡ್ತಾ ಇರ್ತಾನೆ. ಬಾಸ್, ನಾ 7th ಓದ್ಬೇಕಾದ್ರೆ ಚೆರಿ ಅನ್ನೋ ಒಂದು ಹುಡುಗಿನ ಸ್ಕೂಲಲ್ಲೇ ಕರೆಕ್ಟ್ ಮಾಡಿದೆ ಬಾಸ್. 7ನೇ ಕ್ಲಾಸ್ ಅಲ್ಲ ಮಗ, ಚಿಕ್ಕ ವಯಸ್ಸಲ್ಲಿ ಏನೋ ಗೊತ್ತಿಲ್ಲದೆ ಮಾಡಿರ್ತಾರೆ. ಚಿಕ್ಕ ಚಿಕ್ಕ ವಯಸ್ಸು, ತಿಳಿಯಾದಂತ ವಯಸ್ಸು. ಲೇ ಬಿಲ್ಗೇಟ್ಸ್ ದರಿದ್ರದವನೇ, ರಸ್ತೆಯಲ್ಲಿ ನಿಂತ್ಕೊಂಡು ಹಾಡ್ ಹೇಳ್ಬಿಟ್ಟು ನನ್ನ ಭಿಕ್ಷುಕನ್ ಮಾಡ್ಬಿಟ್ಯಾ? ಇಲ್ಲಿ ನೋಡು, ಅದೇ ತಾನೇ ನಿನ್ ಕೊನೆ ತಪ್ಪು. ಅದಾದ್ಮೇಲೆ ಯಾವ ತಪ್ಪು ಮಾಡಿಲ್ಲ ತಾನೆ? ಯಾಕೆ ಮಾಡಿಲ್ಲ ಬಾಸ್? ನಾನ್ ಕಾಲೇಜ್ ಓದ್ಬೇಕಾದ್ರೆ ಕಣ್ಣಮ್ಮ ಅನ್ನೋಳನ್ನ ಕಾರಿಡಾರ್ ಅಲ್ಲಿ ಹಾಕೊಂಡು ಕಸಕ್ ಕಸಕ್ ಅಂತ ಕೆಲಸ ಮುಗಿಸ್ಬಿಟ್ಟೆ ಬಾಸ್. ಆಯ್ತಾಯ್ತು, ಓಕೆ ಓಕೆ. ಲೇ ಡಬ್ಬಾ, ನಿನ್ ಹೆಸರೇನೋ? ಬಿಡು ಬಿಡು. ಮೈ ನೇಮ್ ಇಸ್ ಕುಂಜುಮಣಿ. ಕುಂಜುಮಣಿನಾ? ಹೌದು ಬಾಸ್. ಸರಿ ಮಿಸ್ಟರ್ ಕುಂಜುಮಣಿ, ಅದಾದ್ಮೇಲೆ ನೀನ್ ಯಾವ ತಪ್ಪು ಮಾಡಿಲ್ಲ ತಾನೆ? ಯಾಕೆ ಮಾಡಿಲ್ಲ? 10 ನಿಮಿಷಕ್ಕೆ ಮುಂಚೆ ಕೂಡ ನಮ್ಮ ಮನೆ ಕೆಲಸದವಳು ಪಾತ್ರೆ ತೊಳಿತಾ ಇದ್ದಾಗ ಲೈಟ್ ಸರಿಗ್ ಬಿದ್ದೋಯ್ತು. ಅದನ್ನ ನೋಡಿ ನನಗೆ ಮೂಡ್ ಬಂದ್ಬಿಡ್ತು. ಹಂಗೆ ಬಾತ್ರೂಮ್ ಎತ್ಕೊಂಡೋಗಿ ಕಸಕ್ ಅಂತ ಕೆಲಸ ಮುಗಿಸ್ಬಿಟ್ಟು ಅವಳ ಗೆಜ್ಜೆನ ನನ್ ಕಾಲ್ಗೆ ಹಾಕೊಂಡು ಮುಂದಿನ ಫಿಗರ್ಗೆ ಅಟೆಂಡೆನ್ಸ್ ಆಗ್ತಾ ಇದೆ ನೋಡಿದ್ಯಾ? ಬಿಡು ಬಿಡು ಒಂದ್ ನಿಮಿಷ. ಏನ್ ಕುಂಜುಮಣಿ, ತುಂಬಾ ಸುಸ್ತಾಗಿದ್ಯಾ? ಬಾಳೆಹಣ್ಣು ತಿಂತಾ ಇದ್ದೀರಾ? ಈಗ ಮುಂದಿನ ಕೆಲ್ಸಕ್ಕೆ ರೆಡಿ ಆಗ್ತಾ ಇದ್ಯಾ? ಹೌದು ಬಾಸ್. ಏನೋ ಸ್ಕೂಲಿಗೆ ರೆಡಿ ಆಗೋ ತರ ಹೇಳ್ತಾ ಇದೆ ನೋಡು. ಏನೋ ಕಿರಾತಕ. ಎಷ್ಟೊಂದ್ ಜನ ಹೆಣ್ಮಕ್ಳ ಜೀವನದಲ್ಲಿ ಆಟ ಆಡಿ ಸ್ವಾಮೀಜಿ ತರ ಮಾತಾಡ್ತಿದ್ಯಲ್ಲ. ನಿನ್ ಗೆಜ್ಜೆ ಹಾಕ್ಬೇಕಾಗಿರೋ ಜಾಗ ಕಾಲಲ್ಲ, ಬೇರೆ ಎಲ್ಲಿ ಬಾಸ್? ಲೇ, ನನ್ನೇ ಮುಗ್ಸಕ್ ನೋಡ್ತೀಯಾ? ಹಲೋ, ಹೇಳಿ ಸರ್. ಆ ಜೀವ ಕತೆ ಇವತ್ತು ಮುಗಿಸ್ತೀನಿ. ಎಲ್ಲ ರೆಡಿನಾ? ರೆಡಿಯಾಗಿ.
ಇದ್ದೀರಾ? ಇಲ್ಲೇ ಜೀವ ಪಕ್ಕದಲ್ಲೇ ಇದೀವಿ. ಈ ಸಲ ಅವ್ನ್ ತಪ್ಪಿಸ್ಕೋಬಾರ್ದು. ಸರಿ ಅಮ್ಮ. ನನಗವ್ನ್ ಬೇಕು. ಅವನನ್ನ ಎತ್ತಾಕೊಂಬಂದ್ರ ತೇಣಿಗೆ. ಸರಿ. ಅವನು ನನ್ನ ಉಸಿರು ಅವನ್ಗೇನು ಆಗ್ಬಾರ್ದು. ಸರಿ ಅಮ್ಮ. ನಿಂತ್ಕೊಳ. ಏನೋ ಲೇ, ನನ್ ಪಾಡುಗ್ ನಾನು ಹುಚ್ಚಿನ ತರ ಮಾತಾಡ್ತಾನೆ ಇದ್ದೀನಿ. ನೀನು ನಿನ್ ಪಾಡುಗ್ ನೀನು ಹೋಗ್ತಾನೆ ಇದೀಯಾ. ನೋಡೋ, ಒಂದು ನೀನಿರ್ಬೇಕು ಇಲ್ಲ ನಾನಿರ್ಬೇಕು, ಎರಡರಲ್ಲಿ ಒಂದು ತೀರ್ಮಾನ ಆಗ್ಲಿ. ಬಾರೋ. ನನಗೆ ದ್ರೋಹ ಮಾಡ್ದ, ಅದಕ್ಕೆ ಎತ್ಬಿಟ್ಟೆ. ಏನೋ ಮಾತಾಡ್ಬೇಕು ಅಂದಲ್ಲ, ಬಾ ನಿನ್ ಮನೆಗೆ ಹೋಗಿ ಮಾತಾಡೋಣ. ಬಾ. ಏಯ್, ಬಾಡಿ ಡಿಸ್ಪೋಸ್ ಮಾಡ್ಬಿಟ್ಟು ನಾನು ಫೋನ್ ಮಾಡಿದ್ಮೇಲೆ ಬಂದ್ರು. ಬಾ ಹೋಗೋಣ. ಬಾ. ಛೇ, ಮಿಸ್ ಆಗ್ಬಿಟ್ಟ. ಈ ಸರಿ ತಪ್ಪಿಸ್ಕೊಂಡ್ಬಿಟ್ಟ ಕಣ. ಅಮ್ಮ, ನೀನೇ ಮಾತಾಡೋ. ಫೋನ್ ಎತ್ತರೋದ್ ಕೆಲ್ಸಕ್ ಬಾರ್ದವ್ರೆ. ಏಯ್ ಏಯ್, ಇಲ್ಲಿಗೆ ತಾನೇ ಬರ್ಬೇಕು. ಟಿಕೆಟ್ ತಗೊಳ್ದಿರಲ್ಲ, ಮುಂದೆ ಬನ್ನಿ, ದಾರಿ ಬಿಡಿ. ಟಿಕೆಟ್ ಎಲ್ಲೋಗ್ಬೇಕಮ್ಮ? ಒಂದ್ ಬೆಸನ್ ನಗರ್. ಯೋ, ಚಿಲ್ಲರೆ ಕೊಡಪ್ಪ. ಚಿಲ್ಲರೆ ಕೊಟ್ಟಿಲ್ಲ ಅಂದ್ರೆ ಹೆಂಗೆ? ತಗೋ. ಎಲ್ಲಿಗೆ ಟಿಕೆಟ್? ಏಯ್ ಪೊರ್ಕಿ ನನ್ ಮಗನೇ, ನಾಲ್ಗೆ ಇಳಿ ಬಿಟ್ಕೊಂಡು ಯಾಕೋ ನನ್ನ ಹಿಂದೆ ನಾಯಿ ತರ ಅಲಿತ್ಯಾ? ಇನ್ನೊಂದ್ಸಲ ನನಗ್ ಫೋನ್ ಮಾಡ್ದೆ ನೋಡು, ಏನ್ ನಡೆಯುತ್ತೆ ಅಂತ ನನಗೆ ಗೊತ್ತಿಲ್ಲ. ಹಲೋ. ಹೌದು, ನಿಂಗೆ ಸಾರಿ ಕೇಳೋಣ ಅಂತ ಫೋನ್ ಮಾಡಿದ್ರೆ ಬೇಜಾನ್ ಮಾತಾಡ್ಬಿಟ್ಟೆ. ಅದು ಗೊತ್ತಿಲ್ದೆ ಆ ಜೀವ ಅನ್ಕೊಂಡ್ಬಿಟ್ಟು. ಸರಿ, ಎಲ್ಲೋಗ್ತಿದ್ಯಾ? ಬೆಸನ್ ನಗರ್ಗೆ, ನಿಮ್ಮನ್ನ ನೋಡಕ್ಕೇನೆ. ನೋಡಾಯ್ತು ತಾನೇ? ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕು, ಇಳಿ ಕೆಳಗೆ. ಓಕೆ. ಎಷ್ಟು ಧೈರ್ಯ ಆದ್ರೆ ನಮ್ಮ ಅದಕ್ಕೆ ಹತ್ತಿರ ಬಸ್ ಹತ್ತೀರಾ? ಇಳಿರ, ಫಸ್ಟ್ ಇಳಿರ. ಓಡ್ಸೋ ಎಲ್ಲಾರು. ನೋಡ್ರು, ಒಬ್ರು ಬಸ್ಸಲ್ಲಿ ಇರಬಾರ್ದು. ಇಳಿಸ್ರ ಎಲ್ರು, ಮರ್ಯಾದೆಯಿಂದ ಇಳಿರೋ. ನೀನೇನ್ ದೊಡ್ಡ ಲಾಡ್ ಲಬಕ್ದಾಸ, ನಿನಗೆ ಸ್ಪೆಷಲ್ ಆಗಿ ಹೇಳ್ಬೇಕಾ? ಇಳಿತ್ಯಾ ಇಲ್ಲ ನಿನ್ನ? ನಿಮ್ಮ ಅತ್ಗೆ ಏನಿ ಬಸ್ ಓನರ್ ಏನೋ? ಲೇ, ಇಲ್ಲಿ ನೋಡು, ನೀನ್ ಯಾರ ಮೇಲೆ ಕೈ ಮಾಡಿದೆ ಗೊತ್ತಾ? ಜೀವ ಹುಡುಗರ ಮೇಲೆ. ಜೀವ ಅಂದ್ರೆ ಅದ್ ನಾನೇ. ನೀನ್ ನಮ್ಮ ಹುಡ್ಗನ? Hey!
ಯಾರು ನೀನು? ಆ ಜೀವ ಯಾರು? ನಿನಗೂ ಅವನಿಗೂ ಏನ್ ಸಂಬಂಧ? ನಾನ್ ಡೆಪ್ಯೂಟಿ ಕಮಿಷನರ್ ಜೀವಾನಂದನ್ ಮಗಳು. ಅವತ್ ನನ್ನ ಹತ್ರ ಏನಂದೆ ನೀನು? ಐ ಲವ್ ಯು ಅಂತ ಹೇಳ್ದೆ. ಐ ಲವ್ ಯು. ಇನ್ಮೇಲೆ ಆ ಜೀವ ಮಾತ್ರ ಅಲ್ಲ, ನನ್ನ ಮೀರಿ ಯಾರು ಕೂಡ ನಿನ್ನ ನೆರಳು ಮುಟ್ಟಕ್ಕಾಗಲ್ಲ. ನೀನು ನನ್ನವಳು ಮಾತ್ರ. ನಾನ್ ನಿನ್ ಕೊಲೆ ಮಾಡೋದಕ್ಕೆ ಹೇಳಲಿಲ್ಲ. ಮಾವ, ನನ್ನ ನಂಬೋ. ನಿನ್ ಮಗ್ಲಿಲ್ಲ ಅಂದ್ರೆ ನನ್ ಬದುಕಕ್ಕಾಗಲ್ವೋ? ನನ್ನ ನಂಬು ನಂಬು ನಂಬೋ. ನನ್ಗೆ ಅವಳು ಬೇಕು ಕಣೋ ಮಾವ, ನನಗೆ ಬೇಕು ಅವಳು ನನಗೆ ಬೇಕು ಕಣೋ. ಬೇಕು ಬೇಕು ಬೇಕು. ನನ್ನನ್ನು ಮೀರಿ ನನ್ನ ಮಗಳ ನೆರಳನ್ನು ನೀನು ಟಚ್ ಮಾಡೋ ಹಾಗಿಲ್ಲ. ನಿನ್ ಮಗಳನ್ನ ಇಟ್ಕೊಳಕ ಕೇಳ್ದೆ, ಕಟ್ಕೊಳಕ್ ತಾನೇ ಕೇಳ್ದೆ. ನೀನು ಅವಳನ್ನ ಮರ್ತ್ಬಿಡು. ಮರಿಲಿಲ್ಲ ಅಂದ್ರೆ ನನ್ನ ಪೊಲೀಸ್ ಬುದ್ಧಿನ ನಾನು ತೋರಿಸ್ಬೇಕಾಗತ್ತೆ. ಏಯ್, ನಿನ್ ಪದವಿ ಆಸೆಗೆ ಎಷ್ಟು ಜನರನ್ನ ನೀನು ಸಾಯಿಸೋದಿದ್ದಕ್ಕೆ ನಾನು ಸಾಯಿಸಿಲ್ಲ. ಅದನ್ನ ಮಾಡಿದ್ದಕ್ಕೆ ಎವಿಡೆನ್ಸ್ ಎಲ್ಲ ನನ್ನ ಹತ್ರ ಇದೆ. ಅದು ನಿನ್ಗೂ ಗೊತ್ತು. ನೀನ್ ಓಕೆ ಅಂದ್ರೆ ನನಗೆ ಮಾವ ಆಗ್ಬಹುದು, ಇಲ್ಲ ಅಂದ್ರೆ ಸ್ಟ್ರೈಟ್ ಆಗಿ ಮಾವನ್ ಮನೆಗೆ ಹೋಗ್ಬೇಕಾಗತ್ತೆ. ನಿನ್ಗೆ ಯಾವ್ದು ಬೇಕು? ಪದವಿನ ಮಗಳ ನಿರ್ಧಾರ ಮಾಡು. ನನಗೆ ನನ್ನ ಪದವಿನೇ ಮುಖ್ಯ. ಅದು 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 ಮನಸ್ಸಿಗೆ ಹೊಡೆದ್ಬಿಟ್ಟಲ್ಲ ಮಾವ. ಐ ಲವ್ ಯು ಮಾವ. ಐ ಲವ್ ಯು. ನನಗೆ ನನ್ನ ಪದವಿ ದೇಹ ಆದ್ರೆ ನನ್ನ ಮಗಳು ನನ್ನ ಉಸಿರು ಕಣೋ. ಜೀವ, ಒಂದು ಎವಿಡೆನ್ಸ್ನ ಇಟ್ಕೊಂಡು ನನ್ನ ಮಗಳನ್ನು ಎಷ್ಟು ಆಟ ಆಡಿಸ್ತಿದ್ಯೋ. ಇವಾಗ ಈ ಪ್ರಪಂಚದಲ್ಲೇ ಇಲ್ದಂಗೆ ಮಾಡ್ಬಿಟ್ನಲ್ಲ ನಿನ್ನ. ಈಗೇನು ಮಾಡೋಕ್ಕಾಗಲ್ಲ. ಹಲೋ, ಯಾರೋ? ನಿನ್ನ ಮಗಳು ನಿನಗೆ ಜೀವಂತವಾಗ್ಬೇಕಾ ಇಲ್ಲ ಹೆಣವಾಗ್ಬೇಕಾ? ಏಯ್, ಯಾರೋ ನೀನು? ಜೀವ ಕಣೋ. ಜೀವನ? ಯಾವ ಜೀವ? ವಿಷತ್ತೇ ನೀ ಜೀವ ಕಣೋ. ಏಯ್, ನಿನ್ನ ಹೊಡಿಲ್ಲ ಅಥವಾ ನಿನ್ ಮಗಳನ್ನ? ಹೊಡಿಲ್ಲ ಅಂತ ಯೋಚನೆ ಮಾಡ್ತಿದ್ದೀನೋ? ಬೇಡ ಬೇಡ. ನನ್ನ ನಂಬಿ ಇವಾಗ ನಿನ್ ಮಗಳು ನನ್ನ ಜೊತೆ ಬಂದಿದ್ದಾಳೆ. ಈಗ ನಿನ್ ತೇನಿಗೆ ಬಂದ್ರೆ ನಿನ್ ಮಗಳು ಜೀವಂತವಾಗಿ ಸಿಗ್ತಾಳೆ, ಇಲ್ಲ ಯಾವ್ದಾರ ಪೋದೆಯಲ್ಲಿ ಹೆಣವಾಗಿ ಸಿಗ್ತಾಳೆ. ಊರ ಇಲ್ಲ ಪೋದೇನ ಅಂತ ನೀನೇ ಡಿಸೈಡ್ ಮಾಡ್ಕೋ. ಬಾರೋ 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 ಬಾರೋ. ಏಯ್ ಅಮ್ಮ, ಏನ್ ನಡಿಬಾರ್ದಾಗಿತ್ತು ಅನ್ಕೊಂಡ್ವೋ ಅದೇ ನಡೆದೋಯ್ತಮ್ಮ. ಏನು ಹೇಳ್ತಾ ಇದ್ಯಾ? ಡೆಪ್ಯೂಟಿ ಕಮಿಷನರ್ ಮಗಳನ್ನ ಜೀವ ಕಿಡ್ನಾಪ್ ಮಾಡ್ಬಿಟ್ಟ. ಏಯ್, ಅವನಿಂದ ಅವಳನ್ನ ಎತ್ತಾಕೊಂಬನ್ರೋ. ಆಗ್ಲೇ ನನ್ ಜೀವ ನನಗ್ ಸಿಗೋದು. ನನ್ನ ಅಳಿಯ ನನಗ್ ಬೇಕು ಬೇಕು ಕಣೋ. ಒಳ್ಳೆ ಕೆಲ್ಸ ಆಯ್ತು, ಅವನಿಂದ ನನ್ನನ್ನು ಕಾಪಾಡಿದ್ರಿ. ಅವನ್ ನಿನ್ ಹಿಂದೆ ಬಿದ್ದಿದ್ದು ಮದ್ವೆ ಆಗಕ್ಕೆ, ನಾನ್ ನಿನ್ನ ಕರ್ಕೊಂಡ್ ಬಂದಿರೋದು ಕೊಲೆ ಮಾಡಕ್ಕೆ. ನಾವಿಲ್ಲೇ ಇದೀವಿ ಸರ್. ಹೌಸ್ ಓನರು ಇದ್ದಾರೆ. ಒಂದ್ ನಿಮಿಷ ಸರ್, ಮಾತಾಡಿ. ಸರ್ ಹೇಳಿ. ಅವ್ನು ನಮ್ಮನೇಲೆ ಬಾಡಿಗೆಗಿದ್ದ ಸರ್.
ಒಂದು ಹುಡುಗಿ ಕರ್ಕೊಂಡು ಅವಸರದಲ್ಲಿ ಬಂದ, ಬಟ್ಟೆ ಬೇರೆ ತಗೊಂಡು ಜೀಪಲ್ಲಿ ಹೊಟ್ಬಿಟ್ಟೆ ಸರ್. ಆ ಹುಡುಗ ಮತ್ತೆ ಹುಡುಗಿನ ಶರವಣ ನಗರ್ 22ನೇ ಕ್ರಾಸ್ಗೆ ಬಿಟ್ಬಿಟ್ಟು ಬಂದೆ ಸರ್. ಅಷ್ಟೇ ಸರ್, ಬೇರೆ ಗೊತ್ತಿಲ್ಲ ಸರ್ ನನಗೆ. ಆ ಗಾಡಿ ನಂಬರ್ ಹೇಳು ಸರ್. TMS 120 ಸರ್. ಟಿ ನಗರ್ ಕಂಟ್ರೋಲ್ ರೂಮ್. ಎಸ್ ಸರ್. ಜೀಪ್ ನಂಬರ್ TMS 120. ಆ ಗಾಡಿ ಒಂದು ಆಕ್ಸಿಡೆಂಟ್ ಮಾಡಿ ಹೊರಟೋಗಿದೆ, ಅದನ್ನ ತಕ್ಷಣ ಹಿಡೀರಿ. ಓಕೆ ಸರ್. ಓಕೆ ಸರ್. ಓಕೆ ಸರ್. ಓಕೆ ಸರ್. ಆಕ್ಸಿಡೆಂಟ್ ಮಾಡಿದವನು ಗಾಡಿನ ಸಂದಿಗುಂದಿಲ್ ಬಿಡ್ತಾನಲ್ವಾ, ಏರ್ಪೋರ್ಟ್ ಅಲ್ಲಿ ಯಾಕೆ ಬಿಡ್ತಾನೆ? ಏನ್ ಇನ್ಫಾರ್ಮೇಶನ್ ಕೊಡ್ತಾರೋ? ಸಾರಿ. ನೀನ್ ಸಾರಿ ಯಾರಿಬೇಕು, ಹೋಗೋ. ನೋಡ್ಕೊಂಡು ಬಾಮ್ಮ. TMS 120. ಹಲೋ ಸರ್, ಆಕ್ಸಿಡೆಂಟ್ ಮಾಡಿರೋ ಜೀಪು ಈಗ ಏರ್ಪೋರ್ಟ್ ಅಲ್ಲಿ ಇದೆ ಸರ್. ಹಲೋ, ಯಾರಿ ನೀವು? ಪೊಲೀಸ್. ಮದುವೆಗೆ ಜೀವ ಬೃಂದ ಅನ್ನೋ ಹೆಸರಲ್ಲಿ ಟಿಕೆಟ್ ಬುಕ್ ಆಗಿದೆಯಾ ನೋಡಿ. ಓಕೆ ಸರ್. ನೋ ಸರ್. ಇಂಡಿಯನ್ ಏರ್ಲೈನ್ಸ್ ನಲ್ಲಿ ನೋಡಿ. ಎಸ್ ಸರ್. ಇಂಡಿಯನ್ ಏರ್ಲೈನ್ಸ್ ಹೊರಟೋಯ್ತಾ? ಹಾಫ್ ಅನ್ ಅವರ್ ಬ್ಯಾಕ್ ಸರ್. ನೆಕ್ಸ್ಟ್ ಫ್ಲೈಟ್ ಯಾವಾಗ? ವಿತಿನ್ ಹಾಫ್ ಅನ್ ಅವರ್ ಸರ್. ಟಿಕೆಟ್ ಅವೈಲೇಬಲ್? 1 ಸೆಕೆಂಡ್ ಸರ್. ಯಾ ಅವೈಲೇಬಲ್ ಸರ್. ಜೀವನದ ಹೆಸರಲ್ಲಿ ಒಂದು ಟಿಕೆಟ್ ಬುಕ್ ಮಾಡಿ. ಓಕೆ ಸರ್. ಹಲೋ ಮೂರ್ತಿ, ನಾನು DCP ಮಾತಾಡ್ತಿರೋದು. ಹೇಳಿ ಸರ್. ನನ್ನ ಮಗಳನ್ನ ಜೀವ ಅನ್ನೋನು ಕಿಡ್ನಾಪ್ ಮಾಡಿ ಇಂಡಿಯನ್ ಏರ್ಲೈನ್ ನಲ್ಲಿ ಮಧುರೆ ಕರ್ಕೊಂಡು ಬರ್ತಾ ಇದ್ದಾನೆ ಸರ್. ಸರಿಯಾಗಿ 30 ನಿಮಿಷಕ್ಕೆ ಫ್ಲೈಟ್ ಬರ್ತಾ ಇದೆ. ಅವನ್ನ ಬಿಡಬೇಡಿ, ಹಿಡ್ಕೊಳ್ಳಿ ಸರ್. ಇನ್ನು 1 ಅವರ್ ನಲ್ಲಿ ನಾನು ಅಲ್ಲಿರ್ತೀನಿ. ಓಕೆ ಸರ್. ಏನಕ್ಕೆ ನಗ್ತಾ ಇದೆಯಾ? ಆ ಜೀವನ ಯಾಮರ್ಸಿದ್ರಲ್ಲ, ಅದನ್ನ ನೆನ್ಸ್ಕೊಂಡು. ನಿಮ್ಮ ಅಪ್ಪ ಜೀವನ? ಆ ರೌಡಿ ಜೀವ ಬಗ್ಗೆ ಹೇಳಿದ್ದು. ನಿಮ್ಮಂತ ಒಬ್ಬ ಬುದ್ಧಿವಂತನ ನಾನು ನೋಡೇ ಇಲ್ಲ. ಕನ್ಫರ್ಮ್ ಲೂಸ್ ಇವಳು. ಹೆಂಗದು? ಯಾಕೆಂದ್ರೆ ನೀವು ನಿಮ್ ಮನೆಗ್ ಕರ್ಕೊಂಡ್ ಹೋಗಿ ಜೀಪ್ ತಗೊಂಡ್ರಾ? ಸರಿ, ನಾವು ಜೀಪಲ್ಲೇ ಊರಿಗೆ ಹೋಗ್ತೀವಿ ಅನ್ಕೊಂಡೆ. ಆದ್ರೆ ನೀವು ಏರ್ಪೋರ್ಟ್ ಅಲ್ಲಿ ಜೀಪ್ ನಿಲ್ಸಿ ಟಿಕೆಟ್ ತಗೊಂಡ್ರಿ. ಓಕೆ, ನಾವು ಫ್ಲೈಟ್ ಅಲ್ಲೇ ಹೋಗ್ತೀವಿ ಅಂತ ಅನ್ಕೊಂಡ್ರೆ ನೀವ್ ಜೀಪನ್ ಏರ್ಪೋರ್ಟ್ ಅಲ್ಲಿ ಬಿಟ್ಟು ಫ್ಲೈಟ್ ಅಲ್ಲೂ ಹೋಗ್ದೆ ನನ್ನ ಈ ಗಾಡಿಗೆ ಹತ್ತು ಅಂದಾಗ ಯಾಕಪ್ಪ ಇವನಿಗೆ ಇಷ್ಟೊಂದು ಕನ್ಫ್ಯೂಷನ್ ಅಂತ ಅನ್ಕೊಂಡೆ. ಈಗ್ಲೇ ಅರ್ಥ ಆಗಿದೆ. ಏನಂತ? ಆ ಜೀವ ನಮ್ಮನ್ ಫಾಲೋ ಮಾಡ್ಬಾರ್ದು ಅಂತ ತಾನೇ? ಅಯ್ಯೋ, ಎಂತ ಗೆಸ್ಸಿಂಗು! ವೆರಿ ಇಂಟೆಲಿಜೆಂಟ್ ಗರ್ಲ್. ಅದೇ ಮೇಡ್ ಫಾರ್ ಈಚ್ ಅದರ್. ಅಯ್ಯೋ, ತಡಿಯಕ್ ಆಗ್ತಾ ಇಲ್ಲ. ಏನಾಯ್ತು? ಗಾಡಿಗೆ ಹೀಟ್ ಆಗ್ಬಿಟ್ಟಿದೆ ಅಂತ. ಏನೋ? ಏನಿಲ್ಲ, ನನಗೆ ತಡ್ಕೊಳಕ್ ಆಗ್ತಾ ಇಲ್ಲ ಅಂದೆ. ಅದೇ ನೇಚರ್ಸ್ ಕಾಲ್. ಹೋಗ್ ಬರ್ತೀನಿ. ಹಲೋ. ಅಲ್ಲಿ ಇಲ್ಲಿ ಸುತ್ತಾಡಿ ಕಡೆಗೆ ಏರ್ಪೋರ್ಟ್ ಬಂದ್ ನಿಂತ್ಯಾ? ಏನು ನಾಮ ದೊಡ್ಡದಾಗಿದ್ಯಾ? ಇರುತ್ತೆ ಮತ್ತೆ. ಹಾಕಿದ್ಯಾರು? ನೀನ್ ಅಳಿಯ ತಾನೆ? ಯಾರಿಗೋ ಅಳಿಯ? ನಾನು ಹೇಳಿಲ್ಲಪ್ಪ, ನಿನ್ ಮಗಳೇ ಹೇಳಿದ್ದು. ಇವಾಗ ನೀನ್ ಎಲ್ಲೋ ಇದ್ಯಾ? ನಾನು ಅಲ್ಲೂ ಇರ್ತೀನಿ, ಇಲ್ಲೂ ಇರ್ತೀನಿ. ತೇನಿಗ್ ಬಾ, ಫುಲ್ ದರ್ಶನನೇ ಕೊಡ್ತೀನಿ. ನನ್ನ ಮಗಳೆಲ್ಲೋ? ಆ ಲೂಸಾ? ಅವಳಿಗೆ ಇಲ್ಲಿ ಏನ್ ನಡೀತಿದೆ ಅಂತಾನೆ ಗೊತ್ತಾಗ್ದೆ ಫುಲ್ ಲವ್ ಮೂಡಲ್ಲೇ ಇದ್ದಾಳೆ. ಮಾತಾಡ್ತ್ಯಾ? ಕೊಡೋ ಫೋನು. ಕೊಡ್ತೀನಿ. ಮಾತಾಡ್ಬೇಕಾಗಿರೋ ಅಷ್ಟು ಮಾತಾಡೋ ಅಷ್ಟೇ. ಬೇಡದೆ ಇರೋದೆಲ್ಲ ಮಾತಾಡ್ದೆ ಅನ್ಕೋ, ಆಮೇಲೆ ಬ್ಲ್ಯಾಂಕೆ ನೀನೇ ಫಿಲ್ ಮಾಡ್ಕೋ. ಯಾರ ಜೊತೆ ಮಾತಾಡ್ತಿದ್ರಿ? ನಿಮ್ಮ ಅಪ್ಪನ ಜೊತೆಲಿ. ಯಾಕೆ? ನಮ್ಮ ಮದ್ವೆ ಬಗ್ಗೆ ಕೇಳ್ತಿದ್ದೆ. ನಿಮ್ಮ ಅಪ್ಪಂಗೆ ಇಷ್ಟ ಇಲ್ವಂತೆ. ನನ್ನ ಪೊಲೀಸ್ ಬಿಟ್ಟು ಅರೆಸ್ಟ್ ಮಾಡಿಸ್ತೀನಿ ನಿಂತಿದ್ದಾರೆ. ನಿಮ್ಮಪ್ಪ ಎಲ್ಲಿ ನಮ್ಮಿಬ್ರನ್ನ ದೂರ ಮಾಡ್ಬಿಡ್ತಾರೋ ಅಂತ ಬೇಜಾರಾಗ್ತಾ ಇದೆ. ಫೋನ್ ಕೊಡಿ, ನಾನು ಮಾತಾಡ್ತೀನಿ. ನಿಮ್ಮಪ್ಪ ಲೈನಲ್ಲೇ ಇದ್ದಾರೆ, ಮಾತಾಡು. ಹಲೋ ಬೃಂದಾ. ಅಪ್ಪ, ಅವ್ರಿಗೇನಾದ್ರೂ ಮಾಡ್ಬೇಕು ಅಂತ ನೀವ್ ಅನ್ಕೊಂಡಿದ್ರೆ ನನ್ನ ನೀವ್ ಜೀವಂತವಾಗಿ ನೋಡಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನನ್ ಜೀವನ ಹಾಳು ಮಾಡ್ಬೇಡಿಯಪ್ಪ. ಮೊದ್ಲು ನಾನು ಹೇಳೋದನ್ನ ಕೇಳಮ್ಮ. ನೀನ್ ಅನ್ಕೊಂಡಿರೋ ತರ ನೀವು ಬಂದ್ ನಮಗ್ ಆಶೀರ್ವಾದ ಮಾಡ್ತೀರಂತ ನಾನ್ ನಂಬಿದ್ದೀನಿ. ಓಕೆ, ಆಲ್ ದ ಬೆಸ್ಟ್. ನೀನು ಅಳಿಯನ್ ಕೈಲಿ ಫೋನ್ ಕೊಡಮ್ಮ. ಏನ್ ಮಾಮ, ನಿಮ್ ಮಗಳು ಹಾಕದ್ಲ ದೊಡ್ಡ ನಾಮ? ನನ್ನ ಮಗಳ ನೆರಳನ್ನು ನೀನ್ ಟಚ್ ಮಾಡೋ ಹಾಗಿಲ್ಲ. ನಿಮ್ಮಪ್ಪ ಖಂಡಿತವಾಗ್ಲೂ ಬರ್ತಾರಂತೆ. ಬಂದ್ಬಿಡಿ ಮಾಮ. ಬಂದ್ರಿ ಅಂದ್ರೆ ಕೊಡ್ತೀನಿ. ಇವನೇ ಏನೋ ಆಯ್ತು? ಅಮ್ಮ, ಜೀವ ಎಲ್ಲೋದಂತ ಗೊತ್ತಿಲ್ಲ ಅಮ್ಮ. ಏನೋ ಹೇಳ್ತಾ ಇದ್ಯಾ? ನಾವೀಗ ಊರಿಗೆ ಬರ್ತಾ ಇದೀವಿ ಅಮ್ಮ. ಬಂದ್ರೆ ಜೀವನ್ ಜೊತೆ ಬನ್ನಿ, ಇಲ್ಲ ಅಂದ್ರೆ ನಿಮ್ಮನ್ನೆಲ್ಲ ಜೀವಂತವಾಗಿ ಹೂತಾಕ್ಬಿಡ್ತೀನಿ. ಇಡೋ ಫೋನು. ಅಮ್ಮ ಏನಪ್ಪ ಹೇಳಿದ್ಲು? ನಿನ್ನ ಬಗ್ಗಿಸ್ಕೊಂಡ್ರು ಜೀವ ಸಿಕ್ಕಾಲ ಕಣ್ರು. ಜೀವನ ನಾವು ಹುಡುಕ್ಲೇಬೇಕು. ಪಾಪ.
ಹಲೋ. ಇಷ್ಟೊಂದು ಟೆನ್ಷನಲ್ಲೂ ಇಷ್ಟು ಕೂಲಾಗಿ ಮಾತಾಡ್ತಿದ್ಯಾ? ಲೇ, ನನ್ನ ಮಗಳೆಲ್ಲೋ? ನಿನ್ ಮಗಳು ಹೀಟ್ ಆಗಿದೆ ಅಂತ ಎಳ್ನೀರು ಕುಡಿತಾ ಇದ್ದಾಳೆ. ನಾನ್ ನಿನ್ಗೆ ಹೀಟ್ ಏರಿಸ್ತಾ ಇದ್ದೀನಿ. ಏಯ್, ನೀನ್ ನನ್ನ ಅರೆಸ್ಟ್ ಮಾಡ್ಸಕ್ಕೆ ಏರ್ಪೋರ್ಟ್ಗೆ ಪೊಲೀಸ್ನ ಕಳಿಸ್ದೆ. ಆದ್ರೆ ಈಗ ನಿನ್ನ ಅರೆಸ್ಟ್ ಮಾಡೋದಕ್ಕೆ ಪೊಲೀಸ್ನವ್ರು ಕಾಯ್ತಾ ಇದ್ದಾರೆ. ಲೇ, ಏನೋ ಹೇಳ್ತಿದ್ಯಾ? ಅರ್ಥ ಆಗ್ಲಿಲ್ಲ? ನೀನು DCP ಪೋಸ್ಟ್ಗೆ ಬರೋದಕ್ಕೋಸ್ಕರ ಎಷ್ಟು ಜನ ಕೊಲೆ ಮಾಡಿದ್ಯಾ ಅಂತ ನಾನು AC ವೆಳ್ಳಯ್ಯ ಇಬ್ರು ಸೇರ್ಕೊಂಡು ಡಿಪಾರ್ಟ್ಮೆಂಟ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀವಿ. ನೀನೇನಾರ ಅವ್ರ ಕೈಲಿ ತಗಲಾಕೊಂಡ್ರೆ ಕಂಬಿನೇ ಗಂಜಿನೇ. ಜಾಸ್ತಿ ಮಾತಾಡದೆ ತಪ್ಪಿಸ್ಕೊಂಡು ತೇನಿಗ್ ಬಾ. ಇಲ್ಲ ಅಂದ್ರೆ ನಿನ್ ಮಗಳ ಕತೆ ಅಷ್ಟೇನೆ. ನನ್ನ ಮಗಳನ್ನ? ಏಯ್, ಅಷ್ಟೇ ಅಂದ್ರೆ ಎತ್ಬಿಡ್ತೀನಿ ಅಂತ ಅರ್ಥ. ಪೊಲೀಸ್ ಬುದ್ಧಿ ಉಪಯೋಗಿಸ್ತೇನೆ, ತಪ್ಪಿಸ್ಕೊಂಡ್ ಬೇಗ ಬಾ. ಆ ಗೇಟ್ಗೆ ಸೆಕ್ಯೂರಿಟಿ ಹಾಕಿದ್ದೀರಾ? ಹಲೋ. ಅಲ್ಲಿ ಇಲ್ಲಿ ಹೋಗಿ ಎಲ್ ಬಂದ್ ಕೂತ್ಕೋಬೇಕು, ಅಲ್ಲೇ ಬಂದ್ ಕರೆಕ್ಟಾಗಿ ಕೂತಿದ್ಯಾ ನೀನು? ಏಯ್, ಮೊದ್ಲು ಡೈಲಾಗ್ ಬದಲಾಯಿಸೋ. ಅವಾಗ್ಲಿಂದ ಹೇಳಿದ್ದೆ ಹೇಳ್ಕೊಂಡು ಟೈಮ್ ವೇಸ್ಟ್ ಮಾಡ್ತಾ ಇದ್ಯಾ? ಲೇ ಸಪ್ಪೆ, ಟಾಯ್ಲೆಟ್ ಹೋದ್ರೆ ಇಲ್ಲ 1 ಮಾಡ್ಬೇಕು ಇಲ್ಲ 2 ಮಾಡ್ಬೇಕು. ನೀನೇನೋ 2 ಮಾಡ್ದೆ ಸುಮ್ನೆ ಟೈಮ್ ವೇಸ್ಟ್ ಮಾಡ್ತಾ ಇದ್ಯಾ? ಯಾಕೆ ಕಟ್ಕೊಂಡ್ಬಿಟ್ಟಿದ್ಯಾ? ನಾನು ಒಳ್ಳೆಯವನಲ್ಲ. ಅಯ್ಯೋ ರಾಜ, ನಾನ್ ಕೆಟ್ಟವನು. ನೀನ್ ಇನ್ನೂ ಬಚ್ಚಾ ಕಣೋ. ನಾನು ಒಂದೊಂದು ಪ್ರಮೋಷನ್ ತಗೊಳ್ಳೋದಿಕ್ಕೆ ಏನೆಲ್ಲ ಮಾಡಿದ್ದೀನಿ ಅಂತ ಗೊತ್ತಾ ನಿನ್ಗೆ? ಇದೆ 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 ಇದಕ್ಕೆ ಕಾಯ್ತಾ ಇದ್ದೆ. ಗೋವಿಂದರಾಜಣ್ಣ ರೆಕಾರ್ಡ್ ಮಾಡ್ಕೊಂಡ್ರಾ? ಯಾರು ಗೋವಿಂದರಾಜು? ನಿಮ್ಮಪ್ಪ. ಲೇ, ಬಾತ್ರೂಮ್ ಆಚೆ ನಿಂತಿರೋ SI ಗೋವಿಂದರಾಜು ಕಣೋ. ಸಾಹೇಬ್ರಿಗೊಂದು ಸಲ್ಯೂಟ್ ಹೊಡಿರಪ್ಪ. ನಮಸ್ಕಾರ ಸರ್. ಲೇ, ನೀನು? ಎಸ್ ಸರ್. ನೀವು ನಿಮ್ ಡ್ಯೂಟಿ ಮಾಡ್ತಾ ಇದ್ದೀರಾ, ನಾನು ನನ್ನ ಡ್ಯೂಟಿ ಮಾಡ್ತಾ ಇದ್ದೀನಿ. ರಾಜಾ, ನೀನ್ ಇಷ್ಟೊತ್ತವರೆಗೂ ಮಾತಾಡಿದ್ದನ್ನ ನಾನು ಕಾನ್ಫರೆನ್ಸ್ ಕಾಲಲ್ಲಿ ರೆಕಾರ್ಡ್ ಮಾಡಿದ್ದೀನಿ. ಅಣ್ಣ ಸರ್, ನೀವು ಆ ಸಪ್ಪೆನ ಅರೆಸ್ಟ್ ಮಾಡಕ್ ಹೋಗ್ಬೇಡಿ. ಓಕೆ ಸರ್. ಸ್ವಲ್ಪ ಆಚೆ ಹೋಗಿ ನಿಂತಿರಿ. ಸಾಹೇಬ್ರೇನೆ ಪಿಕ್ಚರ್ ಅಲ್ಲಿ ಬರೋ ಹೀರೋ ತರ ಗಂಭೀರವಾಗಿ ಆಚೆ ಬಂದು ನಿಂತ್ಕೋತಾರೆ. ಓಕೆ ಸರ್. ಸರ್ ಬರ್ತೀನಿ ಸರ್, ಬರ್ತೀನಿ ಸರ್, ನೀವು ಬಂದ್ಬಿಡಿ ಸರ್. ಆ ಕಡೆ ಎಲ್ಲ ಚೆಕ್ ಮಾಡ್ತಾ ಇರ್ರಿ. ಆ ಗೇಟಲ್ಲಿ ಹುಷಾರಾಗಿರಿ. ಅಲ್ಲಿಂದಾನೆ ಬರೋ ತರ ಇನ್ಫಾರ್ಮೇಶನ್ ಬಂದಿದೆ, ಹುಷಾರಾಗಿ ನೋಡ್ಕೊಳ್ಳಿ. ಓಕೆನಾ? ಯಾವ್ದೇ ಕಾರಣಕ್ಕೂ ತಪ್ಪಿಸ್ಕೊಂಡು ಬಿಡಬಾರ್ದು. ಅರೆಸ್ಟ್ ಮಾಡೋಣ. DCP ಜೀವನಂದ್ ಹೋಗ್ತಾ ಇದಾರೆ ಸರ್. ಏನ್ರ ನೋಡ್ತಾ ನಿಂತಿದ್ದೀರಾ? ಅರೆಸ್ಟ್ ಹಿಮ್. ಸರ್ ಓಡ್ಬೇಡಿ, ನಿಂತ್ಕೊಳ್ಳಿ. ಹಲೋ ಹಲೋ, ಏನ್ ಉಸಿರು ಕಟ್ ಸತ್ತೋದ್ನಾ ಇವನು? ಓ, ಬದುಕಿದಾನೆ. ಅಲ್ಲ ಕಣ, ನಿಂಗೆ ಈ ಸೌಂಡ್ ಗಿಂಡೆಲ್ಲ ನೆಟ್ಟಿಗೆ ಬರ್ತಾ ಇದೆ, ಆದ್ರೆ ನಿಂಗೆ ತಲೆಯಲ್ಲಿ ಬುದ್ಧಿನೇ ಇಲ್ಲ. ಅಲ್ಲ, ನೀನೇನಾರ ಲೂಸಾ? ನನಗೆ ಒಬ್ಬ ಪೊಲೀಸ್ ಮಾತ್ರ ಗೊತ್ತಿರ್ತಾನೆ, ಆದ್ರೆ ನಿಂಗೆ ತಮಿಳ್ನಾಡಲ್ಲಿರೋ ಎಲ್ಲ ಪೊಲೀಸು ಗೊತ್ತಿರ್ತಾರಲ್ಲೋ. ನೀನ್ ದೊಡ್ಡ ಫ್ಯಾಷನ್ ಮಾಡಲ್ ತರ ಏರ್ಪೋರ್ಟ್ ಇಂದ ಆಚೆಗೆ ಬಂದ್ರೆ ಪೊಲೀಸ್ನವರು ನೀನ್ ಹಿಂದೆ ಬೀಳ್ದಿರನೆ ಸುಮ್ನೆ ನಿಂತಿರ್ತಾರೇನೋ? ನಿನ್ ಪಕ್ಕದಲ್ಲೇ ಒಂದ್ ಬ್ಲಾಕ್ ಸ್ಕಾರ್ಪಿಯೋ ಕೀ ಸಮೇತ ನಿಂತ್ಕೊಂಡಿದೆ. ಎಷ್ಟು ಬೇಗ ಹೋಗಿ ಆಕ್ಸಿಲೇಟರ್ ಒತ್ತಿ ಎಷ್ಟು ಫಾಸ್ಟ್ ಆಗಿ ಇಲ್ಲಿ ಬಂದು ರೀಚ್ ಆಗ್ತೀಯೋ ಆ ಟೈಮಿಂಗ್ಸ್ ಮೇಲೆ ನಿಂತಿದ್ಯಪ್ಪ ನಿನ್ ಜೀವಕ್ಕೆ ಜೀವ ಆಗಿರೋ ನಿನ್ನ ಮಗಳ ಜೀವ. ನಾನೇ ಅಳಿಮಯ್ಯ ಮಾತಾಡ್ತಿರೋದು. ಹೇಳು. ನನ್ನ ನಿನ್ನ ಮಧ್ಯೆ ಬಂದವಳನ್ನ ನಮ್ ಹುಡುಗರ ಕೈಲಿ ಎತ್ತಿಸ್ಬಿಟ್ಟೆ. ನೀನ್ ನನಗ್ ಬೇಕು ಬೇಕು ಕಣೋ. ಮರ್ಯಾದೆ ಆಗಿ ನೀನೇ ನನ್ನ ಹತ್ರ ಬಂದ್ರೆ ಅವಳು ಕ್ಷೇಮವಾಗಿ ಹೋಗ್ತಾಳೆ. ಇಲ್ಲ ಅಂತ ಇಟ್ಕೋ,
ಅವಳ ಪ್ರಾಣ ತೆಗೆದು ಬಿಡ್ತೀನಿ. ನಿನ್ ಹವಾ ಎಲ್ಲ ಇಲ್ಲಿ ನಡೆಯಲ್ಲ. ಹೌದಾ? ನಿಮ್ ಹುಡುಗರು ಅವಳನ್ನ ಬರೀ ಎತ್ಕೊಂಡೋಗಿದಾರ ಅಷ್ಟೇ. ಆಳಿಯ ಏನ್ ಮಾಡ್ತಾನೆ ಅಂತ ನಾನ್ ತೋರಿಸ್ತೀನಿ. ಹೋಗಮ್ಮ, ಹೋಗು. ಯಾರವರು? ಜೀವ ಅವ್ರ ಕಡೆ ಹುಡುಗರು. ಅಮ್ಮ, ಆ ಹುಡುಗಿನ ಜೀವ ಕರ್ಕೊಂಡು ಹೋಗ್ಬಿಟ್ಟ ಅಮ್ಮ. ಏನಾಗ್ಬಾರ್ದು ಅನ್ನೋ ಆತಂಕ ನನ್ ಮನ್ಸಲ್ಲಿತ್ತು, ಅದನ್ನೇ ಮಾಡ್ಬಿಟ್ಟಿಯೇನೋ ಜೀವ. ಚಾರ್ಜ್! ಹೊಡಿರೋ ಇವ್ರಿಗೆ, ಬಿಡ್ಬೇಡಿ, ಹಾಕ್ರೋ. ಗುಡ್ ಮಾರ್ನಿಂಗ್ ಸರ್. ಸರ್, ಡಿಪಾರ್ಟ್ಮೆಂಟ್ಗೆ ನಿಮ್ಮಿಂದ ಹೆಮ್ಮೆ ಸರ್. ತುಂಬಾ ಸಂತೋಷ ಆಯ್ತು ಕಣೋ. ಕಂಗ್ರ್ಯಾಚುಲೇಷನ್ ಜೀವನಂದ. ಏನೋ SP-ನೇ ಹೆಸರಿಡ್ದು ಕರಿತೀಯಾ? ಏನೋ ಕಾನ್ಸ್ಟೇಬಲ್ ನಾಯಿ. ಇನ್ನೊಂದ್ಸಲ ಹೆಸರಿಡ್ದು ಕರ್ದೆ ಅಂದ್ಕೋ, ಸಾಯಿಸ್ಬಿಡ್ತೀನಿ. ಇವಾಗ ಮಾತಾಡಿದ್ದಕ್ಕೆ ಇದೇ ಶಿಕ್ಷೆ ಕಣೋ. ಹಲೋ ಹಲೋ. ಲೇ ಜೀವಾನಂದ, ನಿನ್ ರೌಡಿ ತರ ತೋರಿಸ್ತಾ ಇದೀಯಾ? ನಿನ್ ಮಾವನ ಮೇಲೆ ಕೈ ಹಾಕಿದ್ದಕ್ಕೆ ಲೈನಿಗೆ ಬಂದ್ಬಿಟ್ಟಿಯಾ? ಲೇ, ನಾನು ಅದಕ್ಕೆಲ್ಲ ಫೋನ್ ಮಾಡಿದ್ದು ಕಣೋ. ಪೊಲೀಸರು ಕಂಡ್ರೆ ಭಯ ಪಡೋ ಊರಲ್ಲಿ ನಿನ್ ಪವರ್ ತೋರಿಸಿ ಪೇಪರ್ ಅಲ್ಲಿ ಬಂದ್ಬಿಟ್ರೆ ನಿನ್ ದೊಡ್ಡ ಮನುಷ್ಯನಾ? ಯಾಕೆ ನೀನು ನಿನ್ ಪವರ್ ತೋರಿಸಿ ಪೇಪರ್ ಅಲ್ಲಿ ಬರ್ಬೇಕು ತಾನೆ? ಏಯ್, ನನ್ ಪೊಲೀಸ್ ಆಗಿ ಬದುಕ್ತಾರ ಅನ್ಕಣೋ. ನಿನ್ ತರ ಪದವಿಗೋಸ್ಕರ ನೀಚ್ ಕೆಲಸ ಮಾಡೋನಲ್ಲ. ಏಯ್, ನೀನ್ ನಿಜವಾದ ಗಂಡಸೆ ಆಗಿದ್ರೆ ನಾನ್ ಹೇಳೋ ಊರ್ಗೋಗಿ ಒಂದ್ ಕೇಸ್ ಫೈಲ್ ಮಾಡೋ. ನನ್ ಡ್ರೆಸ್ ಬಿಚ್ಚಾಕಿ ನೀನ್ ಹೇಳಿದ ಜಾಗದಲ್ಲಿ ಬೆಟ್ಲಾಗಿ ನಡೀತೀನಿ ಕಣೋ. ತಮಿಳ್ನಾಡಲ್ಲಿ ನಾನ್ ನೋಡ್ದಿರೋ ಊರ? ಏಯ್, ಯಾವ ಊರು ಅದು? ತೇನಿ ಕಣೋ. ತೇನಿನ? ನಾನು ಕಾಲಿಟ್ರೆ ತೇನಿನ ಅಳಿಸೋಗುತ್ತೆ. ಏನ್ ಕೇಳ್ತೀಯ? ಏಯ್, ನಿನ್ ಕಾಲಿಟ್ರೆ ಮಣ್ಣಾಗ್ಬಿಡ್ತೀಯ. ನಾನು ಮಣ್ಣಾಗ್ಬಿಡೋದಿಕ್ಕೆ ಆ ಊರ್ನ ಏನ್ ದೇವ್ರ ಕಾಪಾಡ್ತಾ ಇದ್ದಾನ? ದೇವ್ರಲ್ಲ ಕಣೋ, ನಮ್ಮೂರ್ಗೆ ಅಮ್ಮ. ಅಮ್ಮನ? ಓ, ಹೆಂಗ್ಸ? ನನ್ನ ಹೆಸರು ಕೇಳಿದ್ರೆ ಗಂಡಸ್ರೆ ಹುಚ್ಚ ಹೋಯ್ಕೊಬಿಡ್ತಾರೆ ಕಣೋ. ಒಂದು ಹೆಂಗ್ಸು ನನ್ನ ಏನೋ ಮಾಡ್ತಾಳೆ. ಏಯ್, ನಮ್ಮಮ್ಮ 9ನೇ ವಯಸ್ಸಲ್ಲೇ ಏನ್ ಮಾಡಿದ್ಲು ಅಂತ ಗೊತ್ತಾ? ಅಯ್ಯೋ ಪಾಪಿ, ಎಂತ ಕೆಲ್ಸ ಮಾಡ್ಬಂದ್ ನಿಂತಿದ್ಯೆ. ಎಲ್ಲದಕ್ಕೂ ದೇವ್ರು ಬಂದು ಕಾಪಾಡ್ತಾನೆ ಅಂತ ಅನ್ಕೋಬೇಕಾ? ನಮ್ಮ ಊರನ್ನ ನಾವೇ ತಾನೇ ಕಾಪಾಡ್ಕೋಬೇಕು. ಅಪ್ಪ, ನೀನು ಮುನಿಯಪ್ಪ, ಕೆಂಚಪ್ಪ, ರವಿಯಪ್ಪನ ಹತ್ರ ಹೋಗಿ ಗಾಂಜಾ ಮಾರ್ಬೇಡ್ರೋ, ಸಾರಾಯಿ ಮಾರ್ಬೇಡ್ರೋ ಅಂತ ಎಷ್ಟು ಸಲ ಕೇಳ್ಕೊಂಡಿಲ್ಲ. ನಿನ್ ಮಾತ್ ಕೇಳಿಸ್ಕೊಳ್ದೆ ಮಾರ್ತಾನೆ ಇದ್ರು. ನಮ್ಮೂರ್ನವ್ರೆಲ್ಲ ಅದನ್ ಕುಡಿದ್ಬಿಟ್ಟು ಸುಡ್ಗಾಡ್ಗೂ ಆಸ್ಪತ್ರೆಗೂ ಹೋಗ್ತಿದ್ರು. ಅವ್ರು ಮಾರಿದ್ರೆ ತಾನೇ ಇವ್ರು ತಗೊಳ್ಳೋದಕ್ಕೆ. ಅದಕ್ಕೆ ಮೇಲ್ ಹೋಗ್ರೋ ಅಂತ 5 ಜನನ ಸಾಯಿಸ್ಬಿಟ್ಟೆ. ಇವಾಗ ನಾನ್ ಜೈಲಿಗೆ ಹೋಗ್ತೀನಿ.
ಇನ್ಮೇಲ್ ಯಾರ್ ಮಾರಿದ್ರು ಯಾರ್ ಕುಡಿದ್ರು ಅವ್ರ ಉಸಿರು ಇರೋದಿಲ್ಲ. ಅಪ್ಪ ಅಮ್ಮ ನಾನ್ ಬರ್ತೀನಿ. ಏನು ಸೌಂಡೇ ಇಲ್ಲ? ಡ್ರೆಸ್ನ ನನ್ ಮುಂದೆ ಬಿಚ್ಚಾಕ್ಬಿಟ್ಟು ಬೆತ್ತಲೆ ನಡೀತೀಯಾ? ಏಯ್, ನೀನ್ ಅವಳು ಮಾಡಿರೋ ತಾನೇ ಹೇಳ್ತಾ ಇದೀಯಾ? ಈಗ ನಾನ್ ಮಾಡೋದನ್ನ ನೀನ್ ನೋಡ್ತೀಯ ಕಣ. ತೇನಿಗೆ ನಾನ್ ಖಂಡಿತವಾಗ್ಲೂ ಬರ್ತೀನಿ ಕಣ. ಏನಪ್ಪಾ ಡ್ರೈವರು, ಅಮ್ಮ ಇದಾರೇನಪ್ಪ? ಅಮ್ಮ ಒಳಗಡೆನೇ ಇದಾರೆ, ಬಾಗಿಲು ತಳ್ಳಿ ಒಳಗೆ ಹೋಗಿ. ಅಮ್ಮ, ನಾನು ಏನಮ್ಮ ತಪ್ಪು ಮಾಡ್ದೆ? ದೇವಸ್ಥಾನದ ಉಂಡಿನ ಕೊಡಲ್ಲ ಅಂತ ಹೇಳ್ತಿದ್ದೀರಲ್ಲ, ಹೇಳಿ ಅಮ್ಮ, ಹೇಳಿ. ಬಾರಪ್ಪ, ಹತ್ರ ಬಾ, ಹೇಳ್ತೀನಿ. ಬಂದ್ಬಿಟ್ಟೆ ಅಮ್ಮ, ಬಂದ್ಬಿಟ್ಟೆ. ಅಯ್ಯ ಅಯ್ಯ ಅಮ್ಮ, ಅಯ್ಯ 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 ನನ್ನ ಬಿಟ್ಬಿಡಿ, ಅಯ್ಯ ಅಮ್ಮ, ಅಯ್ಯ ಅಯ್ಯ ಅಮ್ಮ, ಅಯ್ಯಪ್ಪ, ಅಯ್ಯ ಅಯ್ಯ ಬಿಡಿ, ಅಯ್ಯ ಅಮ್ಮ, ಬಾರೋ. ಯಾಕಮ್ಮ ಹಿಂಗೆಲ್ಲ ಓಡಿಸ್ತಾ ಇದ್ದೀರಾ? ಬಾರೋ ಅಮ್ಮ, ಅಮ್ಮ, ಯಾಕಮ್ಮ ನನ್ ಮೇಲೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದೀರಾ? ನಾನು ಏನಮ್ಮ ತಪ್ಪು ಮಾಡ್ದೆ? ಏನೋ ಅಯೋಗ್ಯ, ನೀನನ್ನ MLA ಮಾಡಿ ಅಸೆಂಬ್ಲಿಗೆ ಹೋಗಿ ಜನರಿಗೂ ನಮ್ಮೂರಿಗೂ ಒಳ್ಳೇದ್ ಮಾಡು ಅಂತ ಹೇಳಿದ್ರೆ ನಿನಗೂ ನಿನ್ ಹೆಂಡತಿ ಮಕ್ಳಿಗೂ ಆಸ್ತಿ ಕೂಡಿಡಕ್ ಕಷ್ಟ ಪಡ್ತಿದ್ಯಾ ನೀನು? ಅದಕ್ಕೆ ಕಣಲೋಯ್ ನಿನಗೀಗ ದೇವ್ರ ಪ್ರಸಾದನ ಕೊಡಕ್ ಹೇಳ್ದೆ. ರುಚಿ ಹೆಂಗಿದೆ? ಊಟ ಹೆಂಗಿತ್ತೋ? 100 ಜನ ಸೇರ್ಕೊಂಡು ಹೊಡೆದ್ರೆ ನಾನು ತಡ್ಕೊಳಕ್ ಆಗುತ್ತಮ್ಮ? ಹೊಡ್ದಿದ್ 100 ಜನ ಅಲ್ಲ ಕಣೋ, ಒಬ್ಬನೇ. ಯಾರಮ್ಮ ಅವನು? ಅಪ್ಪು, ಇವನಿಗ್ ಹೊಡೆದು ನೀನ್ ಮಲ್ಗೆ ಆಗಿರ್ತೀಯ. ಲಕ್ಷ್ಮಿ ಬಿಸಿ ನೀರಿಟ್ಟಿರ್ತಾಳೆ, ಹೋಗಿ ಸ್ನಾನ ಮಾಡಿ ಊಟಕ್ ರೆಡಿ ಆಗಿರು, ನಾನ್ ಬರ್ತೀನಿ. ಸರಿ ಅಜ್ಜಿ. ಏನೋ ಇನ್ಮೇಲಾದ್ರೂ ನೀನ್ ಬದ್ಲಾಗ್ಲಿಲ್ಲ ಅಂದ್ರೆ ನನ್ ಮೊಮ್ಮಗ ನಿನ್ ಮನೆಗೆ ಬಂದು ಹಬ್ಬದ ಊಟನೇ ಬಡಿಸ್ತಾನೆ, ಗೊತ್ತಾಯ್ತಾ? ಇವಾಗ ಕೊಟ್ಟು ಊಟನೇ ಮೈ ತಡ್ಕೋತಾ ಇಲ್ಲ. ಆ ಊಟ ಹಾಕಿದ್ರೆ ನನ್ ಪ್ರಾಣನೇ ಹೋಗ್ಬಿಡುತ್ತಮ್ಮ. ಇನ್ಮೇಲೆ ಕನ್ಸಲ್ಲೂ ತಪ್ಪು ಮಾಡಲ್ಲ ಅಮ್ಮ. ಸರಿ ಹೋಗೋ. ಹೋಗೋದಿಲ್ಲ. ಹೋಗೋ. ಹೋಗಲ್ಲ. ಯಾಕೆ? ಹೋದ್ರೆ ನಿಮ್ಮ ಮೊಮ್ಮಗ ಹೊಡೆದ್ ಬಿಡ್ತಾನೆ. ಇದನ್ ಕುಟ್ಟಿದ್ರೆ ಕಣೋ ಹೊಡಿಯೋದು, ಇಲ್ಲ ಅಂದ್ರೆ ಹೊಡಿಯಲ್ಲ. ಹೋದ್ಮೇಲೆ ನೀನ್ ಇದನ್ ಕೊಟ್ಬಿಡ್ತೀಯ. ತಗೋ, ಹಿಡ್ಕೋ. ತುಂಬಾ ಉಪಕಾರ ಆಯ್ತು ಅಮ್ಮ. ಇನ್ಯಾವ ಸಿಗ್ನಲ್ ಇಲ್ಲ ತಾನೆ? ಆಮೇಲೆ ಐಶ್ವರ್ಯ ಬಂದ್ಲು. ಅಯ್ಯೋ, ನಿನಗ್ ಬೇರೆ ಕೆಲ್ಸನೇ ಇಲ್ವಾ? ಏನಿದೆಲ್ಲ? ಹಾ, ನಿನ್ ಪಂಚೆ ಶರ್ಟು ಅದನ್ನ ಯಾಕೆ ನೀನ್ ಹಾಕೊಂಡಿದ್ಯಾ? ಅದಾ ನಿನ್ ಮನ್ಸಲ್ ನಾನ್ ಇದೀನೋ ಇಲ್ವೋ ತಿಳ್ಕೊಳಕ್ಕೆ. ಅರ್ಥ ಆಗ್ಲಿಲ್ವಾ? ಸೈಕಾಲಜಿ ಲಿಪ್ಸಾಲಜಿ ತರ ಇದು ಡ್ರೆಸ್ಸಾಲಜಿ. ಡ್ರೆಸ್ಸಾಲಜಿನ? ಹೌದು. ನಾನ್ 3 ದಿನದಿಂದ ನನ್ ಮನ್ಸಲ್ಲಿರೋದನ್ನ ಹೇಳಿದ್ರೆ ನೀನ್ ಬಾಯಿ ಬಿಡ್ತಿಲ್ಲ. ಅದಕ್ಕೆ ನಿನ್ ಡ್ರೆಸ್ ಹಾಕೊಂಡ್ ತಿಳ್ಕೊತಾ ಇದೀನಿ. ತುಂಬಾ ಕೆಟ್ಟದಾಗಿದೆ. ಏನಂದೆ? ಇಲ್ಲ ಇಲ್ಲ, ನನ್ ಡ್ರೆಸ್ ನಿನಗ್ ತುಂಬಾ ಚೆನ್ನಾಗಿ ಸೂಟ್ ಆಗತ್ತೆ ಅಂದೆ.
ನಾನ್ ನಿನ್ ವಯಸ್ಸಿಗಿಂತ ದೊಡ್ಡೋಳು ಅಂತ ಅನ್ಕೋತಾ ಇದ್ಯಾ ಅಲ್ವಾ? ತೆಂಡೂಲ್ಕರ್, ಅಭಿಷೇಕ್ ಬಚ್ಚನ್ ಇವರೆಲ್ಲ ಅವ್ರ ವಯಸ್ಸಿಗಿಂತ ಜಾಸ್ತಿ ಇರೋರ್ನ ಮದ್ವೆ ಆಗಿದಾರಲ್ವಾ? ಮತ್ತೆ ವಲ್ಲವನ್ನಲ್ಲಿ ಸಿಂಬು ಕೂಡ ಅವ್ನ್ ವಯಸ್ಸಿಗಿಂತ ದೊಡ್ಡೋಳ್ನ ತಾನೇ ಲವ್ ಮಾಡ್ದ? ಅದು ಫಿಲಮ್ ಅಲ್ಲಿ. ಆಗ ಡೇಟಿಂಗ್ ಯಾಕೆ? ಏನು ಬೇಡ, ಬಿಟ್ಬಿಡಿ. ಸರಿ ಅದ್ ಬಿಡು. ಇಲ್ ನೋಡು, ಮದ್ವೆ ಅನ್ನೋದು ಕ್ರಿಕೆಟ್ ತರ. ಹೆಂಡತಿ ಬಾಲ್ ಅಂದ್ರೆ ಗಂಡ ಬ್ಯಾಟು. ವಯಸ್ಸು ಅನ್ನೋದು ಪಿಚ್ ತರ. ನೀನು ಪಿಚ್ ನೋಡ್ಬೇಡ, ಬ್ಯಾಟಿಂಗ್ ಆಡ್ಕೊಂಡ್ ರನ್ ಮಾಡು. ನಿರ್ಧಾರ ಮಾಡ್ಕೊಂಡೇ ಬಂದಿದ್ಯಾ? ಖಂಡಿತ. ನಿನ್ ಮೊದ್ಲು ಬಾಯಿಲಿ. ಎಲ್ಲಿಗೆ? ಬಾ ಹೇಳ್ತೀನಿ. ಎಲ್ಲಿಗೆ ಹೇಳ್ಕೊಂಡ್ ಹೋಗ್ತಿದ್ಯೋ? ನಾನ್ ನಿನ್ಗೆ ಹೇಳ್ತೀನಿ, ಬಾಯಿಲಿ ಬಿಡು ಕೈನ. ಅಂದ್ರೆ ಅಜ್ಜಿ, ನಾನ್ ಯಾರು? ನನ್ ಮೊಮ್ಮಗ ಕಣೋ. ಇದ್ಯಾರು? ಯಾಕಪ್ಪು ಗೊತ್ತಿಲ್ವಾ? ಹೇಳಜ್ಜಿ ನೀನು. ನಿಮ್ಮಪ್ಪನಿಗೆ ತಂಗಿ, ನನಗ್ ಮಗಳು, ನಿನಗತ್ತೆ. ಮತ್ತ್ಯಾಕ್ ನನಗ್ ಬಂದ್ ಟಾರ್ಚರ್ ಕೊಡ್ತಾ ಇದ್ದಾರೆ? ಎಲ್ಲ ನಿನ್ನಿಂದಾನೆ ಕಣೋ. ನನ್ನಿಂದ? ನಾನೇನ್ ಮಾಡ್ದೆ? ಮತ್ತೆ ನೋಡಿ ಅಮ್ಮ, ಇವನ್ ಜೊತೆ ಕಾಲೇಜಲ್ಲಿ ಓದೋ ಹುಡುಗಿರೆಲ್ಲ ನಾನು ನೀನು ಅಂತ ಪೈಪೋಟಿ ಬಿದ್ದು ಲವ್ ಲೆಟರ್ ಕೊಡ್ತಾ ಇದಾರೆ. ಇವನಿಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ ಆಗಲ್ಲ ಅಂತ ಹೇಳ್ಬೇಕು ತಾನೆ. ಅದು ಬಿಟ್ಬಿಟ್ಟು ರೂಪದಲ್ಲಿ, ನಡವಳಿಕೆನಲ್ಲಿ, ಗುಣದಲ್ಲಿ, ಆಚಾರದಲ್ಲಿ, ವಿಚಾರದಲ್ಲಿ ಅಂತ. ಒಂದ್ ನಿಮಿಷ, ನಾನೇನು ಹೇಳಲೇ ಇಲ್ವಲ್ಲ? ಹೇಳಿದ್ಯಾ? ಒಟ್ಟಾರೆಯಾಗಿ ನಮ್ಮ ಅತ್ತೆ ತರ ಇರೋ ಹುಡುಗಿನೇ ಮದ್ವೆ ಆಗ್ತೀನಿ ಅಂತ ಹೇಳಿದಾನೆ. ಅದಕ್ಕೆ ಅವರು ನೀವ್ ಹೇಗಿರ್ತೀರಾ, ಹೇಗ್ ಮಾತಾಡ್ತೀರಾ ಅಂತ ರಾತ್ರಿ ಹಗ್ಲು ಒಂದೇ ಫೋನ್ ಮಾಡಿ ನನ್ ತಲೆ ತಿಂತಾ ಇದಾರೆ. ಅದಕ್ಕೆ ನಾನ್ ಹೀಗ್ ಮಾಡ್ತಾ ಇರೋದು. ಏನೇ, ನಿನಗ್ ತಮಾಷೆ ಮಾಡಕ್ ಬೇರೆ ಯಾರು ಸಿಗ್ಲಿಲ್ವಾ? ಹಂಗ್ ಕೇಳಜ್ಜಿ. ಏನಪ್ಪು, ಯಾವ್ದಾದ್ರೂ ಹುಡ್ಗಿನ ಲವ್ ಗಿವ್ ಮಾಡಿದ್ಯಾ? ಅದೆಲ್ಲ ಏನಿಲ್ಲ. ನಾಚಿಕೆ ಇಲ್ದೆ ಹೇಳೋ. ಇನ್ಮೇಲೆ ಮಾಡೋಣ ಅಂತಿದ್ದೀನಿ. ಯಾರ್ನ? ನಮ್ ಲಕ್ಷ್ಮಿ ಅತ್ತೆನಾ? ನಾನ್ ನಿಮ್ ಅತ್ತೆ ಕಣೋ. ಆದ್ರೂ ನಂಗೆ ಇವರೇ ಬೇಕು. ನೋಡು. ಇರೋ ಇರೋ, ಓಡ್ಬೇಡ. ಇರೋ. ಇರೋ. ಅಯ್ಯೋ ಅಯ್ಯೋ ಅಯ್ಯೋ. ಅಣ್ಣ, ನಿಮ್ ಟೀ ಅಂಗಡಿಗೆ ಟೀ ಕುಡಿಯಕ್ಕೆ ಯಾರೋ ಬಂದವ್ ನೋಡು. ಸುಮ್ನೆರಪ್ಪ. ಅಣ್ಣ ಒಂದ್ ಟೀ. ಆಯ್ತಪ್ಪ. ನಮಸ್ಕಾರ ಅಣ್ಣ. ನಮಸ್ಕಾರ ಅಣ್ಣ, ನಾನು ಈ ಊರಿಗೆ ಹೊಸಬಾ. ಗೊತ್ತಾಯ್ತು. ಏನ್ ಕೆಲ್ಸಕ್ಕೆ ಬಂದಿದ್ದೀರಾ? ಅಲ್ಲ, ಈ ಊರಲ್ಲಿ ಏನಣ್ಣ ಫೇಮಸ್ಸು? ಫೇಮಸ್ ಅಂದ್ರೆ ನಾನ್ ಹೇಳ್ತೀನಿ ಕಣ. ನಡ್ಕೊಂಡು ಹೋಗೋ ಕುರಿ ಫೇಮಸ್, ಹಸು ಫೇಮಸ್. ನೋಡು, ನಾಳೆ ನಡೆದು ಸಾಯೋ ನಮ್ ತಾತ ಫೇಮಸ್. ಜುಟ್ಟೆ ಅಲ್ದಿರ ಬಾಣ್ಲಿ ಫೇಮಸ್. ಈ ಮೀಸೆ ಫೇಮಸ್. ಕೆಡ್ದಾಗಿರೋ ಈ ಟೀ ಫೇಮಸ್. ಅಷ್ಟೇ ಅಲ್ಲ, ಇಲ್ಲಿ ನೋಡು, ಕೆರೆಲ್ ತೊಳ್ಕೊಳ್ಳೋ ಈ ಬ್ಯಾಕು ಫೇಮಸ್. ಎಲ್ಲಾ ಫೇಮಸ್ನು ಹೇಳ್ಬಿಟ್ಟು ಒಂದು ಮುಖ್ಯವಾದ ಫೇಮಸ್ನ ಬಿಟ್ಬಿಟ್ಟಲ್ಲಣ್ಣ. ಅಂತದ್ ಏನ್ ಬಿಟ್ಬಿಟ್ಟ? ನೀನೇ ಹೇಳು. ಗಾಂಜಾ. ಸಿಗುತ್ತೆ ಅಲ್ವಾ? ಅಂತ ಸಮಾಚಾರನೇ ಈ ಊರಲ್ಲಿಲ್ಲ. ಏನೋ ತಪ್ಪು ತಿಳ್ಕೊಂಡು ಈ ಊರಿಗೆ ಬಂದ್ಬಿಟ್ಟಿದ್ಯಾ ಅನ್ಸುತ್ತೆ. ಅಮ್ಮನಿಗೆ ಏನಾದ್ರು ಗೊತ್ತಾದ್ರೆ ಅಷ್ಟೇ. ನೋಡು, ಬಂದ ದಾರಿಲೇ ವಾಪಸ್ ಹೋಗ್ಬಿಡು. ಏನಣ್ಣ ಇಷ್ಟೊಂದು ಕೋಪ ಮಾಡ್ಕೋತೀಯಾ? 2-3 ತಿಂಗಳವರೆಗೂ ನಿಮ್ಮೂರಿಂದಾನೆ ತಾನೇ ಸಪ್ಲೈ ಆಗ್ತಾ ಇದ್ದದ್ದು. ಸ್ವಲ್ಪ ಕೊಡೋದ್ರಲ್ಲಿ ಏನೋ ತಕರಾರಾಗಿದೆ, ಅದಕ್ಕೆ ಸಪ್ಲೈ ಮಾಡೋದು ನಿಲ್ಲಿಸ್ಬಿಟ್ಟಿದ್ದಾರೆ. ಅದಕ್ಕೆ ನಾನೇ ಡೈರೆಕ್ಟ್ ಆಗಿ ತಗೊಂಡೋಗೋಣ ಅಂತ ಬಂದೆ. ದಯವಿಟ್ಟು ಕೊಡ್ಸ್ಕೊಡ್ರಣ, ನಿಮ್ಗೆ ಕಮಿಷನ್ ಕೊಡ್ತೀನಿ. ಲೈ, ಒಂದ್ ಕಾಲದಲ್ಲಿ ನಮ್ ಊರ್ನಾಗೆ ಗಾಂಜಾ ಸಾರಾಯಿ ಮಾಡ್ತಾ ಇದ್ದಿದ್ದು ನಿಜಾನೇ, ಆದ್ರೆ ಈಗಿಲ್ಲ. ಇಲ್ಲಿ ನೋಡು, ಯಾರೋ ಅಯೋಗ್ಯರು ನಮ್ ಊರ್ ಹೆಸರು ಹೇಳ್ಕೊಂಡು ನಿನ್ಗೆ ಮಾರಿರ್ಬೇಕನ್ಸುತ್ತೆ. ಅದಕ್ಕೆ ಗೊತ್ತಿಲ್ಲದೆ ಬಂದ್ಬಿಟ್ಟಿದ್ಯಾ ಇಲ್ಲಿಗೆ. ಲೈ, ಹೋಗ. ಏನೋ ನೋಡ್ತಾ ಇದ್ಯಾ? ಹೋಗ. ಸರಿ ಅಣ್ಣ, ಹಾಗಾದ್ರೆ ನಾನೇ ಊರೊಳಗಡೆ ಹೋಗಿ ತಗೋತೀನಿ. ಬರ್ತೀನಿ. ಕರೆಕ್ಟ್ ಅಣ್ಣ ನೀನ್ ಹೇಳಿದ್ದು. ಏನೋ ಸಿಗಲ್ಲ ಅಂತ ಹೇಳ್ತಾ ಇದ್ರೆ? ಮಾರೋದು ನಮ್ ದೊಡ್ಡಪ್ಪನೇ, ನಾನ್ ಕೊಡಿಸ್ತೀನಿ. ಸರಿ, ಥ್ಯಾಂಕ್ಸ್. ಈಗ ಹೇಳ್ಬಿಡಿ, ಕೊಟ್ಟ ಮೇಲೆ ಹೇಳಿ. ನನಗೆ ಇವಾಗ ಸಂತೋಷ ಆಗ್ತಾ ಇದೆ. ಯಾಕಷ್ಟು ಸಂತೋಷ? ಏನಿಲ್ಲ, ಮೊದ್ಲು ಗಾಂಜಾ ಸಿಗಲ್ಲ ಅಂದ್ರೆ, ಹೌದು, ಈಗ ಸಿಗುತ್ತೆ ಅಂತಿದ್ದೀರಲ್ಲ, ಅದಕ್ಕೆ ಖುಷಿ ಆಯ್ತು. ಬನ್ನಿ. ಅದ್ ಸರಿ, ಇಲ್ಲಿ ಮಾಲು ಗೀಲು ಎಲ್ಲ ಸಿಗುತ್ತಾ? ಮಾಲು ಗೀಲುನಾ? ಏನಣ್ಣ ಗೊತ್ತಿಲ್ದಂಗ್ ಕೇಳ್ತಿರಲ್ಲ. ಮಾಲು ಅಂದ್ರೆ ಹುಡುಗಿ, ಗೀಲು ಅಂದ್ರೆ ಸಾರಾಯಿ. ಅದೆಲ್ಲ ಇಲ್ಲಿ ಅದೆಲ್ಲ ಇಲ್ಲಿ ಸಿಗುತ್ತೆ ಅಂತ ಹೇಳಿದ್ರು. ಸಾರಾಯಿನ ಮನೇಲೂ ಮಾರ್ತಾರಂತೆ. ನೀನ್ ಇಲ್ಲ ಅಂತಿದ್ಯಾ? ಯಾರಿಲ್ಲ ಅಂದಿದ್ದು? ಇದೆ ಅಣ್ಣ, ಅದು ನಮ್ ದೊಡ್ಡಮ್ಮನೆ ಸಪ್ಲೈ ಮಾಡ್ತಾ ಇರೋದು. ಹೌದಾ? ಹೌದು. ದೊಡ್ಡಪ್ಪ ಗಾಂಜಾ, ದೊಡ್ಡಮ್ಮ ಒಳ್ಳೆ ಫ್ಯಾಮಿಲಿ. ಕೇಳ್ವಾ? ಅದ್ ನೀವ್ ತಗೋತಿರಲ್ವಾ, ಕಾಂಬೋ ಆಫರ್ ನಲ್ಲಿ ನಿಮ್ಗೆ ಸಿಗುತ್ತೆ. ಇವ್ ನನ್ನ ಮಾಮ ಮಾಡ್ಬಿಟ್ನಲ್ಲ. ಇವನ್ ಇವತ್ತು ಇಲ್ಲಿಂದ ಹೋದ್ರೆ ತಾನೆ. ಬಂದಣ್ಣ. ಅಲ್ಲಣ್ಣ,
ಏನು ಎಲ್ಲಾ ಜನಗಳು ಒಂಥರ ನೋಡ್ತಾ ಇದಾರಲ್ಲ? ಇವರೆಲ್ಲ ಚಿಲ್ಲರೆ ವ್ಯಾಪಾರಿಗಳು. ಇವ್ರ ಹತ್ರ ತಗೊಳ್ದೆ ಎಲ್ಲ ನಮ್ ದೊಡ್ಡಪ್ಪನ ಹತ್ರ ತಗೋತಾ ಇದೀರಲ್ಲ, ಅದಕ್ಕೆ ಹಂಗ್ ನೋಡ್ತಾ ಇದಾರೆ. ನೀವ್ ಬನ್ನಿ. ದೊಡ್ಡಪ್ಪ ಇವ್ರೇನೆ. ಏನಪ್ಪ ಬೇಕು ನಿನ್ಗೆ? ಅಣ್ಣ, 50 kg ಗಾಂಜಾ, ಸಾರಾಯಿ, ಸರಿ. ಒಂದು ಒಳ್ಳೆ ಹುಡುಗಿ ಇದ್ರೆ. ಮಗನೇ, ಎಲ್ಲಿ ಬಂದ್ ಏನ್ ಕೇಳ್ತಾ ಇದ್ಯಾ? ನಾನು ಯಾರು ಗೊತ್ತಾ? ನೀನು ಯಾರು ಗೊತ್ತಾ? ಸ್ವಲ್ಪ ಅದ್ರಲ್ಲಿ ತಪ್ಪಿಸ್ಕೊಂಡು ಹೋಗ್ಬಿಟ್ನಲ್ಲೋ. ಹೋಗ್ಲಿ ಬಿಡ. ಅವ್ನು ಇವತ್ತು ತಿನ್ನಿದ್ಕೆ ಈ ಊರ್ ಕಡೆ ತಲೆ ಹಾಕು ಮಲ್ಗಲ್ಲ ಅವನು. ಸಾಕ್ ನಿಲ್ಸಿರಪ್ಪ. ಅಮ್ಮನ್ ಕಿವಿಗೆ ಈ ವಿಷಯ ಎಲ್ಲ ಬೀಳ್ಬಾರ್ದು. ನಡೀರಿ 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 ಬನ್ನಿ ನಡೀರಪ್ಪ ನಡೀರಿ. ಹೋದ್ನಲ್ಲ ನಡ್ರಿ. ಆಯ್ತು ಬನ್ನಿ 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 ಬನ್ನಿ. ನನ್ ಮಗನ ಸುಮ್ನೆ ಬಿಡ್ಬಾರ್ದಾಗಿತ್ತು, ಕೊಂದಾಕ್ಬಿಡ್ಬೇಕಾಗಿತ್ತು ಅವ್ನ. ಅಣ್ಣ, ನೆನ್ನೆ ನಾವು ಕೊಟ್ರೆ ಏಟ್ನ ಅವ್ನ ಜನ್ಮದಲ್ಲಿ ಮರೆಯಂಗಿಲ್ಲ. ಇವತ್ತು ಯಾವ ಆಸ್ಪತ್ರೆಲಿ ಇದ್ದಾನೋ ಏನೋ. ಏನೋ ಹಿಂಗ್ ಬರ್ಗೆಟ್ಟಿದೀಯಾ? ಅಯ್ಯೋ, ಇವನ್ ಪೊಲೀಸ್ ಏನೋ. ನೀನ್ ಏನ್ ಫೇಮಸ್ ಅಂತ ಹೇಳ್ದೆ? ಓಹ್, ಎಲ್ರೂ ಮರ್ತೋಗ್ಬಿಟ್ರಾ? ನಾನೇ ಹೇಳ್ತೀನಿ. ಇಲ್ಲಿ ಮೇಕೆ ಫೇಮಸ್ಸು, ಹಸು ಫೇಮಸ್ಸು, ಮತ್ತೆ ಇವನು ಮೀಸೆ ಫೇಮಸ್ಸು ಅಲ್ವೇನೋ? ಏನೋ ಪೊಲೀಸು ಈ ತರ ಹೊಡೆಯೋದೆಲ್ಲ ಇಟ್ಕೋಬೇಡ ನೀನು. ಹೊಡಿರೋ ಇವ್ರಿಗೆ, ಬಿಡ್ಬೇಡಿ, ಹಾಕ್ರೋ. ನನಗೆ ಹೊಡಿತೀರಾ? ಏನ್ ಅನ್ಕೊಂಡ್ಬಿಟ್ಟಿದ್ದೀರಾ ನೀವು? ಹಾಕ್ರೋ, ಬಿಡ್ಬೇಡಿ, ಹಾಕ್ರೆ. ಇಲ್ಲೋಡು, ಸುಮ್ನೆ ದೌರ್ಜನ್ಯ ಮಾಡ್ತಾ ಇದ್ದಾರೆ ನಮ್ಮ ಮೇಲೆ. ಈ ವಿಚಾರ ನಮ್ಮ ಅಮ್ಮಂಗ್ ಗೊತ್ತಾದ್ರೆ ನಿನ್ ಕತೆ ಅಷ್ಟೇ ಮುಗಿಸಾಕ್ಬಿಡ್ತಾರೆ. ಏನೋ ಮಾತಾಡ್ತೀಯಲ್ಲ? ಕಾಲಲ್ಲೆಲ್ಲ ಒದಿಬೇಡಿ. ಬೇಡ ಸರು, ನಮ್ಮಮ್ಮ ಬಂದ್ರೆ ಅಷ್ಟೇ ಕತೆ. ಯಾವನೋ ನೀನು? ಅಮ್ಮ ಏನೋ ಅಮ್ಮ, ಬರ್ಲಿ ಆ ಮುದ್ಕೆ, ನಾನು ನೋಡೇ ಬಿಡ್ತೀನಿ. ಓ, ಇವ್ರ ಮನೆಗಳಲ್ಲಿ 5 kg ಗಾಂಜಾ ಇಟ್ಟು ಕೇಸ್ ಹಾಕ್ರೋ. ಸಾರ್, ಈ ವಿಷಯ ಅಮ್ಮಂಗ್ ಗೊತ್ತಾದ್ರೆ ದೊಡ್ಡ ಸಮಸ್ಯೆ ಆಗುತ್ತೆ. ಯಾರೋ ಒಬ್ಬ ಮುದ್ಕಿಗೆ ಹೆದರ್ಕೋತಿಯಾ? ನನಗೆ ಹೆದರ್ಕೊಳ್ಳಲ್ವಾ? ಹಾಕೋ FIR ನ. ನಮ್ಮ ಅಮ್ಮಂಗ್ ಗೊತ್ತಾದ್ರೆ ನೀನು ಶರ್ಟ್ ಬಿಚ್ಚಿ ರೋಡಲ್ಲಿ ಅಲೆ ತರ ಮಾಡ್ಬಿಡ್ತಾರೆ. ತಿಳ್ಕೊ ಮೊದ್ಲು ಅದನ್ನ. ನಿಮ್ಮಮ್ಮನ್ನ ನೋಡಕ್ಕೆ ಕಣೋ ಇಲ್ಲಿಗೆ ಬಂದಿರೋದು ನಾನು. ನಿನ್ ಶೌರ್ಯನೆಲ್ಲ ನನ್ ಮುಂದೆ ತೋರ್ಸು, ನನ್ ಮಕ್ಳ ಮುಂದೆ ತೋರ್ಸ್ಬೇಡ. ನೀನೇನಾ ಇವ್ರು ಹೇಳಿದ ಮುದ್ಕೆ? ಹೌದು ಕಣಯ್ಯ. ವಯಸ್ಸಾದ್ಮೇಲೆ ಹುಡ್ಗಿನ ಆಗಕ್ಕಾಗುತ್ತೆ, ಯಾಕಪ್ಪು ಮುದುಕಿನೇ ಆಗ್ಬೇಕು. ಒಂದ್ ಕಾಲದಲ್ಲಿ ಮಲ್ಗಿರುವಾಗ ದಿಂಬಡಿ ಕತ್ತಿ, ಎದ್ದು ನಡಿವಾಗ ಕೈಯಲ್ಲಿ ಕತ್ತಿ ಹಿಡ್ಕೊಂಡು ಓಡಾಡೋ ಜನ ಕಣೋ ನಾವು. ಈಗಷ್ಟೇ ಕತ್ತಿನ ಕೆಳಗಿಟ್ಟು ಮಕ್ಳಿಗೆಲ್ಲ ಪೆನ್ನು ಪುಸ್ತಕ ಕೊಟ್ಟು ಓದ್ಸಿದ್ದಕ್ಕೆ ನಿಂತರ ಆಫೀಸರು, ಗೌರ್ಮೆಂಟು ಅಂತ ಎಲ್ಲ ಬದ್ಲಾಗಿದ್ದಾರೆ. ನೆಮ್ಮದಿಯಾಗಿರೋ ಜೇನ್ಗೂಡಿಗೆ ನೀನ್ ನಿನ್ ಬಲ ತೋರ್ಸೋದಕ್ಕೋಸ್ಕರ ಕಲ್ ತಗೊಂಡ್ ಹೊಡಿಬೇಡ. ಆಗ ನಮ್ 3 ತೇನಿ ವಿಷತ್ತೇನಿ ಆಗ್ಬಿಡುತ್ತೆ. ಏನೋ ಹೆದರ್ಸ್ತಿದ್ಯಾ? ನಾನು ಯಾರು ಗೊತ್ತಾ? ನಿನ್ ಹೆಸ್ರು ಜೀವಾನಂದ, ನಿಮ್ಮಪ್ಪನ ಹೆಸ್ರು ಆರಚಾಮಿ, ನಿಮ್ಮಮ್ಮನ ಹೆಸ್ರು ವಲ್ಲಿ. ನೀನು IPS ಪಾಸ್ ಮಾಡಿದ್ಯಾ. ನೀನೊಂದೂರಿಗೆ ಆಫೀಸರ್ ಆಗಿ ಹೋದ್ರೆ 25 ವರ್ಷ ಆದ್ಮೇಲೆ ಹುಟ್ಟೋ ಮಗುನು ನಿನ್ ಹೆಸ್ರನ್ ಹೇಳ್ಬೇಕು ಅಂತ ಆಸೆ ಪಡೋ ವ್ಯಕ್ತಿನೋ ನೀನು. ಆದ್ರೆ ಇದ್ಯಾವ್ದ್ರ ಬಗ್ಗೆನೂ ತಲೆ ಕೆಡ್ಸ್ಕೊಳ್ದಿರೋ ಜನ ಕಣೋ ನಾವು. ಇಲ್ನೋಡೋ, ನೀನ್ ಬಂದಿರೋ ಉದ್ದೇಶ ತಪ್ಪು, ಮಾತಾಡಿರೋ ಮಾತು ತಪ್ಪು. ಅದಕ್ಕೋಸ್ಕರ ಇವರೆಲ್ಲ ನಿಂಗ್ ಹೊಡೆದ್ರು ನೋಡು, ಅದು ತಪ್ಪೇ ಅಲ್ಲ.
ಅರ್ಥ ಆಯ್ತಾ? ಸುಮ್ನೆ ನಡ್ದಿರೋದನ್ನೆಲ್ಲ ಮರ್ತು ಇವ್ರನ್ನೆಲ್ಲ ಮನೆಗ್ ಕಳ್ಸೋ. ನನಗೆ ಆರ್ಡರ್ ಮಾಡ್ತೀಯಾ? ಈಗ್ಲೇ ನಿನ್ ಹತ್ರ 50 kg ಗಾಂಜಾ ಸಿಕ್ತು ಅಂತ FIR ಹಾಕ್ಸಿ ಒಳಗಡೆ ಹಾಕ್ಸ್ಬಿಡ್ತೀನಿ ಕಣೆ. ಏಯ್, ಯಾರು ನೋಡ್ ಕಣೆ ಅಂತ್ಯೋ ಕಚಡ ನನ್ ಮಗನೇ. ಏಯ್, ನಾನು 9ನೇ ವಯಸ್ಸಿಗೆ ಕತ್ತಿ ಹಿಡ್ದವಳು. ಬೇಡ, ನಾನು ಮತ್ತೆ ಕತ್ತಿ ಎತ್ತೋ ಹಾಗೆ ಮಾಡ್ಬೇಡ. ನಾನ್ ಮನೆಗ್ ಹೋಗ್ ಸೇರಕ್ ಮೊದ್ಲು ಇವ್ರು ಅವ್ರವ್ರ ಮನೆಗ್ ಹೋಗ್ ಸೇರಿರ್ಬೇಕು. ಅರ್ಥ ಆಯ್ತಾ? ಏಯ್, ಓಕೆ ಸರ್. ಓಕೆ. ಏಯ್, ಅವ್ರನ್ನೆಲ್ಲ ಬಿಟ್ಟು ಕಳ್ಸೋ. ಯಾರನ್ನ ಕಳ್ಸು ಅಂತೀರಾ? ನಾನು ಯಾರು ಅಂತ ತೋರ್ಸೋವರೆಗೂ ಈ ಊರ್ ಬಿಟ್ಟು ಹೋಗಲ್ಲ. ಲೋ ಜೀವ, ಅಜ್ಜಿ, ಹಾವಿಗೆ ಹೊಡೆಯೋದು ಪೊಲೀಸಿಗೆ ಹೊಡೆಯೋದು ಒಂದೇ. ನಾಳೆ ಅವ್ನ್ ಕಣ್ಬಿಡೋದು ಅವನೂರಲ್ಲೇ ಆಗಿರ್ಬೇಕು. ನಾನ್ ಮದುರೈಗೆ ಹೋಗಿ ಅವನಿಗೆ ಟ್ರಾನ್ಸ್ಫರ್ ಮಾಡ್ಸಕ್ಕೆ ಏರ್ಪಾಡು ಮಾಡ್ತೀನಿ. ಅಲ್ಲಿವರೆಗೂ ಇವ್ರನ್ನೆಲ್ಲ ನೀನೇ ನೋಡ್ಕೋಬೇಕಪ್ಪ. ಸರಿ ಆಯ್ತಜ್ಜಿ. ಲಕ್ಷ್ಮಿ ಅಮ್ಮ, ಊರನ್ನ ನೋಡ್ಕೊ ಅಂತ ಜೀವಂಗ್ ಹೇಳಿದ್ದೀನಿ. ಜೀವನ್ನ ನೀನೇ ನೋಡ್ಕೋಬೇಕಮ್ಮ. ಹುಷಾರು. ಸರಿ ಅಮ್ಮ, ಬರ್ತೀನಿ. ಕಚಡ ನನ್ ಮಗನೇ. ಏಯ್, ವಧೆ ತಿಂದಿದ್ ಸಾಲ್ದು ಅಂತ ಸಾವನ್ ಹುಡ್ಕೊಂಡ್ ಬಂದಿದ್ಯಾ? ಏನೇ ನೋಡಕ್ ಇಷ್ಟ ಚೆನ್ನಾಗಿದ್ಯಾ? ಫುಲ್ ರಫ್ ಆಗಿ ಮಾತಾಡ್ತಿದ್ಯಾ? ನಿನ್ನ ಆಯಸ್ ಗಟ್ಟಿ ಕಣೋ. ನಮ್ಮಮ್ಮ ಈ ಊರಿನ ಜನ ಇದನ್ ನೋಡ್ಲಿಲ್ಲ. ನೋಡಿದ್ರೆ ನನ್ನೇನು ಸುಟ್ಬಿಡ್ತಾರ? ನಾನು ಸ್ಟೇಷನಲ್ಲೇ ಇರ್ತೀನಿ. ಈ ಊರಿಂದ ಅವ್ನು ಯಾವನ್ ಬರ್ತಾನೆ ಬರೋದಿಕ್ ಹೇಳು, ಅವನ ಕತೆ ಅಲ್ಲೇ ಮುಗಿಸ್ಬಿಡ್ತೀನಿ. ನಾನು ತಟ್ಟಿದ್ದು ಇಷ್ಟ ಆಗ್ಲಿಲ್ಲ ಅಂದ್ರೆ ಊರಲ್ಲಿ ಹೋಗಿ ಹೇಳು. ತಟ್ಟಿದ್ದು ಇಷ್ಟ ಆದ್ರೆ ಸ್ಟೇಷನ್ಗೆ ಬಾ, ಮಜಾ ಮಾಡೋಣ. ಇವ್ನ ನಮ್ಮೂರಲ್ಲಿ ಕಾಲಿಡಕ್ ಬಿಟ್ಟಿದ್ದೆ ತಪ್ಪು. ಏಯ್, ಬಂದ್ರು, ಅವನ್ ಒಳಗೆ ಇದ್ದಾನೆ. ಹಾಕೋ ಹಾಕೋ ಹಾಕೋ. ಈಗ ಅವನಿಗಿದೆ ನೋಡು. ದಡ್ಡ, ಇವೇನ್ ಕಾಡ್ ಮನುಷ್ಯನ್ರಲ್ಲೇ? ತಲೆಯಲ್ಲಿ ಬುದ್ಧಿ ಇಲ್ಲ ನಿಂಗೆ? ಏಯ್ ಬಿಡು ಜೀವ, ಅವನು ಉರ್ದು ಸಾಯ್ಬೇಕು. ಏಯ್, ನೀನ್ ಅವನ್ನ ಇವಾಗ ಕೊಲೆ ಮಾಡಿದ್ರೆ ನಾಳೆ ತಮಿಳ್ನಾಡು ಪೊಲೀಸ್ ಪೂರ್ತಿ ಇಲ್ಲೇ ಇರುತ್ತೆ. ಅದಕ್ಕೆ ಅವ್ನ್ ಚಿಕ್ಕಮ್ಮನ ಮೇಲೆ ಕೈ ಮಾಡಿದ್ರೆ ನಾವು ನೋಡ್ಕೊಂಡು ಸುಮ್ನಿರ್ಬೇಕಾ? ಇಲ್ಲಿ ನೋಡು, ಮಧುರೈಗೆ ಹೋಗಿರೋ ಅಜ್ಜಿಗೆ ನೀವೀಗ ಮಾಡ್ತಿರೋ ವಿಷಯ ಗೊತ್ತಾಯ್ತು ಅಂತ ಅನ್ಕೋ. ಬದುಕಿ ಅವರು ವಾಪಸ್ಸೇ ಬರಲ್ಲ ಕಣು. ಅರ್ಥ ಮಾಡ್ಕೊಳ್ರು, ಹೇಳದ್ ಕೇಳ್ರು. ಬಾ. ಬಿಡು ಜೀವ, ಬಿಡು. ಬಾರೋ. ಏಯ್ ಮಿಸೆ ಬಾರೋ. ಅವ್ನ್ ಟೈಮ್ ಚೆನ್ನಾಗಿತ್ತು, ನೀನ್ ಕಾಪಾಡ್ಬಿಟ್ಟೆ. ಬಾಯಿ ಮುಚ್ಕೊಂಡ್ ಬಾ. ನಮ್ ಜೊತೆ ಯಾರೋ ಬಂದು ಅಂಟಿಸ್ಬಿಟ್ಟಿದ್ದಾನೆ. ಏನ್ ನೋಡ್ತಾ ಇದ್ದೀರಾ? ಬಂದ್ರು ಆರ್ಸೋಣ. ಅಮ್ಮ
ಏ ಅಜ್ಜಿ ಆರ್ಸಿ ಏ ಆರ್ಸ್ರು ಏ ಅಜ್ಜಿ ಅಜ್ಜಿ ಅಯ್ಯೋ ಅಜ್ಜಿ ಅಯ್ಯೋ ಮಧುರೈಗೆ ಹೋಗಕ್ ಮುಂಚೆ ಆ ಪೊಲೀಸ್ ಅವನ ಹತ್ರ ಮಾತಾಡೋಣ ಅಂತ ಇಲ್ಲಿಗೆ ಬಂದಿದ್ದೆ. ಅವಸರ ಪಟ್ಟು ಈ ರೀತಿ ಮಾಡ್ಬಿಟ್ರಲ್ಲೋ. ಏ ಎತ್ಕೊಳ್ರ ನಮ್ಮಮ್ಮಗೇನು ಆಗಲ್ಲ, ಸುಮ್ಮನೆ ಇರು. ಆ ದೇವ್ರೇ ನಮ್ಮಮ್ಮನ ಕಾಪಾಡ್ತಾರೆ. ಅವನು ಯಾರು ಅಂತ ಕಂಡಿಡ್ದು ಊರ್ ಮಧ್ಯೆ ನಿಲ್ಸಿ ಅವನನ್ನು ಸುಟ್ಟಾಕ್ಬೇಕು. ಇದನ್ನೆಲ್ಲ ಪೊಲೀಸೇ ಮಾಡಿರ್ತಾನೆ ಕಣ. ಹೌದು ಕಣ, ಆ ಪೊಲೀಸ್ನವ್ರನ್ನ ನಾವು ಸುಮ್ಮನೆ ಬಿಡಬಾರ್ದು ಕಣ. ಅವ್ರಿಗೂ ಇದೇ ರೀತಿ ಕಾಣಿಸ್ಬೇಕು. ಇದಕ್ಕೆಲ್ಲ ನಾನೇ ಕಾರಣ, ಇದಕ್ಕೆಲ್ಲ ನಾನೇ ಕಾರಣ. ಹೌದು ಕಣ, ಆ ಪೊಲೀಸ್ ನಿನ್ ಹೊಟ್ಟೆನಲ್ಲಿ 9 ತಿಂಗಳಿದ್ದು ಹುಟ್ಟಿ ನಿನ್ ಹಾಲ್ ಕುಡ್ದು ಬೆಳ್ದವಳಮ್ಮ ನಾನು. ಊರ್ ಜನರ ಹತ್ರ ಹೇಳಿರೋ ಸುಳ್ಳೇನೆ, ನನ್ನ ಹತ್ರನೂ ಹೇಳ್ಬೇಡಮ್ಮ, ನಿಜ ಹೇಳ್ಬೇಡಮ್ಮ. ಈಗಿಲ್ ಯಾರೂ ಇಲ್ಲ, ನಿಜ ಹೇಳಮ್ಮ. ಲಕ್ಷ್ಮಿ, ನಾನು ಹೇಳೋ ವಿಷಯ ಯಾರಿಗಾದ್ರೂ ಗೊತ್ತಾದ್ರೆ ದೊಡ್ಡ ಯುದ್ಧನೇ ನಡೆದೋಗುತ್ತಮ್ಮ. ಮಧುರೆಗೆ ಹೋಗ್ಬೇಕಾದವ್ರನ್ನ ಹೆಂಗ್ ಕಿಡ್ನಾಪ್ ಮಾಡಿಸ್ದೆ ಅಂತ ನೋಡ್ದ್ಯಾ ನೀನು? ಇದೇ ಕಣೆ ಪೊಲೀಸ್ನವ್ರ ಬುದ್ಧಿ ಅಂದ್ರೆ. ಒಬ್ಳು ಮುದುಕಿ ನೀನು ನನಗೆ ಚಪ್ಲಿಲ್ ಹೊಡಿತೀಯಾ? ನಿಮ್ಮೂರವ್ರನ್ನೇ ನಾನು ಬಳಸ್ಕೊಂಡು ನಿನ್ ಕತೆನ ಮುಗಿಸ್ತೀನಿ. ಕಚಡ ನನ್ನ ಮಗನೇ! ಮಧುರೈಗೆ ಹೋಗಿರೋ ಅಜ್ಜಿಗೆ ನೀವೀಗ ಮಾಡ್ತಿರೋ ವಿಷಯ ಗೊತ್ತಾಯ್ತು ಅಂತ ಅನ್ಕೋ. ಬದುಕಿ ಅವರು ವಾಪಸ್ಸೇ ಬರಲ್ಲ ಕಣೋ. ಸಾಯಿ ನೀನೇ ಕಣೆ, ನಾನಿದ್ದ ಜಾಗದಲ್ಲಿ ಇದ್ಕೊಂಡು ಊರಿನ ಒಳ್ಳೇದು ಕೆಟ್ಟದನ್ನ ನೋಡ್ಕೋಬೇಕು. ನನ್ ಮೊಮ್ಮಗ ಜೀವ ಎಲ್ಲಮ್ಮ? ಡಾಕ್ಟರ್ನ ನೋಡೋದಕ್ಕೆ ಹೋಗಿದ್ದಾರಮ್ಮ. ಅವನನ್ನ ಹುಷಾರಾಗಿ ನೋಡ್ಕೊಳಮ್ಮ. ಪೊಲೀಸ್ ಅವ್ನ್ ಮಾಡಿರೋ ಕೆಲ್ಸ ಅವನ್ ಕಿವಿಗ್ ಬೀಳ್ಬಾರ್ದು, ಗೊತ್ತಾದ್ರೆ? ಅಮ್ಮ, ಲೇ ನಿಂತ್ಕೊಳ್ಳೋ. ಮಡ್ರಾಸ್ಗೆ ಹೋಗ್ತಾ ಇದೀನಿ. ಓದಕ್ ಹೋಗ್ತಿದ್ಯಾ ಅಥವಾ ಕೊಲೆ ಮಾಡೋದಕ್ಕ? ಅಮ್ಮ ಅವತ್ತು ಕತ್ತಿ ಎತ್ತಿದ್ದು ನ್ಯಾಯಕ್ಕೋಸ್ಕರ. ಇವತ್ ನೀನ್ ಕತ್ತಿ ಹಿಡಿದ್ರೆ ಊರವರೆಲ್ಲ ನೋಡಿ ಅದೇ ಕೆಲಸ ಮಾಡ್ತಾರೆ. ಅನ್ಯಾಯ ಮಾಡಿ ಓಡೋದನ್ನ ಸುಮ್ನೆ ಬಿಡು ಅಂತ ಹೇಳ್ತಾ ಇದ್ಯಾ? ಅಮ್ಮನ್ ಮೇಲೆ ಆಣೆ ಮಾಡಿ ಹೇಳ್ತೀನೋ, ಅವನ್ ಸಾಯ್ಬೇಕಾದ್ರೆ ಅನುಭವಿಸ್ತಾನೆ. ಲೇ, ಯಾವತ್ತು ನಿನ್ನಲ್ಲಿ ಕೊಲೆ ಮಾಡೋ ಆಸೆ ಹೋಗಿ ಓದ್ಬೇಕು ಅನ್ನೋ ಆಸೆ ಹುಟ್ಟೋತೋ ಅವತ್ ನಾನೇ ನಿನ್ನ ಮಡ್ರಾಸ್ ಕಳಿಸ್ತೀನಿ. ಒಳಗ್ ಹೋಗು, ಒಳಗ್ ಹೋಗೋ. ಹೋಗ್ತೀನಿ. ಅಜ್ಜಿ ಮೇಲೆ ಆಣೆ ಮಾಡಿ ಹೇಳ್ತಿದ್ದೀನಿ, ಊರಿಗೆ ಓದಕ್ಕೆ ಹೋಗ್ತಿರೋದು. ಏ ಸೀನಾ, ಅಮ್ಮ ಅಳಗು. ಅಮ್ಮ, ಅವನ್ ಸುಳ್ಳು ಪ್ರಮಾಣ ಮಾಡಿ ಕೊಲೆ ಮಾಡೋದಕ್ಕೋಸ್ಕರ ಮಡ್ರಾಸ್ಗೆ ಹೋಗಿದ್ದಾನೋ.
ಅವ್ನ್ ಓದೋದ್ ಬಿಟ್ಟು ಆ ಪೊಲೀಸ್ನ ಕೊಲೆ ಮಾಡೋದಕ್ ಹೋದ್ರೆ ತಕ್ಷಣ ಅವನನ್ನ ಎತ್ತಾಕೊಂಬನ್ನಿ. ನೀವ್ ಮಡ್ರಾಸಲ್ಲಿರೋದು ಅವನಿಗೆ ಗೊತ್ತಾಗ್ಲೇಬಾರ್ದು. ಸರಿ ಅಮ್ಮ, ನಡೀರೋ. ಸರ್, ನನ್ ಚೆಲ್ಲದವ್ರೆ ಮಾತಾಡ್ತಾ ಇರೋದು. ಏನ್ ಸರ್ ಹೇಳೇ ಇಲ್ಲ? ಏನ್ ವಿಷಯ? ನಿಮ್ ಮಗಳ ಮದ್ವೆ ಕರೀದೇ ಇದ್ರು ನಿಮ್ ಮಗಳು ಅಲ್ಲಿ ಈಗ ತಾನೇ ನೋಡ್ದೆ. ಜೋರಿಂತು ಸೂಪರ್ ಸರ್. ಎಲ್ಲೋ ನೋಡ್ದೆ? ಈಗ ತಾನೇ ಹೋಟೆಲ್ ಊಟ ಮಾಡಿ ಗಾಡಿ ಹತ್ತೋದ್ರು. ಲೇ, ಅವನು ನನ್ನ ಮಗಳನ್ನ ಕಿಡ್ನಾಪ್ ಮಾಡಿದನ್ ಕಣೋ. ಮದ್ವೆ ಆಗಿಲ್ಲ ಕಣೋ. ಲೇ, ಅವ್ರನ್ನ ಅಲ್ಲೇ ಹಿಡ್ಕೊಳ್ಳೋ, ನಾನು ಬರ್ತಾ ಇದ್ದೀನಿ. ಅವನು ನಾನು ನೋಡ್ಕೊಳ್ತೀನಿ. ಅಲ್ಲೇದೇನೆ, ಎತ್ತ ಗಾಡಿ. ಬೇಗ ಹೋಗೋ ಹೋಗೋ. ನೀನ್ ಯಾಕೆ ಹಿಂಗ್ ನಗ್ತಾ ಇದೀಯ ಅಂತ ನಾನು ಹೇಳಲಾ? ಹೇಳಿ ನೋಡೋಣ. ನೀನೇನು ಯೋಚನೆ ಮಾಡ್ತಿರ್ತೀಯ? ನಮ್ಗೆ ಮದ್ವೆ ಆಗಿರೋ ತರ, ನಮ್ಗೆ ಮಕ್ಕಳಾಗಿರೋ ತರ, ನೀನ್ ಆ ಮಕ್ಕಳನ್ನ ಸ್ಕೂಲಿಗೆ ಕರ್ಕೊಂಡು ಹೋಗಿರೋ ತರ, ಆ ಮಕ್ಕಳ ಜೊತೆಲಿ ನಾವು ಗಾಡಿಲಿ ಹೋಗೋ ತರ, ಆಮೇಲೆ ಆ ಮಕ್ಕಳು ದೊಡ್ಡವರಾಗಿ ಅವ್ರಿಗೆ ಮದ್ವೆ ಆಗಿ ಅವ್ರಿಗೆ ಮಕ್ಕಳಾಗೋ ತರ, ಆಮೇಲೆ ಆ ಮಕ್ಕಳನ್ನು ನಮ್ ಗಾಡಿಲಿ ಕೂಡಿಸ್ಕೊಂಡು ಮಗ, ಸೊಸೆ, ಮಗಳು, ಮೊಮ್ಮಗಳು ಎಲ್ರೂನು ಸೇರ್ಕೊಂಡು ಒಂದೇ ಗಾಡಿನಲ್ಲಿ ಹೋಗೋ ತರ. ಆಗ ನನ್ ಮೊಮ್ಮಗ ತಾತ ಸ್ಪೀಡಾಗಿ ಹೋಗಿ ಗಾಡಿನ ಸ್ಲೋ ಆಗಿ ಓಡಿಸ್ಬೇಡಿ ಅಂತ ಹೇಳೋ ತನಕ ಯೋಚನೆ ಮಾಡಿರ್ತಿಯಲ್ಲ. ಅಯ್ಯೋ, ಉಸಿರೇ ಬಿಡ್ದ ಹಾಗೆ ನಾನು ಅನ್ಕೊಂಡಿದ್ದೇನೆ, ಹಾಗೆ ಕರೆಕ್ಟ್ ಆಗಿ ಹೇಳ್ತಿದ್ದೀರಲ್ಲ. ಮತ್ತೆ ಹುಡುಗಿರ್ನ ಬಿಟ್ರೆ ಇನ್ನೇನ್ ಯೋಚನೆ ಮಾಡ್ತೀರಾ? ಗಂಡಸರು ನೀವು ಮಾತ್ರ ಏನ್ ಯೋಚಿಸ್ತೀರಾ? ನಾವು ನಿಮ್ ತರ ಅಲ್ಲಮ್ಮ, ತುಂಬಾ ಡಿಫ್ರೆಂಟ್. ಈ ಮದ್ವೆ ಎಲ್ಲ ಕಟ್ ಮಾಡಿ ಸ್ಟ್ರೈಟ್ ಫಸ್ಟ್ ನೈಟ್ ಹೋಗಿ ರಾತ್ರಿಯಿಂದ ಹಗಲವರೆಗೂ ಏನೇನ್ ಮಾಡ್ಬೋದು ಅಂತ ಡೀಟೇಲ್ ಆಗಿ 10 ಡಿಫ್ರೆಂಟ್ ಸ್ಟೈಲ್ ಅಲ್ಲಿ ಯೋಚನೆ ಮಾಡ್ತಿರ್ತೀವಿ. ಫನ್ನಿ ಗೈ, ಐ ಲವ್ ಯು ಡಾ. ಒಂದ್ ಅಂಡಣಕ ಸಾಂಗ್ ಹಾಕೋ ಟೈಮ್ ಬಂತು. ಇವಳ ಮುದ್ದಾದ ರಾಕ್ಷಸಿ. ಏನೋ ಹೇಳ್ತಾ ಇದ್ಯಾ? ಹೌದಮ್ಮ, ಡೆಪ್ಯೂಟಿ ಕಮಿಷನರ್ ಜೀವನ ನಮ್ ಜೀವನ ಹಿಡ್ಕೊಂಡಿದ್ದಾನೆ. ನಮ್ ಕೈಲೇನು ಮಾಡಕ್ ಆಗ್ತಾ ಇಲ್ಲ. ನೀವೀಗ ಬಂದ್ರೇನೆ ನಮ್ ಜೀವನ ಕಾಪಾಡಕ್ಕಾಗೋದು. ಈಗ ಎಲ್ಲಿದ್ದೀರಾ? ಕುಂಭಕೋಣಂ ಹತ್ರ. ಗಾಡಿ ತೆಗಿಯೋ. ಅತ್ತೆ ಊರಲ್ಲೇ ಇದ್ರೆ DCP ನೋಡಿಯಕ್ ಬಿಡಲ್ಲ, ಅದಕ್ಕೆ ನಿನ್ನ ಹತ್ರ ಸುಳ್ಳು ಹೇಳ್ಸಿದ್ದು. ಆ DCP ಇವತ್ತು ಬರಲಿ, ಅವನಿಗಿದೆ. ಜೀವ, ನನ್ ಮಾತ್ ಕೇಳು. ಮುಚ್ಚು. ಅವನ್ ಸಾಯಕ್ ಇನ್ನೊಂದು 2 ಅವರ್ ಇದೆ ಅಷ್ಟೇ. ಹೋಗ್ತೀನಿ. ಅತ್ತೆಗೆ ಫೋನ್ ಮಾಡ್ತಿದ್ಯಾ? ಅತ್ತೆಗೆ ತಾನೇ ಮಾಡ್ತಾ ಇದ್ಯಾ? ಇಲ್ಲಿ ನಡೆದಿರೋದನ್ನ ಹೇಳಿ ನಡಿಬೇಕಾಗಿರೋದನ್ನ ತಡಿಯಕ್ ನೋಡ್ತಾ ಇದ್ಯಲ್ವಾ? ಇಂಥ ಕೆಲಸ ಮಾಡೋರ್ನ ಊರಲ್ಲಿ ಏನಂತ ಕರೀತಾರೆ ಅಂತ ಗೊತ್ತಲ್ವಾ? ನೀವೆಲ್ಲ ಬದ್ಲಾಗಲ್ಲ ಕಣ್ರು. ಪ್ರಜ್ಞೆ ಬಂದ ತಕ್ಷಣ ಊರಿಗೆ ಬಂದು ಸೇರ್ಕೋ.
ಏನಪ್ಪ ಸುತ್ತಮುತ್ತ ಒಂದ್ ನೊಣನೂ ಓಡಾಡ್ತಾ ಇಲ್ಲ ಅಂತ ನೋಡ್ತೀಯಾ? ಸರಿ, ಒಬ್ಬ ಬರ್ತಾನೆ, ಸಾಯ್ತಾನೆ. ಅವನ್ ಕಾರ್ಯ ಮಾಡಕ್ಕೆ ಇಡೀ ಊರೇ ಬರುತ್ತೆ, ನೋಡ್ಕೋ. ನಮ್ಮಪ್ಪನ್ ತಾನೇ ಸಾಯಿಸ್ತಿದ್ದೀರಾ? ನಿನಗೆ ಗೊತ್ತು? ನಿನಗೆ ಹೆಂಗ್ ಗೊತ್ತು? ನಿಮ್ಮತ್ತೆ ಫೋನಲ್ಲಿ ನಂಗೆಲ್ಲ ಹೇಳಿದ್ರು. ಪ್ಲೀಸ್ ಹಾಗೆ ಮಾಡಬೇಡಿ. ನೀವು ಅವ್ರನ್ನ ಕೊಂದು ಕೊಲೆಗಾರ ಆಗೋದು ನಿಮ್ಮ ಅಜ್ಜಿ ಆತ್ಮಕ್ಕೂ ಇಷ್ಟ ಆಗಲ್ಲ. ನಿಮ್ಮ ಅಪ್ಪನ್ ಕಾಪಾಡಕ್ಕೆ ನಮ್ಮ ಅಜ್ಜಿನ ಮಧ್ಯ ತರ್ತಾ ಇದ್ಯಾ? ಅತ್ತೆ ಇದ್ದಿದ್ರೆ ಇಂಥದನ್ನೆಲ್ಲ ಮಾತಾಡಿ ನನ್ ಮನ್ಸು ಬದಲಾಯಿಸ್ತಾರೆ ಅಂತ ಅವ್ರನ್ನ ಆಚೆ ಕಳಿಸ್ಬಿಟ್ಟೆ ನಾನು. ನೀನು ಅದೇ ತರ ಮಾತಾಡ್ತಾ ಇದ್ಯಾ? ನಿಮ್ ಜೊತೆ ನಾನ್ ಬಾಳ್ಬೇಕು. ಮೊದಲು ನಿಮ್ಮಪ್ಪ ಸಾಯ್ಬೇಕು. ಏನೇ ಯಾವಾಗ್ಲೂ ನನ್ ಜೊತೆ ಬಾಳ್ಬೇಕು ಅಂತ ಇದ್ಯಾ? ಇಡೀ ತೇನಿನೇ ಬಾಳ್ಬೇಕು ಬದುಕ್ಬೇಕು ಅನ್ಕೋತಿದ್ದ ನಮ್ಮ ಅಜ್ಜಿನ ನಿಮ್ಮಪ್ಪ ಸುಟ್ಟು ಕರ್ಕಲಾಗಿ ಸಾಯಿಸ್ಬಿಟ್ಟ, ಗೊತ್ತಾ? ಅವನ್ನ ಸಾಯಿಸ್ಬೇಕು, ನಾನೇ ಸಾಯಿಸ್ಬೇಕು. ಬಾಳ್ಬೇಕಾಗಿರೋ ನೀವು ಕೊಲೆಗಾರ ಆಗೋದಕ್ಕೆ ನನ್ ಪ್ರಾಣ ಹೋದ್ರೂ ಬಿಡಲ್ಲ. ಅರಸ ಆವಾಗ್ಲೇ ಕೊಲ್ತಾನೆ, ದೈವ ಆಮೇಲೆ ಕೊಲ್ಲುತ್ತೆ ಅಂತ ಹೇಳ್ತಾರೆ. ಇಲ್ಲಿ ಅರಸನೂ ಇಲ್ಲ, ದೈವನೂ ಇಲ್ಲ. ಮೊಮ್ಮಗಾನೆ ನಿಮ್ಮಪ್ಪನ ನಾನೇ ಕೊಲ್ಬೇಕು. ನಿನ್ನ ಹತ್ರ ಹಿಂಗೆ ಮಾತಾಡ್ತಾ ಇದ್ರೆ ನಮ್ಮತ್ತೆ ಬಂದು ನನ್ನ ಮನ್ಸನ್ನ ಬದಲಾಯಿಸ್ಬಿಡ್ತಾರೆ. ಅದಕ್ಕೆ ಹೇಳ್ತಾ ಇದೀನಿ, ಸಾರಿ ಸಾರಿ ಸಾರಿ. ಅಮ್ಮ, ನಮಗ್ ಹೊಡೆದ್ಬಿಟ್ಟು ಆ ಜೀವನ ನನ್ನ ಬಿಡಲ್ಲ ಅನ್ಬಿಟ್ಟು ನಾವ್ ಮೂರ್ ಹೊರಟೋಗ್ಬಿಟ್ಟ ಅಮ್ಮ. ಏನು ಹೇಳ್ತಾ ಇದ್ಯಾ? ಅವ್ನ್ ಕೊಲೆಗಾರ ಆಗ್ಬಾರ್ದು ಕಣು. ಅಯ್ಯೋ, ಲೇ ಎಲ್ಲೋ ಇದ್ಯಾ? ನಿಮ್ಮೂರ್ ಗಡಿಲೇ ಇದ್ದೀನಿ. ಬಾರೋ, ಬೇಗ ಬಾರೋ, ಇಲ್ಲ ನಿನ್ ಮಗಳನ್ನ ಹೆಣುವಾಗ ನೋಡ್ತೀಯಾ? ನಿನ್ನ ತುಂಡ ಕತ್ತರಿಸಿ ನನ್ನ ಮಗಳನ್ನ ಕರ್ಕೊಂಡು ಹೋಗ್ತೀನಿ ಕಣ. ಓಡ್ಕೊಂಡ್ ಬಾರೋ ಲೇ. ಬನ್ರೋ. ಲೇ, 5 ನಿಮಿಷದಲ್ಲಿ ಬರ್ತೀವಿ ಕಣ. ನಿನ್ ಕತೆನ ಮುಗಿಸ್ತೀವಿ. ಲೇ, ಬಂದ್ಬಿಟ್ಟೆ ಕಣೋ, ಬಂದ್ಬಿಟ್ಟೆ. ನಾನು ಯಾರು ಅಂತ ತೋರಿಸ್ತೇನೆ. ಇವನ್ನ ತುಂಡ ಕತ್ತರಿಸಾಕ್ರೋ. ಸಾಯಿಲಿ ನನ್ನ ಮಗ. ಯಾರಿಗೋ ಹೇಳ್ತಾ ಇದ್ಯಾ? ನಿನ್ನೇನಾರು ಲೂಸಾ? ಎಲ್ಲ ನಿನ್ ಜೊತೆ ಬಂದವ್ರು ಯಾರು ಕಾಣ್ತಾನೆ ಇಲ್ಲ. ಲೇ ಅಕ್ಯೂಸ್ಡ್, ನೀನ್ ನನ್ನ ಹೊಡಿಬೇಕು ಅಂತ ನಿನ್ ಜೊತೆ ಯಾರನ್ನೋ ಕರ್ಕೊಂಡ್ ಬಂದೆ. ಅರೆ ನಮ್ಮವ್ರು ನೋಡಿದ್ರೆ ನಿಮ್ಮವ್ರನ್ನ ಪಾರ್ಸಲ್ಲೇ ಮಾಡ್ಬಿಟ್ರಲ್ಲೋ. ತಿರುಗ್ ನೋಡ. ಏಯ್, ಇನ್ನೊಂದ್ಸಲ ತಿರುಗ್ ನೋಡಲೇ. ಥಿಯೇಟ್ರಲ್ಲೂ ಜನ ಸೇರ್ಕೋತಾರೆ, ಜಾತ್ರೆಲ್ಲೂ ಸೇರ್ಕೋತಾರೆ, ಸಾವ್ಗೂ ಜನ ಸೇರ್ಕೋತಾರೆ. ಆದ್ರೆ ಮೊದಲನೇ ಸಲ ಒಬ್ಬನ್ ಸಾವು ನೋಡಕ್ ಜನ ಸೇರ್ಕೊಂಡಿದಾರಲ್ಲ, ಇದು ನಿನ್ಗೋಸ್ಕರನೇ. ನೀನೊಬ್ಬ ಬಚ್ಚ ಕಣ. ನಿಮ್ಮ ಅಜ್ಜಿನ ಸಾಯಿಸಿದ್ದು ನಾನೇ. ಈಗ ಇದೇ ನಿಮಿಷದಲ್ಲಿ ನಿನ್ನ ಮತ್ತೆ ನಿಮ್ 3 ಜನನ ಸಾಯಿಸಿನ ಇಲ್ಲಿಂದ ಹೋಗೋದು. ಮೊದಲನೇ ಬಲಿ ನೀನೇ. ದೊಡ್ಡ ಪೊಲೀಸ್ ಪುಡಂಗಲ್ವೇನೋ ನೀನು? ನಾನು ಸರ್ವಿಸ್ ಅಲ್ಲಿ ನಿನ್ನಂತವ್ರನ್ನ ಎಷ್ಟು ಜನ ನೋಡಿಲ್ಲ. ನನ್ ತರ ನೋಡಿರ್ತೀಯ, ಆದ್ರೆ ನನ್ನ ಇವತ್ತೇ ತಾನೇ ನೋಡ್ತಾ ಇರೋದು.
ನಿನಗೆ ಅದೃಷ್ಟ ಕಣೋ. ಇಲ್ಲಿವರೆಗೂ ನಮ್ಮ ಅಜ್ಜಿ ರಕ್ತ ನಿನ್ನ ಸಾಯಿಸೋದು ಬೇಡ 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 ಅಂತ ಹೇಳ್ತಾ ಇತ್ತು. ಆದ್ರೆ ನಾನು ನಿನ್ನ ಸಾಯಿಸ್ಲೇಬೇಕಲ್ಲ, ಅದಕ್ಕೆ ನನ್ನನ್ನ ನಾನು ಮೊದಲು ಮರಿಬೇಕು. ಓಯ್, ಏನ್ ಸಿನಿಮಾ ತೋರಿಸ್ತಾ ಇದ್ಯಾ? ಏನೋ ಮಾಡ್ತೀಯಾ? ಬಾರೋ. ನಿನ್ನ ಮಡ್ರಾಸಲ್ಲೇ ಹೊಡೆದಿರ್ತಿದ್ದೆ, ಆದ್ರೆ ಅಲ್ಲಿ ಹೊಡೆದ್ರೆ ನಿನ್ನ ಪೊಲೀಸ್ ಮರ್ಯಾದೆ ಪ್ರಕಾರ ಸಂಸ್ಕಾರ ಮಾಡಿರೋರು. ಅದಕ್ಕೆ ನಿನ್ನ ತೇನಿಗ್ ಬಾ 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 ಅಂತ ಹೇಳಿದ್ದು. ಇವಾಗ ಹೊಡಿತೀನಿ ನಿನ್ನ. ನಮ್ ಯಾರಿಗೂ ಗೊತ್ತಿಲ್ಲದೆ ನಮ್ಮ ಅಜ್ಜಿಗೆ ಕೊಳ್ಳಿ ಇಟ್ಟ ನಿನ್ನ ಈ ಊರೇ ನೋಡೋ ತರ ಹೊಡೆದಾಕ್ತೀನಿ. ನೋವಾಗ್ತಿದ್ಯಾ? ನನಗೆ ಇದು ಸಾಕಾಗ್ತಾ ಇಲ್ಲ, ಸಾಕಾಗ್ತಿಲ್ಲ ಕಣೋ. ನಿನಗೆ 5 ನಿಮಿಷ ಟೈಮ್ ಕೊಡ್ತೀನಿ. ಸಾಧ್ಯ ಆದ್ರೆ ತಪ್ಪಿಸ್ಕೋ, ಇಲ್ಲ ಅಂದ್ರೆ ನಿನ್ ಟೈಮ್ ಮುಗಿದೋಗಿದೆ ಕಣೋ. ಲೇ, ನನ್ನ ಸಾಯ್ಸಕ್ ನೋಡ್ತೀಯಲ್ಲ? ಲೇ, ನಾನ್ ಸಾಯಕ್ ಸಿದ್ಧವಾಗಿದ್ದೀನಿ ಕಣೋ. ಆದ್ರೆ ನಾನ್ ಸಾಯೋದಕ್ಕೂ ಮುಂಚೆ ನಿನ್ನನ್ನು ಸಾಯಿಸ್ತೀನಿ, ನೋಡ್ತಿರೋ. ಬಾರೋ. ಇವಾಗ್ಲಿಂದ ನನ್ ಟೈಮು.
ಅವನ್ನ ಹಿಡ್ಕೊಳ್ರೋ. ಬೇಡ ಜೀವ, ಏಯ್! ಬೇಡ, ಸಾಯಿಸ್ಬೇಡ. ಏಯ್! ಜೀವ. ಬಿಡ್ರ ನನ್ನ ಬಿಡ್ರಲೇ ಅವನ್ನ ನಾನು ಬಿಡಲ್ಲ. ಯಾವಾಗ ನಿನ್ ಕೈಲಿ ವಧೆ ತಿಂದು ನೆಲದ ಮೇಲೆ ಬಿದ್ದು ಅವಾಗ್ಲೇ ಅವ್ನ್ ಸತ್ತ ಹಾಗೆ ಕಣೋ. ನೀನ್ ಮಾಡಿರೋ ತಪ್ಪಿಗೆ ಈ ಮಣ್ಣಲ್ಲಿ ಸಾಯೋ ಅರ್ಹತೆನೇ ಇಲ್ವೋ? ಏಯ್, ಪ್ರಾಣ ಕಾಪಾಡ್ಕೊಳ್ಳೋ, ಓಡ್ ಹೋಗೋ. ನಾನ್ ಹೇಳೋದನ್ ಕೇಳು. ಏಯ್! ನಾನು ಅವನ್ನ ಸಾಯಿಸ್ಬೇಕು, ಇಲ್ಲ ಅವ್ನ್ ಎಲ್ಲಾರನ್ನೂ ಸಾಯಿಸ್ತಾನೆ. ಬಿಡ್ರ ನನ್ನ. ನಂಗೆ ಇವನ್ ಬಗ್ಗೆ ಚೆನ್ನಾಗ್ ಗೊತ್ತು. ನನ್ ಮಾತ್ ಕೇಳು, ಓಡ್ ಹೋಗೋ. ಸಾಯ್ತ್ಯೋ, ಹೊರ್ಟೋಗು, ಹೊರ್ಟೋಗು, ಹೋಗು, ಹೋಗು. ಏಯ್, ಬಿಡ್ತೀರಾ ಇಲ್ವೋ? ಜೀವ, ಹೇಳು ಮಾತನ್ನ ಕೇಳಿಸ್ಕೊಳ್ಳೋ. ಏಯ್, ಕರ್ಕೊಂಡು ಹೋಗ್ರು. ಜೀವ ಕೊಲೆಗಾರ ಆಗ್ಬಾರ್ದು. ಕರ್ಕೊಂಡು ಹೋಗ್ರು, ಹೋಗ್ರು, ಕರ್ಕೊಂಡು ಹೋಗ್ರು. ಜೀವ, ನಾನು ಹುಟ್ಟಾಗಿಂದ ಸೋತ ಇಲ್ಲ ಕಣ. ನನ್ನ ಮಗಳಿಗೋಸ್ಕರ ನಾನು ಇಲ್ಲಿ ಬಂದಿದ್ದೀನಿ. ಮುಟ್ಟೋ ನೋಡೋಣ, ಮುಟ್ಟಲೇ ನೋಡೋಣ. ಅವನ್ನ ಕರ್ಕೊಂಡು ಹೋಗ್ರು. ಅಪ್ಪ, ಬಾಮ್ಮ, ಬಾ. ಜೀವ, ಬೇಡ ಜೀವ, ಜೀವ. ಏಯ್, ನನ್ ಮಾತ್ ಕೇಳ್ರು. ಏಯ್! ತಡ ಮಾಡ್ಬೇಡಿ. ಜೀವನ ಕೊಲೆಗಾರನಾಗ್ ಮಾಡ್ಬೇಡಿ. ಕರ್ಕೊಂಡು ಹೋಗ್ರು. ಏಯ್! ನಾನ್ ಹೇಳ್ತಿದ್ದೇನಲ್ವಾ, ಹೋಗು, ಹೋಗು. ಜೀವ, ಬೇಡ ಕಣು. ಜೀವನ ಕೊಲೆಗಾರನಾಗ್ ಮಾಡ್ಬೇಡಿ. ಏ, ಕೇಳ್ಕೊಂಡು ಹೋಗ್ರು. ಜೀವ, ಬೇಡ ಕಣು. ನಿನ್ನ ಸಾಯಿಸ್ಬಿಡ್ತಾನೋ. ನಿನ್ ಮಕ್ಳನ್ನ ಕರ್ಕೊಂಡು ಇಲ್ಲಿಂದ ಹೋಗು, ಹೋಗು. ಬೇಡ ಕಣು, ಅನ್ಯಾಯವಾಗಿ ಕೊಲೆಗಾರ ಆಗ್ಬೇಡ. ಬೇಡ ಕಣು, ಹೋಗ್ಬಿಡು. ನಿನ್ನ ಸುಮ್ನೆ ಬಿಡಲ್ಲ ಕಣೋ ಇವತ್ತು. ಬಾರೋ, ಅವನ್ನ ಬಿಡ್ಬೇಡಿ. ಬಾರೋ, ಬಾ. ಅಯ್ಯೋ ಪಾಪಿ, ಏನ್ ನಡಿಬಾರ್ದು ಅಂತ ಅನ್ಕೊಂಡಿದ್ನೋ. ಬೇಡ ಬೇಡ ಅಂತಂದ್ರು ಅದನ್ನೇ ಮಾಡಿದ್ಯಲ್ಲೋ. ಯಾಕೋ? ಯಾಕೆ? ಯಾಕೆ? ಯಾಕೆ ಮಾಡ್ದೆ? ಯಾಕೆ ಮಾಡ್ದೆ? ಈ ಊರ್ನೇ ಜೀವ ಅನ್ಕೊಂಡಿದ್ದ ನಮ್ಮ ಅಜ್ಜಿನ ಯಾರಿಗೂ ಗೊತ್ತಾಗದಾಗೆ ಕರ್ಕೊಂಡೋಗಿ ಹೆಂಗ್ ಸಾಯಿಸ್ತಾ ಅಂತ ಗೊತ್ತು ತಾನೆ. ಅದಕ್ಕೋಸ್ಕರನೇ ಈ ಊರ್ ಜನ ನೋಡೋ ಹಾಗೆ ಈ ನನ್ ಮಗನ ಕೊಂದಾಕ್ತೆ ನಾನು. ಇವಾಗ್ಲೇ ನಮ್ಮ ಅಜ್ಜಿ ಆತ್ಮಕ್ಕೆ ಶಾಂತಿ ಸಿಕ್ಕಿರೋದು. ಆದ್ರೂ ನಾನು ಮಾಡಿರೋ ತಪ್ಪೆ ಮಾಡಿರೋ ತಪ್ಪಿಗೆ ಶಿಕ್ಷೆ ಅನುಭವಿಸ್ತೀನಿ. ನನಗೆ ಕ್ಷಮಿಸ್ಬಿಡು. ಜೀವ,